ವಯಸ್ಸು ಬರತೈತಿ ಲಾಸ್ಟನಾ ಡನ್ ಹಾಂ ಓಕೆ ಒಂದು ಕ್ವಶನ್ ಕೇಳ್ತೀನಿ ಹೇಳ್ರಿ ಒಂದು ಟ್ರಿಕ್ಕಿ ಕ್ವಶನ್ ಐತಿ ಯೋಚನೆ ಮಾಡಿ ಹೇಳ್ರಿ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಕರೀತಾರೆ ಅಂದ್ರೆ ಸಂವಿಧಾನ ರಕ್ಷಕ ಅಂತ ಕರೀತಾರೆ ಕರೆಕ್ಟಾ ಹೌದಾ ಸುಪ್ರೀಂ ಕೋರ್ಟ ಸಂವಿಧಾನ ತಿದ್ದುಪಡಿ ಮಾಡ್ಬೋದೋ ಇಲ್ಲೋ ಕ್ವಶನ್ ನೋಡ್ರಿ ಇನ್ನೊಮ್ಮೆ ಸುಪ್ರೀಂ ಕೋರ್ಟ್ಗೆ ಏನತ್ತೀವಿ ಅಂದ್ರೆ ಸಂವಿಧಾನ ರಕ್ಷಕ ಅಂತ ಕರೀತಾರೆ CJI ಸುಪ್ರೀಂ ಕೋರ್ಟ್ ಅದಲ್ಲ ಅವ್ರು ಏನಂದ್ರೆ ಸಂವಿಧಾನ ಹೆಸರಿನಾಗ ಏನು ಮಾಡ್ತಾರೆ ಅಂದ್ರೆ ಇದನ್ನು ತಗೋತಾರೆ ಏನಂತಾರೆ ಓತಿಗೆ ಏನತ್ತು ಪ್ರಮಾಣ ವಚನ ತಗೋತಾರೆ ಕರೆಕ್ಟಾ ಬಟ್ ಅದು ಸುಪ್ರೀಂ ಕೋರ್ಟ ಸಂವಿಧಾನ ಮಾಡಿ ಕ್ವಶನ್ ಕೇಳ್ಯಾರ ಅಂದ್ರೆ ಸುಪ್ರೀಂ ಕೋರ್ಟ ಸಂವಿಧಾನ ತಿದ್ದುಪಡಿ ಮಾಡ್ಬೋದೋ ಇಲ್ಲೋ ಮಾಡ್ಬೋದೋ ಇಲ್ಲೋ ಮಾಡಂಗಿಲ್ಲ ನೆನಪಿಟ್ಕೋರಿ ಸುಪ್ರೀಂ ಕೋರ್ಟ ಸಂವಿಧಾನ ತಿದ್ದುಪಡಿ ಮಾಡಕ್ ಬರಂಗಿಲ್ಲ ನೆನಪಿಟ್ಕೋರಿ ಸಂವಿಧಾನ ತಿದ್ದುಪಡಿ ಆಗ್ಬೇಕಾರೆ ಯಾರು ಮಾಡ್ತಾರಂದ್ರ ಪಾರ್ಲಿಮೆಂಟ್ ಅಥವಾ ಸಂಸತ್ ಮಾಡ್ತಿರ್ತೈತಿ ಸುಪ್ರೀಂ ಕೋರ್ಟ್ಗೆ ಏನೈತೆ ಅಂದ್ರೆ ಸಂವಿಧಾನ ಯಾವ್ದಾರ ತಿದ್ದುಪಡಿ ಮಾಡಿರ್ತಾರಲ್ಲ ಅದನ್ನ ಏನು ರಿವ್ಯೂ ಮಾಡೋದು ಅಥವಾ ಅದರದ್ದು ಯಾವ್ದಾರ ಅಪೀಲ್ ಬರ್ತೇಳಿ ಅದನ್ನ ಸ್ಟಡಿ ಮಾಡೋದು ಅವ್ರಿಗೆ ಅಧಿಕಾರ ಇರ್ತೈತಿ ನೆನಪಿಟ್ಕೋ ಈಗ ಸಂವಿಧಾನ ರಕ್ಷಕ ಅಂದಿಲ್ಲ ಸಂವಿಧಾನ ಹತ್ಯಾ ದಿನ ಯಾವ್ದು ಆಚರಿಸ್ತೀವಿ ಇದ ತಿಂಗಳ ಬರತೈತಿ ಜೂನ್ 25 ಅದರ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತನ ಥಿಂಕ್ ಮಾಡಿ ಹೇಳ್ರಿ ನಮ್ಮಲ್ಲಿ ಏನೈತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ಗಳ ಏನಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ಗಳನ್ನ ಇದನ್ನ ಮಾಡಿರ್ತಾರೆ ತೆಗೆದೋಗಿತಾರೆ ಅಥವಾ ಆ ಫಂಡಮೆಂಟಲ್ ರೈಟ್ಸ್ಗಳ ಎರಡು ಬಿಟ್ಟು ಉಳ್ಕಿದ್ದೆಲ್ಲ ಫಂಡಮೆಂಟಲ್ ರೈಟ್ಸ್ಗಳು ಏನಕ್ಕ ಅಂದ್ರೆ ರದ್ದು ಅಕ್ಕಾವತ್ ಹೇಳ್ತಾರೆ ಎರಡು ಫಂಡಮೆಂಟಲ್ ರೈಟ್ಗಳು ಯಾವ 20, 21 ಇದು ಗೊತ್ತೈತಿ ಇದು ನಂದು ಕ್ವಶನ್ ಅಲ್ಲ ಈ ಕ್ವಶನ್ ಕೇಳ್ತಾನೆ ನೋಡ್ರಿ ಈಗ ಹೇಳ್ರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ 20, 21 ರದ್ದು ಮಾಡ್ಬೋದು ಬಟ್ ಇದ್ರೊಳಗೆ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಇವು ಎರಡು ಏನು ಆರ್ಟಿಕಲ್ ಅದಾವಲ್ಲ ಇವೆಲ್ಲ ಆಕ್ಟಿವ್ ಇರ್ತಾವ ಅಥವಾ ರದ್ದು ಅಕ್ಕಾವ ಎಲ್ಲ ಫಂಡಮೆಂಟಲ್ ರೈಟ್ಸ್ಗಳು ಈಗ ಹೇಳ್ರಿ ಯಾವ ಹೇಳ್ರಿ ಇಲ್ಲಿ ನೆನಪಿಟ್ಕೋರಿ ಪ್ರತಿಯೊಂದು ಫಂಡಮೆಂಟಲ್ ರೈಟ್ಸ್ಗಳು ಎದ್ರೋಗಿ ಆಕ್ಟಿವ್ ಇರ್ತಾವ ಅಂದ್ರೆ ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದು ಓಲ್ಡ್ ರೈಟ್ ಕ್ವಶನ್ ಅಂತ ಕೇಳಿರ್ತಾರೆ ನೆನಪಿಟ್ಕೋರಿ ಯಾಕಂದ್ರೆ ನಾವು ಹೇಳಿದ್ವಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಳಗೆ ಏನು ಮಾಡ್ಬೇಕಂದ್ರೆ 20 ಮತ್ತು 21 ಏನು ಹೇಳ್ತೈತೆ ಹೇಳ್ರಿ ಅಪರಾಧಿಯ ರಕ್ಷಣೆ ಅಂತ ಹೇಳ್ತೈತಿ 20ನೇದು ಏನಂದ್ರೆ ಆರ್ಟಿಕಲ್ ಅಥವಾ ವಿಧಿ 20ನೇದು ಏನು ಹೇಳ್ತೈತೆ ಅಪರಾಧಿಗಳನ್ನ ರಕ್ಷಣೆ ಮಾಡ್ಬೇಕು 21ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ ಜೀವಿಸುವ ಹಕ್ಕು ಇವೆರಡು ವಿಧಿಗಳನ್ನ ಬಿಟ್ಟ ಉಳ್ಕಿದ್ದು ಎಲ್ಲ ರದ್ದು ಆಕೈತೆ ಅಂತ ಹೇಳ್ತಾರಲ್ಲ ಬಟ್ ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರಲ್ಲ ಆ ಟೈಮ್ನಾಗ ಯಾವ ಫಂಡಮೆಂಟಲ್ ರೈಟ್ಸ್ಗಳನ್ನ ರದ್ದು ಮಾಡಕ್ ಬರಂಗಿಲ್ಲ ನೆನಪಿಟ್ಕೋರ ನಮ್ಮಲ್ಲಿ 3 ಥರ ಇದನ್ನ ಬರ್ತಾವ ನೆನಪೈತಲ್ಲ ತುರ್ತು ಪರಿಸ್ಥಿತಿ ಆರ್ಟಿಕಲ್ ಹೇಳ್ರಿ 1ನೇ ನ್ಯಾಷನಲ್ ಎಮರ್ಜೆನ್ಸಿಗೆ ಯಾವ್ದು 352 ಸ್ಟೇಟ್ ಎಮರ್ಜೆನ್ಸಿ 356 ಆರ್ಥಿಕ ಎಮರ್ಜೆನ್ಸಿ 60 ಈಗ ಹೇಳ್ರಿ ನೋಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಭಾರತದಾಗ ಎಷ್ಟು ಟೈಮ್ ಮಾಡ್ಯಾರ 3 ಬಾರಿ 1ನೇದು ಅವು 3 ನೆನಪಿಟ್ಕೋರಿ ಯಾಕಂದ್ರೆ ಈಗ ಸಂವಿಧಾನ ಹತ್ಯಾ ದಿನ ಅಥವಾ ಕಾನ್ಸ್ಟಿಟ್ಯೂಷನ್ ಮರ್ಡರ್ ಡೇ ಅಂತ ಆಚರಿಸತ್ತಾರಲ್ಲ ಅದ್ರ ಮೇಲೆ ಎಲ್ಲರ ಕೇಳ್ರ ಅಂತ ಹೇಳತ್ತೇನೆ ಎದಕ್ಕೆ ಕಾನ್ಸ್ಟಿಟ್ಯೂಷನ್ ಮರ್ಡರ್ ಡೇ ಎದಕ್ಕೆ ಆಚರಿಸ್ತಾರೆ ಹೇಳ್ರಿ ಯಾವತ್ತು ಆಚರಿಸ್ತಾರ ಜೂನ್ 25ಕ್ಕೆ 1975 ಏನು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಈಗ ಹೇಳ್ರಿ 1ನೇ ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಮಾಡಿದ್ರಿ ಇಂಡಿಯಾ ಚೀನಾ ವಾರ್ ಯಾವಾಗ ಆಗಿತ್ತ 1962ದಾಗ ಇಂಡಿಯಾ ಚೀನಾ ವಾರ್ ಆಗಿತ್ತಲ್ಲ 3 ಸರಿ ಮಾಡ್ಯಾರ 3 ನೆನಪಿಟ್ಕೋರಿ ನಾಳೆ ಎಲ್ಲರ ಯಾರು ಪ್ರೆಸಿಡೆಂಟ್ ಇದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಯಾರಿಗೈತಿ ರಾಷ್ಟ್ರಪತಿಗೆ ಐತೇಳಿ 3 ಮಂದಿ ರಾಷ್ಟ್ರಪತಿಗಳನ್ನ ಕೇಳ್ರಿ ಏನು ಮಾಡೋರು 3 ಸರಿ ಘೋಷಣೆ ಮಾಡ್ಯಾರ 3 ಮಂದಿ ರಾಷ್ಟ್ರಪತಿಗಳು ಬರ್ತಾರೆ ಹೇಳ್ಬಿಡ್ಲಿ ಒಮ್ಮೆ ಪಟ್ನ 1ನೇದತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಯಾವಾಗ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಇದ್ದಾಗ 1962ರಾಗ ಯಾವ್ದ್ರ ಜೋಡ ವಾರ ಆಗಿರ್ತೈತಿ ಇಂಡಿಯಾ ಚೀನಾ ವಾರ ಅಂತ ಕರಿತೀವಲ್ಲ ಆ ಟೈಮ್ನಾಗ ಏನು ಮಾಡಿರ್ತಾರಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರ್ತಾರಲ್ರಿ ಆ ಟೈಮ್ನಾಗ ಪ್ರೆಸಿಡೆಂಟ್ ಯಾರು ಇರ್ತಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ PM ಯಾರು ಇರ್ತಾರ ಭಾರತದ ಮೊದಲ ಪ್ರಧಾನಮಂತ್ರಿ ಅವರೇ ಇರ್ತಾರೆ ಜವಾಹರ್ಲಾಲ್ ನೆಹರೂನೇ ಇರ್ತಾರ ಅದಾದ್ಮೇಲೆ 2ಕ್ಕೆ ಏನು ಇರ್ತಾರಂದ್ರೆ ಇಂದಿರಾಕ್ಕ ಇರ್ತಾರೆ 2 ಕಡೆ 2ನೇದ ಮತ್ತು 3ನೇ ತುರ್ತು ಪರಿಸ್ಥಿತಿ ಏನಿರ್ತೈತಿಲ್ಲ ಅವಾಗ 2ಕ್ಕೂ ಇಂದಿರಾ ಗಾಂಧಿನೇ ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಬಟ್ ಪ್ರೆಸಿಡೆಂಟ್ ಹೇಳತ್ನ 1ನೇದ್ರಾಗ ಯಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ 2ನೇದು ಇದನ್ನ ಪಾಕಿಸ್ತಾನ ವಾರಕ್ಕೈತೆ ನೋಡ್ರಿ ಬಾಂಗ್ಲಾದೇಶ್ ಫಾರ್ಮ್ ಆಗ್ಬೇಕಾರೆ ಎಷ್ಟ್ರಾಗಾತು 1971ರಾಗ ಅದ ಟೈಮ್ನಾಗ ಇಂಡೋ ಪಾಕಿಸ್ತಾನ ವಾರ ಆಗಿರ್ತೈತಲ್ಲ ಅದ ಇಂಡಿಯಾ ಪಾಕಿಸ್ತಾನ ವಾರ ಈ ಕಡೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತ ಕರಿತಿರ್ತಾರಂತ ಹೇಳಿ ವಾರ ಆಗಿರ್ತೈತಲ್ಲ ಅದ 1971ದಾಗ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ ಅದಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ಅದಕ್ಕೂ ಅವಾಗ ಯಾರು ಇರ್ತಾರೆ ಪ್ರೆಸಿಡೆಂಟ್ ಯಾರು ಇರ್ತಾರ ವಿ ವಿ ಗಿರಿ ಫಕ್ರುದ್ದೀನ್ ಅಲಿ ಅಹಮದ್ ಬರೋರ ಲಾಸ್ಟ್ ಇಂದಿರಾ ಗಾಂಧಿ ಇದನ್ನ ಮಾಡ್ತಾರಲ್ಲ ಆಂತರಿಕ ರೆಬಿಲಿಯನ್ ಅಥವಾ ಏನು ಅದನ್ನು ಹೇಳ್ತೀನಿ ಮುಂದೆ 2ನೇದು ಹೇಳಿದಿರಲ್ಲ 2ನೇ ತುರ್ತು ಪರಿಸ್ಥಿತಿಗೆ ಯಾರು ಪ್ರೆಸಿಡೆಂಟ್ ಇರ್ತಾರ ವಿ ವಿ ಗಿರಿ ನೆನಪಿರ್ತೈತಲ್ಲ 1ನೇದ್ರಾಗ ಯಾರ್ರಿ ಸರ್ವಪಲ್ಲಿ ರಾಧಾಕೃಷ್ಣನ್ ಇರ್ತಾರ 1ನೇದು ಯಾರಂದ್ರೆ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಿರ್ತಾರಲ್ಲ ಅದ ಟೈಮ್ನಾಗ ಅವರ ಪ್ರಧಾನಮಂತ್ರಿ ಇರ್ತಾರೆ ಇವು ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಕೇಳ್ರ ಅಂತ ಹೇಳತ್ನ ಯಾಕಂದ್ರೆ ಜೂನ್ 25ಕ್ಕೆ ಏನು ಮಾಡ್ತೀವಿ ಅಂದ್ರೆ ಸಂವಿಧಾನ ಹತ್ಯಾ ದಿನ ಅಥವಾ ಕಾನ್ಸ್ಟಿಟ್ಯೂಷನ್ ಮರ್ಡರ್ ಡೇ ಅಂತ ಆಚರಿಸ್ತಾರೆ ನೋಡ್ರಿ ಇನ್ನೊಂದು ಏನಂದಾರ ಇವ 2 ಅಂದಾರಲ್ಲ ಸರ್ ಸಂವಿಧಾನ ಹತ್ಯಾ ದಿನ ಅಥವಾ ಮತ್ತೊಂದು ಏನಂತಾರ ಸಂವಿಧಾನ ಹತ್ಯಾ ದಿನ ಮತ್ತೇನ ಮರಣ ದಿನ ಅದ ಇಲ್ಲ ಸಂವಿಧಾನ ಹತ್ಯಾ ದಿನ ಅಂತ ಆಚರಿಸ್ತಾರೆ ಯಾವ್ದಾರ ಜೂನ್ 25 1975 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ 1ನೇದು ಗೊತ್ತಾತ 1962ರಾಗ ಆಗಿರ್ತೈತಿ ಚೀನಾ ವಾರ ಆಗಿರ್ತೈತಿ ಆ ಟೈಮ್ನಾಗ ಯಾರು ಇರ್ತಾರೆ ಪ್ರೆಸಿಡೆಂಟ್ ಅಂದ್ರೆ
ಸರ್ವಪಲ್ಲಿ ರಾಧಾಕೃಷ್ಣನ್. ಎರಡೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ 1971 ಯಾರು ಇರ್ತಾರಂದ್ರೆ ವಿ ಗಿರಿ. ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾರಂದ್ರೆ ಇಂದಿರಾ ಗಾಂಧಿ ಇರ್ತಾರೆ. ಇನ್ನು ಮೂರನೇ ತುರ್ತು ಪರಿಸ್ಥಿತಿ ಅದ ಡಿಸ್ಕಷನ್ ಮಾಡಕ್ಕೆ ಹೇಳಿ ಯಾವ್ದು ಹೇಳ್ರಿ 1975. ಇದು ನೆನಪಿಟ್ಕೋರಿ. ಇದು ಯಾಕೆ ವಿಶೇಷತೆ ಅಂದ್ರೆ ಜಾಸ್ತಿ ಇವೆಲ್ಲ ತುರ್ತು ಪರಿಸ್ಥಿತಿ ಯಾವ್ದಾರ ಬೇರೆ ಕಂಟ್ರಿಗಳು ನಮ್ಮಲ್ಲಿ ಅಟ್ಯಾಕ್ ಮಾಡಿದಾಗ ಆಗಿತ್ತು. ಬಟ್ ಇದೊಂದು ತುರ್ತು ಪರಿಸ್ಥಿತಿ ಏನು ಮಾಡ್ತಿರ್ತಾರೆ ಅಂದ್ರೆ ಇಂಟರ್ನಲ್ ಡಿಫರೆನ್ಸ್ ಇದನ್ನ ಡಿಸ್ಟರ್ಬೆನ್ಸ್ ಅಥವಾ ಆಂತರಿಕ ಇದನ್ನ ಕರೀತಾರೆ ನೋಡ್ರಿ. ಆಂತರಿಕ ತುರ್ತು ಪರಿಸ್ಥಿತಿ ಆಂತರಿಕ ದಂಗೆ ಅಂತ ಕೇಳಿರ್ತಾರೆ. ಅದ್ರ ಮೇಲೆ ಕ್ವಶನ್ ಏನೇನು ಕೇಳ್ಯಾರ ಗೊತ್ತಾ? ಈ ಆಂತರಿಕ ದಂಗೆ ಅನ್ನೋದೈತ್ಲ ಅದಕ್ಕೆ ಸಶಸ್ತ್ರ ಬಂಡಾಯ ಯಾವ ತಿದ್ದುಪಡಿ ಪ್ರಕಾರ ಕರೆಕ್ಟ್ ಯಾವ್ದಾ 44ನೇ ತಿದ್ದುಪಡಿ ಅದನ್ನ ಕ್ವಶನ್ ಕೇಳ್ಯಾರಲ್ಲ, ಅದ್ರ ರಿಲೇಟೆಡ್ ಏನೋ ಕೇಳ್ರು ನೆನಪಿಟ್ಕೊ. ಯಾಕಂದ್ರೆ ಆಂತರಿಕ ಮೊದಲು ಏನಿತ್ತು ಅಂದ್ರೆ ಈ ಇಂಟರ್ನಲ್ ಡಿಫರೆನ್ಷನ್ ಏನಂತಾರ ಡಿಸ್ಟರ್ಬೆನ್ಸ್. ಆಂತರಿಕ ಏನಂತಾರ ಅದಕ್ಕೆ ಆಂತರಿಕ ದಂಗೆ. ಆಂತರಿಕ ದಂಗೆ ಅಂತ ಹೇಳ್ರ ಬೇರೆ ಕಂಟ್ರಿಗಳು ನೋಡ್ತಿರ್ತಾವಲ್ಲ, ಅವಾಗ ಅಲ್ಲೇ ಕಂಟ್ರಿ ಒಳಗೆ ಏನಾರ ಆಂತರಿಕ ದಂಗೆ ಎದ್ದೈತಿ ಅಂತ ಹೇಳ್ತಾರ ಬಾ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಅದಕ್ಕೆ ಏನಂತಾರಂದ್ರೆ ಸಶಸ್ತ್ರ ಬಂಡಾಯ ಅಂತ ಕರೀತಾರೆ. ಅದಕ್ಕೆ ಏನಂತಾರಂದ್ರೆ ಆರ್ಮ್ಡ್ ರೆಬೆಲಿಯನ್ ಅಂತೇಳಿ ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರೆ? 44ನೇ ತಿದ್ದುಪಡಿ ಪ್ರಕಾರ. ಮೂರನೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಪ್ರೆಸಿಡೆಂಟ್ ಯಾರಿತ್ತ ಕೇಳ್ರ? ಫಕ್ರುದ್ದೀನ್ ಅಲಿ ಅಹಮದ್. ಗೊತ್ತಾಕತ್ತಲ್ರಿ ಪ್ರೆಸಿಡೆಂಟ್ಗಳು ಕೇಳ್ರು ಅಥವಾ ನಾಳೆ ಎಲ್ಲರ ಕೇಳ್ರತ್ತೇಳಿ ಯಾವ ಆರ್ಟಿಕಲ್ಗಳನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ ರದ್ದು ಆಗಂಗಿಲ್ಲ ಅಂದ್ರೆ 20 ಮತ್ತು 21 ರೈಟ್ ಟು ಬಿ ಫಾರ್ಗಟನ್ ಯಾವ್ದ್ರಾಗ ಬರ್ತೈತೆ ಅಂದ್ರೆ ಹೇಳಿದ್ನೆಲ್ಲ ಅದನ್ನ ಮರಿಬಾರ್ದು. ಮತ್ತು 21 ಕರೆಕ್ಟ್ ಅಲ್ಲ ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು ಗೋಲ್ಡನ್ ಟ್ರ್ಯಾಂಗಲ್ ಆಫ್ ಆರ್ಟಿಕಲ್ಸ್ ಅಂತ ಕರೀತಾರೆ. ಯಾವ ಬರ್ತಾವೆ ಗೋಲ್ಡನ್ ಟ್ರ್ಯಾಂಗಲ್ ಆರ್ಟಿಕಲ್ಸ್? 14, 19, 21 ಯಾವಾರ ಕಾಯ್ದೆಗಳು ಮಾಡಿದಾಗ ಮ್ಯಾನ್ ಮತ್ತು ಲಿಬರ್ಟಿ ಅಥವಾ ಲೈಫಿಗೆ ಸಂಬಂಧಿಸಿತ್ತೇಳಿ ಇವು ಆರ್ಟಿಕಲ್ ಏನದಾವಲ್ಲ ಇವು 3 ಪಾಸ್ ಆದ್ಮೇಲೆ ಅದು ಆರ್ಟಿಕಲ್ ಏನು ಮಾಡ್ತಾರೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ದಾಗ ತೋತಾರೆ. ಇಲ್ಲಾರ ಅದು ಯಾವ್ದಾರ ಕಾಯ್ದೆ ಇರ್ತೈತಲ್ಲ ಇಲ್ಲಿಗೆಲ್ಲ ಟ್ರೀಟ್ ಮಾಡ್ತಿರ್ತಾರೆ. ಗೊತ್ತಲ್ಲ 14, 19, 21 ವೆರಿ ಗುಡ್. ನೆಕ್ಸ್ಟ್ ಎಲ್ನಿನೋ ಲಾನಿನೋದು ಹೇಳಿದ್ರಿ ಅಲ್ರಿ. ಎಲ್ನಿನೋ ಲಾನಿನೋ ರಿವಿಷನ್ ಮಾಡ್ತೀರಾ ನೀನು ಹೇಳ್ರಿ. ಎಲ್ನಿನೋ ಅಂದ್ರೆ ಏನು? ಎಲ್ನಿನೋಗೆ ಏನಂತಾರೆ ಸ್ಪ್ಯಾನಿಷ್ ಭಾಷೆ ಒಳಗೆ? ಚಿಕ್ಕ ಹುಡುಗ ಲಿಟಲ್ ಬಾಯ್. ಲಾನಿನೋ ಅಂದ್ರೆ ಇವು ಇದನ್ನು ಪೆಸಿಫಿಕ್ ಸಾಗರದಾಗ ಬರೋದು ನೀನೋ ಅಂತ ಬರ್ತಾವ ಅಥವಾ ಸ್ಪೆಸಿಫಿಕ್ ಸಾಗರದಾಗ ಬರೋದು ಏನು ಆಸಿಲೇಷನ್ಸ್ ಅಂತ ಕರೀತಾರಲ್ಲ ಅವಕ್ಕೆ ಎಷ್ಟು ಫೇಸ್ ಒಳಗೆ ಬರ್ತಾವೆ ಪೆಸಿಫಿಕ್ ಸಾಗರದಾಗ? 3 ಫೇಸ್. ಒಂದನೇದ ವಾರ್ಮ್, ಎರಡನೇದ ಕೋಲ್ಡ್, ಇನ್ನೊಂದ ನ್ಯೂಟ್ರಲ್. ನೆನಪಿಟ್ಕೋ ವಾರ್ಮ್ ಅಂದ್ರೆ ಯಾವ್ದ? ಅದೇ ಉಷ್ಣ. ಈಗ ಯಾವ್ದೈತೆ ಅಂದ್ರೆ ವಾರ್ಮ್ ಅಂದ್ರೆ ಎಲ್ನಿನೋ. ಕೋಲ್ಡ್ ಅಂದ್ರೆ ಯಾವ್ದು ಬರ್ತೈತೆ ಅಂದ್ರೆ ಲಾನಿನೋ. ನ್ಯೂಟ್ರಲ್ ಅಂತ ಇರ್ತೈತಿಲ್ಲ ಅದು ನ್ಯೂಟ್ರಲ್ ಡಿಸ್ಟರ್ಬೆನ್ಸ್ ಅಂತ ಹಾಕಿರ್ತೈತೆ. ನೆನಪಿರ್ತೈತಿಲ್ಲ. ಈಗ ನಮ್ಮ ಇಂಡಿಯಾದಾಗ ಯಾವ್ದು ಎಫೆಕ್ಟ್ ಆಗತ್ತೈತ್ರಿ? ಎಲ್ನಿನೋ ಎಫೆಕ್ಟ್ ಆಗತ್ತೈತು, ಲಾನಿನೋ ಆಗತ್ತೈತಿ. ಎಲ್ನಿನೋ ಎಫೆಕ್ಟ್ ಆಗತ್ತೈತಿ. ಇದು ಬರೀ ಎಫೆಕ್ಟ್ ಪೆಸಿಫಿಕ್ ಸಾಗರದ ಕೇಳ್ರೆ ಬರೀ ಎಲ್ನಿನೋ ಲಾನಿನೋ ನ್ಯೂಟ್ರಲ್ ಅಟ್ಟ ನೆನಪಿಟ್ಕೋರಿ. ಇಂಡಿಯನ್ ಓಷಿಯನ್ ಎಲ್ಲರ ಕೇಳ್ರೆ ಯಾವ್ದತ್ ಬರ್ತೈತೆ? IOD ಅಂತ ಕರಿತೀವಿ. IOD ಅಂದ್ರೆ ರೀ ಇಂಡಿಯನ್ ಓಷಿಯನ್ ಡೈಪೋಲಾ ಅಂತ ಕರೀತಾರೆ. ನೆನಪೈತಲ್ಲ. ಯಾವುದೊಂದು ಡೈಪೋಲಾ ಇದ್ರೆ ಇಂಡಿಯಾಕ್ಕೆ ಹೈಯೆಸ್ಟ್ ಮಳಿ ಬರ್ತಿರ್ತೈತಿ. ಪಾಸಿಟಿವ್ ಡೈಪೋಲಾ ಇದ್ರೆ ಇಂಡಿಯಾಕ್ಕೆ ಹೈಯೆಸ್ಟ್ ಮಳಿ ಬರ್ತೈತಿ. ಎಲ್ಲರ ನೆಗೆಟಿವ್ ಇದ್ರೆ ನೆಗೆಟಿವ್ ಆಗಿರ್ತೈತಿ. ನ್ಯೂಟ್ರಲ್ ಇದ್ದ ಟೈಮ್ನಾಗ ಏನಾಕೈತೆ ಅಂದ್ರೆ ಎಲ್ನಿನೋ ಎಫೆಕ್ಟ್ ಆಗಿರ್ತೈತಿ. ನೆನಪಿರ್ತಾವಲ್ಲ. ಇನ್ನೊಂದು ಹೇಳ್ರಿ ಅದ್ರ ರಿಲೇಟೆಡ್ ಕೇಳ್ತಿರ್ತಾರೆ. ಅದೊಂದು ಕ್ವಶನ್ ಕೇಳ್ಯಾರ ನೋಡ್ರಿ. ಅದನ್ನು ಏನು ಕೇಳ್ಯಾರ ಅಂದ್ರೆ ಇಂಡಿಯಾದಾಗ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ 80% ಪ್ರೆಡಿಕ್ಟ್ ಮಾಡ್ತಾರೆ. ಏನು ಪ್ರೆಡಿಕ್ಟ್ ಮಾಡ್ತಾರೆ ಅಂದ್ರೆ ಇಂಡಿಯಾದಾಗ ಮಳಿ ಹೆಂಗೆ ಆಕೈತಿ ಅಂತೇಳಿ. ಆ ಮಳಿ ಆಗ್ಬೇಕಾರೆ ಏನಂತಾರ ಅಂದ್ರೆ 2 ಬರ್ತಾವೆ. ಒಂದು SST ಅಂತ ಬರ್ತೈತಿ, ಒಂದು OMT ಅಂತ ಬರ್ತೈತಿ. ಫುಲ್ ಫಾರ್ಮ್ ಹೇಳ್ರಿ ನೋಡು ಕೇಳ್ಯಾನ ಕ್ವಶನ್ ಅದಕ್ಕೆ ಕೇಳತ್ನ. SST ಅಂದ್ರೆ ಸಿ ಸರ್ಫೇಸ್ ಟೆಂಪ್ರೇಚರ್ ಅಂತ ಕರೀತಾರೆ. ಇನ್ನೊಂದು OMT ಅಂದ್ರೆ ಓಷಿಯನ್ ಮೀನ್ ಟೆಂಪ್ರೇಚರ್. ಇದ್ರ ಮ್ಯಾಲ ಕ್ವಶನ್ ಏನು ಕೇಳಿದಂದ್ರೆ ಈ ಓಷಿಯನ್ ಮೀನ್ ಟೆಂಪ್ರೇಚರ್ ಎಲ್ಲಿ ತನಕ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇದನ್ನ ಓಷಿಯನ್ ಮೀನ್ ಟೆಂಪ್ರೇಚರ್ ಐತಲ್ಲ ಇಂಡಿಯಾದ ಪ್ರೆಡಿಕ್ಟ್ ಮಾಡ್ತಿರ್ತಾರೆ. ಗೊತ್ತೈತ್ರಿ IMD ಐತೈತಿ ನಮ್ಮಲ್ಲಿ. ಏನಂದ್ರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಐತೈತ್ಲ. ಇಂಡಿಯಾದಾಗ ಈ ವರ್ಷ ಇಷ್ಟು ಮಳಿ ಆಕೈತಿ, ಇಷ್ಟು ಸಕ್ಸಸ್ ಆಕೈತಿ ಅಂತ ಹೇಳ್ತಿರಲ್ಲ. ಇವ 2 ಬರ್ತಾವೆ. ಒಂದು SST ಬರ್ತೈತಿ, ಇನ್ನೊಂದು ಬಂದ್ರೆ OMT ಅಂತ ಬರ್ತೈತ್ರಿ. OMT ಫುಲ್ ಫಾರ್ಮ್ ಏನ? ಓಷಿಯನ್ ಮೀನ್ ಟೆಂಪ್ರೇಚರ್. ಓಷಿಯನ್ ಮೀನ್ ಟೆಂಪ್ರೇಚರ್ ಅಂತ ಕರೀತಾರೆ. SST ಅಂದ್ರೆ ಸಿ ಸರ್ಫೇಸ್ ಟೆಂಪ್ರೇಚರ್. ಇವ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಗೊತ್ತಾ? IMD ದವರ ಇದು ಎಲ್ಲಿ ತನ ಮಾಡ್ತಾರೆ ಅಥವಾ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಇಂಡಿಯಾಕ್ಕೆ ಚಲೋ ಮಳಿ ಆಕೈತೆ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ತನ ಓಷಿಯನ್ ಮೀನ್ ಟೆಂಪ್ರೇಚರ್ ಇತ್ತಂತೇಳಿ. ಈ ಓಷಿಯನ್ ಮೀನ್ ಟೆಂಪ್ರೇಚರ್ ಯಾವ ಡೆಪ್ತ್ ತನ ಅದು ಕ್ವಶನ್ ಕೇಳಿದ್ದ UPSC ದಾಗ ಏನು ಕೇಳ್ಯಾರ ಅಂದ್ರೆ ಓಷಿಯನ್ ಮೀನ್ ಟೆಂಪ್ರೇಚರ್ ಯಾವ ಡೆಪ್ತ್ ತನ ಮಾಡ್ತಾನೆ ಅಂದ್ರೆ. ಮತ್ತು ಇವ್ನು ಎಲ್ಲರ ಇಲ್ಲಿ ಕೇಳಂಗಿಲ್ಲತ್ತಲ್ಲ ಸ್ಟೇಟ್ ಡೈರೆಕ್ಟ್ ಒಂದೇ ಹೇಳಿಕೆ ಒಳಗೆ ಹಾಕ್ಬೋದು. OMT ಅಂದ್ರೆ ಏನು ಅಥವಾ SMT ಅಂದ್ರೆ ಏನು ಕೇಳ್ಬೋದು. ಇಲ್ಲಾರ ಏನು ಕೇಳಿರ್ತಾರೆ ಗೊತ್ತಾನ ಇಂಡಿಯಾಕ್ಕೆ ರೇನ್ಫಾಲ್ ಆಗಿರ್ತೈತಿಲ್ಲ ಇಂಡಿಯಾದ ಸಕ್ಸಸ್ ರೇನ್ಫಾಲ್ನ ಡಿಟೆಕ್ಟ್ ಮಾಡೋದು OMT ಮಾಡ್ತೈತೋ SST ಮಾಡ್ತೈತೆ ಅಂದ್ರೆ OMT ಮಾಡ್ತಿರ್ತೈತೆ. ನೆನಪಿಟ್ಕೋರಿ ಯಾವ್ದಂದ್ರೆ OMT. ಅವು 2 ಎಕ್ಸ್ಪ್ಲೇನ್ ಮಾಡಿಬಿಡ್ಲಿ. ಸಿ ಸರ್ಫೇಸ್ ಟೆಂಪ್ರೇಚರ್ ಅಂದ್ರೆ ಇಂಡಿಯಾದ ಏನು ಅರೇಬಿಯನ್ ಸಿ ಮತ್ತು ಬಂಗಾಳ ಕೊಲ್ಲಿ ಸಿ ಅದಾವಲ್ಲ ಆ ಸಿ ಸರ್ಫೇಸ್ ಅಂದ್ರೆ ಮ್ಯಾಲಿನ ಸರ್ಫೇಸ್ ಮೇಲಿನ ಟೆಂಪ್ರೇಚರ್ ನೋಡಿ ಮಳಿ ಎಷ್ಟು ಆಕೈತೆ ಅಂತ ಹೇಳ್ತಾರೆ. ಅದೇನಂದ್ರೆ 60% ಸಕ್ಸಸ್ ರೇಟ್ ಇರ್ತೈತೆ ಅದ್ರ. ಇನ್ನು ಓಷಿಯನ್ ಮೀನ್ ಟೆಂಪ್ರೇಚರ್ ಇರ್ತಾರಲ್ಲ ಇದು ಯಾವ ಡೆಪ್ತ್ ತನ ಹೋಗತ್ತೆ ಹೇಳ್ರಿ. ನಾವು ಒಂದೇದು ಹೇಳಿದ್ನಿ ಓಷಿಯನ್ದೊಳಗೆ ಪೆಲಾಜಿ ಅಂತ ಬರ್ತಾವ ಅಂತ ಹೇಳಿ. ಯಾವ ಪೆಲಾಜಿ ಬರ್ತೈತೆ? 200 ತನ ಬಂದ್ರೆ ಯಾವ್ದ ಎಪಿಪೆಲಾಜಿ ಅಂತ ಬರ್ತೈತಿಲ್ಲ. ಇದು 50 to 100 100 ಅಲ್ಲ 50 to 100 ಬರ್ತೈತಲ್ಲ. 50 to 200 ಐತಿ. ಇಲ್ಲ ಪೆಲಾಲಜಿ ಕೇಳತ್ತಿಲ್ಲ. ಇದು ಓಷಿಯನ್ ಮೀನ್ ಟೆಂಪ್ರೇಚರ್ ಎಷ್ಟೈತೆ ನೋಡ್ರಿ? 50 to 100 ಐತೆ. 150 ಐತಿ. 100 ಐತಲ್ಲ 50 to 100 ಪಕ್ಕ ಎಲ್ಲನೂ 50 to 100 ಐತೋ 50 to 150 ಐತೆ ನೋಡ. 100 ಅಲ್ಲ
50 to 100 ಹಾಂ ಕರೆಕ್ಟ್ 50 to 100 ಅದು 50 to 100 ತನ ಎದಕ್ಕೆ ಹೇಳತ್ತಂದ್ರೆ ನಮ್ದು ಎಪಿಪೆಲಾಲಜಿ ನಾಳೆ ಎಲ್ಲರ ಓಷಿಯನ್ ಮೀನ್ ಟೆಂಪ್ರೇಚರ್ ಯಾವ ಪೆಲಾಜಿದಾಗ ಮಾಡ್ತಾರೋ ಅಂತೇಳಿ ಯಾಕಂದ್ರೆ ಈಗ ನಮ್ಮಲ್ಲಿ ನೋಡ್ರಿ ಈಗ ಕರ್ನಾಟಕದಾಗಲಿ ಅಥವಾ ಇಂಡಿಯಾದಾಗಲಿ ರೇನ್ಫಾಲರ್ ಕಡಿಮೆ ಆಗೈತೆ ಅಲ್ಲ ಇದ್ರ ರಿಲೇಟೆಡ್ ಏನಕ್ಕೆ ಕೇಳಿದ್ರು ಯೂತ್ರ ಮೇಲೆ ಕೇಳಿರ್ತಾರೆ ನಮ್ಮಲ್ಲಿ ಎಫೆಕ್ಟ್ ಯಾವ್ದಾಗೈತೆ ಅಂದ್ರೆ ಎಲ್ಲಿನೋ ಎಫೆಕ್ಟ್ ಆಗೈತೆ ಕರೆಕ್ಟಾ ಒಂದೇದು ಅದಾದ್ಮೇಲೆ ಇಂಡಿಯಾದಾಗ ಎಲ್ಲಿನೋ ಎಫೆಕ್ಟ್ ಆಗ್ಬೇಕಾರೆ ಇಂಡಿಯನ್ ಡಯಪೋಲದಾಗ ಅಥವಾ ಇಂಡಿಯನ್ ನೀನು ಯಾವ್ದು ಆಕ್ಟ್ ಆಗತ್ತೈತೆ ಅಂದ್ರೆ ನ್ಯೂಟ್ರಲ್ದಾಗ ಐತೆ ಅಕಸ್ಮಾತ್ ನಮ್ಮಲ್ಲಿ ಸೂಪರ್ ಪಾಸಿಟಿವ್ IOD ಇತ್ತಂತೇಳಿ ಇಂಡಿಯನ್ ಓಷಿಯನ್ ಡೈಪೋಲ ಸೂಪರ್ ಪಾಸಿಟಿವ್ ಇದ್ರೆ ಎಲ್ಲಿನೋ ಎಫೆಕ್ಟ್ ಇಂಡಿಯಾ ಮೇಲೆ ಹಾಕಿದ್ದಿಲ್ಲ ಬಟ್ ಇದು ಇಂಡಿಯನ್ ಮೇಲೆ ಎಫೆಕ್ಟ್ ಆಗ್ತೈತೆ ಅಂತೇಳಿ ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಯಾವ್ದು ಡೈಪೋಲ ಬರಲಿ ಏನೇ ಬರಲಿ ಅದಕ್ಕಿಂತ ಮೊದಲು ಯಾವ್ದಂದ್ರೆ ಓಷಿಯನ್ ಮೀನ್ ಟೆಂಪ್ರೇಚರ್ ಅಂತ ಕರೀತಾರಲ್ಲ ಸಿ ಸರ್ಫೇಸ್ ಟೆಂಪ್ರೇಚರ್ ಅಂದ್ರೆ ಸಮುದ್ರ ಮೇಲೆ ಎಷ್ಟು ಟೆಂಪ್ರೇಚರ್ ಐತಲ್ಲ ಅದ್ರ ಡಿಫ್ರೆನ್ಸ್ಲೇ ನೋಡ್ತಾರ ಅದರದ್ದು ಸಕ್ಸಸ್ ರೇಟ್ 60% ಇರ್ತದೆ ಆಮೇಲೆ ಇದು ಓಷಿಯನ್ ಮೀನ್ ಟೆಂಪ್ರೇಚರ್ ಐತಲ್ಲ ಎಲ್ಲಿ ತನ ಹೋಗ್ತಾರೆ ಅಂದ್ರೆ 50 ಮೀಟರ್ದಿಂದ ಟು 100 ಮೀಟರ್ ತನ 50 to 100 ತನ ಬರ್ತದೆ ಆ 100 ಮೀಟರ್ ತನ ಡೆಪ್ನಾಗ ಹೋಗಿ ಓಷಿಯನ್ ಮೀನ್ ಟೆಂಪ್ರೇಚರ್ ಎಷ್ಟೈತೆ ನೋಡ್ತಾರಲ್ಲ ಅದ್ರ ಮೇಲೆ ಇಂಡಿಯಾದಾಗ ಮಳೆ ಎಷ್ಟು ಆಗ್ಬೋದು ಎಷ್ಟಿಲ್ಲ ಡಿಟೆಕ್ಟ್ ಮಾಡ್ತಾರೆ ಇದು 100% ಸಕ್ಸಸ್ಫುಲ್ ರೇನ್ಫಾಲ್ ಅಂತ ಕರಿತಿರ್ತಾರೆ ನೆನಪಿಟ್ಕೋರು ಅದಕ್ಕೆ ಕೇಳಿ ಎರಡು ನೆನಪಿರ್ತಾವಲ್ಲ OMT ಮತ್ತು SST ಅಂದ್ರೆ ಏನ್ರಿ ಸಿ ಸರ್ಫೇಸ್ ಟೆಂಪ್ರೇಚರ್ OMT ಅಂದ್ರೆ ಯೂತ್ರ ಮೇಲೆ ಎಲ್ಲಿನೋ ಲಾನಿನೋ ಏನ ಕೇಳಿದ್ರು ಯೂತ್ರ ಮೇಲೆ ಬರ್ತಾವೆ ನೆನಪಿಟ್ಕೋರು ನೆಕ್ಸ್ಟ್ ಹೈಕೋರ್ಟ್ದೊಮ್ಮೆ ಹೇಳ್ಬಿಡ್ರಿ ಬಡ ಇಂಡಿಯಾದಾಗ ಕರ್ನಾಟಕದ ಮೊದಲು ಹೈಕೋರ್ಟ ಕರ್ನಾಟಕದಾಗ 1884 ಮಾಡ್ತಾರೆ ಎಲ್ಲಿ ಅಟಾರ ಕಚೇರಿ ಅಂತ ಕರೀತಾರೆ ಅದಕ್ಕೆ ಮೈಸೂರು ಹೈಕೋರ್ಟ್ ಅಂತ ಕರೀತಾರೆ ಮೈಸೂರು ಹೈಕೋರ್ಟ್ ಇದ್ದಿದ್ದು ಕರ್ನಾಟಕ ಹೈಕೋರ್ಟ್ ಅಂತ ರೀನೇಮ್ ಮಾಡಿದ್ದ ಮತ್ತು ಇಲ್ಲಿ ಮೈಸೂರು ಹೇಳಿ ಇವತ್ತು 1884 ಕೇಳಿ ಬರೀ ಕರ್ನಾಟಕ ಹೈಕೋರ್ಟ್ ಕೊಟ್ಟರೆ 1884 ಹಾಕಿ ಬರ್ರಿ ಯಾಕಂದ್ರೆ ಒಮ್ಮೆ ಮೈಸೂರು ಅಂತ ಹೆಸರು ಕೊಡ್ತಾರೋ ಇಲ್ಲಾರ ಕೊಡಂಗಿಲ್ಲ ಬಟ್ ಅದಕ್ಕೆ ಮೈಸೂರು ಹೈಕೋರ್ಟ್ ಇದ್ದಿದ್ದು ಕರ್ನಾಟಕ ಹೈಕೋರ್ಟ್ ರೀನೇಮ್ ಮಾಡಿದ್ದು ಯಾವಾಗಂದ್ರೆ 1973 ಅದು ಸ್ಟ್ರೆಂತ್ ಎಷ್ಟೈತೆ ಹೇಳ್ರಿ ಆಕ್ಟಿವ್ ಮೆಂಬರ್ ಸ್ಟ್ರೆಂತ್ ಜಡ್ಜಸ್ 42 48 ಐತೆ ನೋಡ್ರಿ ಆಕ್ಟಿವ್ ಮೆಂಬರ್ ಸ್ಟ್ರೆಂತ್ ಎಷ್ಟು ಬರ್ತೈತೆ ಅಂದ್ರೆ 48 ಬರ್ತೈತೆ ನೆನಪಿಟ್ಕೋರೋದನ್ನ ಪೂರ್ತಿ ಹೇಳಿದ್ರಲ್ಲ ಎಷ್ಟು ಮ್ಯಾಕ್ಸಿಮಮ್ ಸ್ಯಾಂಕ್ಷನ್ ಸ್ಟ್ರೆಂತ್ ಐತೆ ನಮ್ಮಲ್ಲಿ 2 ಅಂತ ನೋಡಿ 62 ಐತೆ ಮ್ಯಾಕ್ಸಿಮಮ್ ಏನಂದ್ರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಅದು ನೆನಪಿಟ್ಕೋರಿ ಹೈಕೋರ್ಟ್ ಜಡ್ಜ್ಗಳು ನಿವೃತ್ತಿ ವಯಸ್ಸು ಎಷ್ಟಂತ ಕೇಳ್ರ ಅದು 62 ಇದು 62 ಈ ಸಂಖ್ಯೆನೇ ಇನ್ಕ್ರೀಸ್ ಮಾಡೋದು ಅಥವಾ ಜಾಸ್ತಿ ಮಾಡೋದು ಕೆಪಾಸಿಟಿ ಹೈಕೋರ್ಟ್ ಜಡ್ಜ್ 62 ಐತೆ 65 ಅದ ಸುಪ್ರೀಂ ಕೋರ್ಟ್ ಎಷ್ಟೈತಿ 65 ಐತಿ ಇದು 62 ಐತಿ ಕರೆಕ್ಟ್ ಐತ್ಲ ಏನು ತಪ್ಪು ಹೇಳಿ 60 ಅಂದೇನು 62 ಐದು ಎರಡು ಕಂಪೇರ್ ಮಾಡಿ ನೆನಪಿಟ್ಕೋರಿ ನಮ್ಮಲ್ಲಿ ಸ್ಯಾಂಕ್ಷನ್ಡ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಮತ್ತು ಇದೇ ಇರ್ತೈತಲ್ಲ ಅದನ್ನ ಮ್ಯಾಕ್ಸಿಮಮ್ ಮಾಡ್ಬೋದು ಯಾವಾಗಂದ್ರೆ ಪ್ರೆಸಿಡೆಂಟ್ಗಳು 62 ಏನೈತೆ ಅಂದ್ರೆ ಹೈಕೋರ್ಟ್ ಜಡ್ಜಸ್ಗಳ್ದ ನಿವೃತ್ತಿ ವಯಸ್ಸು ಐತೆ ಅದಾದ್ಮೇಲೆ 3 ವರ್ಷ ಎಲ್ಲಿ ಹೋಗ್ತಾರ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ಅಲ್ಲಿಂದ ನಿವೃತ್ತಿ ಹಾಕಾರ ಈಗ BV ನಾಗರತ್ನ ಈ ಸುಪ್ರೀಂ ಕೋರ್ಟ್ನಾಗ ಎಷ್ಟು ಜನ ಅದಾರ ಹೇಳ್ರಿ ಮಹಿಳಾ ನ್ಯಾಯಮೂರ್ತಿಗಳ ಇಬ್ರು ಕರೆಕ್ಟಾ ಕರ್ನಾಟಕದಾಗ ಮಹಿಳಾ ನ್ಯಾಯಮೂರ್ತಿಗಳು ಎಷ್ಟು ಅದಾರ ಈಗ 48 ಆಕ್ಟಿವ್ ಜಡ್ಜಸ್ ಅಂತ ಹೇಳಿಲ್ಲ ಅದ್ರೊಳಗೆ ಎಷ್ಟು ಮಂದಿ ಆಕ್ಟಿವ್ ಮಹಿಳಾ ಜಡ್ಜಸ್ ಅದಾರ 9 10 10 ನೆನಪಿಟ್ಕೋರು ಯಾಕಂದ್ರೆ 9 10 ಐತೆ ಅದು ಪೇಪರ್ನಾಗ ಕೊಟ್ಟಿದ್ದ ಬಟ್ 9 ತಪ್ಪದ 10 ಅದಾವ ಯಾಕಂದ್ರೆ ರೀಸೆಂಟಾಗಿ ಜೂನ್ಯಾಗ ಮೊನ್ನೆ ಅಪಾಯಿಂಟ್ ಆಗ್ಯಾರ ಮತ್ತೊಬ್ಬರು ಮಹಿಳಾ ಜಡ್ಜಸ್ ಅದಕ್ಕೆ ಎಷ್ಟು ಅದಾರ ಅಂದ್ರೆ 10 ಜನ ಮಹಿಳಾ ಜಡ್ಜಸ್ ಎಲ್ಲಾರ್ದು ಹೆಸರು ನೆನಪಿಟ್ಕೊಳತ್ ಹೇಳತ್ತಿಲ್ಲ ಸ್ಟ್ರೆಂತ್ ಮೇಲೆ ಕೇಳ್ರ ಅಂತ ಹೇಳಿ ಮತ್ತು ಈಗ ಹೈಕೋರ್ಟ್ ಪೀಠನ ವಿಸ್ತರಣೆ ಮಾಡತ್ತಾರಲ್ಲ ನೆನಪೈತಲ್ಲ ಪೀಠ ವಿಸ್ತರಣೆ ಮಾಡೋದು ಮತ್ತು ಹೈಕೋರ್ಟ್ ಸ್ಥಾಪನೆಗೆ ಎರಡು ಡಿಫ್ರೆನ್ಸ್ ಗೊತ್ತಾಕಲ್ಲ ಹೈಕೋರ್ಟ್ ಸ್ಥಾಪನೆ ಅಥವಾ ಪ್ರತಿ ರಾಜ್ಯ ಹೈಕೋರ್ಟ್ ಹೊಂದಿರ್ಬೇಕಂತ ಹೇಳುತ್ತಿದ್ದು ವಿಧಿ ಯಾವ್ದ 214 ಇನ್ನೊಂದು ಯೂನಿಯನ್ ಟೆರಿಟರಿಗೆ ಎಸ್ಟಾಬ್ಲಿಷ್ ಮಾಡ್ಬೋದು ಅಥವಾ ಯೂನಿಯನ್ ಟೆರಿಟರಿ ಬಂದಾಗ 241 ಆಮೇಲೆ 1 ಅಥವಾ 2 ಸ್ಟೇಟಿಗೆ ಬರ್ಬೇಕಾರ 231 ನೆನಪದಾವಲ್ಲ ಇನ್ನು ಹೇಳ್ರಿ ಪೀಠಗಳನ್ನ ವಿಸ್ತರಣೆ ಮಾಡೋ ಅಧಿಕಾರ ಯಾರಿಗೈತೆ ಅಂದ್ರೆ ರಾಷ್ಟ್ರಪತಿಗೆ ಐತಿ ಅದರ ಅತಿ ಹೈಯೆಸ್ಟ್ ಅಧಿಕಾರ ಅಂದ್ರೆ ರಾಷ್ಟ್ರಪತಿಗೆ ಲಾಸ್ಟ್ ಕೇಳಿರ್ತಾರೆ ಬಟ್ ನೆನಪಿಟ್ಕೋರಿ ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟ್ CJI ಮತ್ತು ಏನು ಸ್ಟೇಟ್ ಗೌರ್ಮೆಂಟ್ ಇರ್ತೈತಲ್ಲ ಇವ್ರು ರೆಕಮೆಂಡ್ ಮಾಡಲ್ದ ಅವ್ರು ಮಾಡಂಗಿಲ್ಲ ಇವ್ರಿಗೆ ಹೈಯೆಸ್ಟ್ ಅಥಾರಿಟಿ ಇದ್ದಂಗೆ ಅದ್ರ ರಿಲೇಟೆಡ್ ಏನು ಕೇಳಿದ್ರು ನೆನಪಿಟ್ಕೋರಿ ಗೊತ್ತಾತಲ್ಲ ಹೈಕೋರ್ಟ್ದ ಈಗ ಪ್ರೆಸೆಂಟ್ ಕರ್ನಾಟಕದಾಗ ಎಷ್ಟು ಸಂಚಾರಿ ಪೀಠಗಳತ್ತ ಅಂದಾಗ 2 ಹಾಕ್ರಿ ಮತ್ತು 3 ಹಾಕಿರಿ ಅದು ಯಾಕಂದ್ರೆ ಅದು ಪರ್ಮನೆಂಟ್ ಬೆಂಚ್ ಅಂತ ಕರೀತಾರೆ ಯಾವ್ದಂದ್ರೆ ಡೆಲ್ಲಿ ಬೆಂಗಳೂರೊಳಗಿರೋದು ಹೈಕೋರ್ಟ್ ಯಾವ ಲಿಸ್ಟ್ನೇ ಬೆಂಗಳೂರೊಳಗಿರೋದ ಪರ್ಮನೆಂಟ್ ಬೆಂಚ್ ಮತ್ತು ಬೆಂಗಳೂರೊಳಗಿರೋದ ಪರ್ಮನೆಂಟ್ ಬೆಂಚ ಇದು ಕಲಬುರಗಿ ಮತ್ತು ಧಾರವಾಡದ ಏನಂದ್ರೆ ಟೆಂಪ್ರವರಿ ಬೆಂಚ ಇನ್ನೊಂದು ಟೆಂಪ್ರವರಿ ಬೆಂಚ್ ಎಲ್ಲಿ ಮಾಡ್ಬೇಕಂದಾರಂದ್ರೆ ಮಂಗಳೂರದಾಗ ಮಾಡ್ಬೇಕಂದಾರ ಓಕೆ ಇದು ಹೇಳ್ರಿ ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳಿದ್ರಲ್ಲ ಇಂಡಿಯಾದಿಂದ ಯಾವ್ದೈತ್ರಿ ಕಂಟೈನರ್ CCPI ಅಂತ ಕರೀತಾರೆ ಕಂಟೈನರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಯಾವ್ದ ನವಸೇವಾ ಬಂದರ್ ಅಥವಾ ಅದಕ್ಕೆ ಇನ್ನೊಂದು ಹೆಸರ ಜವಾಹರ್ಲಾಲ್ ನೆಹರು ಯಾರು ಕೊಡ್ತಾರೆ ಇದ ವರ್ಲ್ಡ್ ಬ್ಯಾಂಕ್ ನೆನಪಿಟ್ಕೋರು ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಬಂದ್ರ ವಾಷಿಂಗ್ಟನ್ DC ಜಿನೆವಾ ತಾನು ನೋಡಿ ಯಾರು ವರ್ಲ್ಡ್ ಬ್ಯಾಂಕ್ ಬಂದಾಗ ವಾಷಿಂಗ್ಟನ್ DC ದಾಗ ಬರ್ತೈತಿ ವರ್ಲ್ಡ್ ಬ್ಯಾಂಕ್ ಮತ್ತು IMF ಎರಡು ಒಂದು ಅಗ್ರಿಮೆಂಟ್ ಮೇಲೆ ಸ್ಥಾಪನೆ ಆಕಾವ ಯಾವ ಅಗ್ರಿಮೆಂಟ್ ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಮೇಲೆ ಹಾಕವಲ್ಲ ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಮೇಲೆ ಎರಡು ತುರ್ದು ವಾಷಿಂಗ್ಟನ್ DC ಒಳಗೆ ಹೆಡ್ ಕ್ವಾರ್ಟರ್ ಐತಿ ಜಿನೆವಾದಾಗಿಲ್ಲ ನಾ ಜಿನೆವಾದಾಗ ಹೆಚ್ಚಿಗೆ ಹೇಳಿವತ್ತು ಅಲ್ಲಿ ಹಾಕಿರೇನು ಮತ್ತು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಬರ್ತದೆ ಇದು ಹೇಳ್ರಿ ಇನ್ನೊಂದು ಇವು ಸಂಚಾರಿ ಪೀಠಗಳನ್ನ ಮಾಡ್ಬೇಕಾರೆ ಒಂದು ಪ್ರಕರಣ ಐತೆ ಅಥವಾ ಒಂದು ಕಮಿಟಿ ಇತ್ತು ಆ ಕಮಿಟಿದ ರೆಕಮೆಂಡೇಶನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ ಯಾವ್ದು
ಜಶವಂತ್ ಸಿಂಗ್ ನೆನಪಿಟ್ಕೋರೆ, ಜಶವಂತ್ ಸಿಂಗ್ ಕಮಿಟಿ ಅಂತ ಬರ್ತೈತಿ, ಅವ್ರ ಕಮಿಟಿದ ಗೈಡ್ಲೈನ್ಸ್ಗಳು ಫಾಲೋ ಮಾಡಿಲ್ಲ ಈಗ ಅಪೋಸ್ ಮಾಡತ್ತಾರ. ಹೇಳ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಇದನ್ನ ಏನು ಕೇಳಿರ್ತಾನ ಗೊತ್ತಾ, ಭಾರತದ ಮೊದಲ ಯಾವ ಒಂದು ದೇವಾಲಯದಾಗ ಏನು ಮಾಡ್ರಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಬರ್ತಾ ಗೊತ್ತೈತಿ. ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂದ್ರೆ ನಾವು ಏನೋ ಒಂದು ಬ್ರ್ಯಾಂಡ್ ಮಾಡಿರ್ತೀವಿ ಹೇಳ್ರಿ, ಆ ಬ್ರ್ಯಾಂಡ್ ಇನ್ನೊಬ್ರು ಕಾಪಿ ಮಾಡಬಾರ್ದು ಕರೆಕ್ಟಾ, ಅದನ್ನೆಲ್ಲರ ಕಾಪಿ ಮಾಡಿರ್ತೀವಿ, ಅದ್ ನಾವು ಏನು ಹಾಕ್ಬೋದು ಅಂದ್ರೆ ಅವ್ರ ಮೇಲೆ ನಾವು ಕೇಸ್ ಹಾಕ್ಬೋದು. ಅದಕ್ಕೆ ಏನಂತಾರೆ ಇಂಟಲೆಕ್ಚುವಲ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡೋದತ್ತ ಹೇಳ್ತಾರೆ ಕರೆಕ್ಟಾ, ಕಾಪಿ ರೈಟ್ ಅದು ಕೊಡ್ತಿರ್ತಾರಲ್ಲ. ಹಂಗ ಪ್ರೆಸೆಂಟ್ ಏನ್ ಮಾಡ್ರಂದ್ರ ಒಂದು ಟೆಂಪಲ್ ದಿಂದ ಅವ್ರು ಏನ್ ಮಾಡ್ರಂದ್ರ ಪ್ರಾಪರ್ಟಿಗಳು ಇಂಡಿಯಾದಾಗ ಫಸ್ಟ್ ಟೈಮ್ ಏನ್ ಮಾಡ್ಯಾರಂದ್ರ ಈ ಟೆಂಪಲ್ ಹೇಳತ್ನ, ಈಗ ಯಾವ್ದಾರ ಒಂದು ಟೆಂಪಲ್ಗೆ ಹೋಗಿರ್ತೀರ ತಿಳ್ಕೊರಿ, ಆ ಟೆಂಪಲ್ದಾಗ ಒಂದು ಏನೋ ಒಂದು ಹೊಸಾದ ಡಿಸೈನ್ ಮಾಡಿರ್ತಾರಲ್ಲ, ಆ ಡಿಸೈನ್ ತಂದ ನಮ್ಮ ಟೆಂಪಲ್ದಾಗೂ ಮಾಡ್ರ ಮಂದಿ ಬರ್ತಾರ ಅಂತೇಳಿ ಕಾಪಿ ಮಾಡೋ ಚಾನ್ಸಸ್ ಇರ್ತದೆ. ಅಂತದ್ ಮಾಡಬಾರ್ದತ್ತ. ರೀಸೆಂಟ್ ಆಗಿ ಒಂದು ಟೆಂಪಲ್ಗೆ ಏನ್ ಕೊಟ್ಟಾರಂದ್ರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿದವ್ರು ಬರ್ತಾರಲ್ಲ, ಅವ್ರು ಏನ್ ಕೊಡ್ತಾರಂದ್ರ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳನ್ನ ಅಲೌ ಮಾಡ್ತಿರ್ತಾರೆ. ಭಾರತದಾಗ ಮೊದಲು ಯಾವ ದೇವಾಲಯಕ್ಕೆ ಇಂಟಲೆಕ್ಚುವಲ್ ರೈಟ್ಸ್ ಕೊಟ್ಟಾರ? ಎಸ್, ವೆರಿ ಗುಡ್. ಪುರಿ ಜಗನ್ನಾಥ ಟೆಂಪಲ್ ನೋಡ್ರಿ, ಪುರಿ ಜಗನ್ನಾಥ ಟೆಂಪಲ್ ಐತಲ್ಲ, ನೆನಪಿಟ್ಕೋರಿ ಎಲ್ಲಿ ಬರ್ತದೆ ಪುರಿ ಜಗನ್ನಾಥ್? ಇದು ಡೈರೆಕ್ಟ್ ಕ್ವಶನ್ ಕೇಳ್ರೆ ಗೊತ್ತಲ್ಲ. ಭಾರತದಾಗ ಮೊದಲು ಯಾವ ದೇವಾಲಯಕ್ಕೆ ರೀಸೆಂಟ್ ಆಗಿ ಆಸ್ತಿಗಳನ್ನಂಗಿಲ್ಲ, ಅದಕ್ಕೇನಂತಾರ ಬೌದ್ಧಿಕ ಆಸ್ತಿ, ಕರೆಕ್ಟ್, ಬೌದ್ಧಿಕ ಆಸ್ತಿಗಳನ್ನ ಸುರಕ್ಷಿತವಾಗಿ ಇಟ್ಕೋಬೇಕಂತ ರೀಸೆಂಟ್ ಆಗಿ ಮಿನಿಸ್ಟ್ರಿ, ಮತ್ತೆ ಯಾವ ಮಿನಿಸ್ಟ್ರಿ ಅಂತ ಕೇಳಿದಾಗ ಕನ್ಫ್ಯೂಸ್ ಆಗಿರಿ, ಮತ್ತೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದ್ರ ಬರ್ತೈತದ, ಆ ಮಿನಿಸ್ಟ್ರಿದವರು ಪ್ರೊಟೆಕ್ಟ್ ಮಾಡ್ಯಾರ ಇಂಡಿಯಾ. ಇದನ್ನ ಭಾರತದಾಗ ಮೊದಲ ದೇವಾಲಯ ಯಾವ್ದಂದ್ರ ಪುರಿ ಜಗನ್ನಾಥ್. ಅಂದ್ರೆ ಪುರಿ ಜಗನ್ನಾಥಾಗ 3 ಬರ್ತಾವ ನೋಡ್ರಿ, ಅವು 3 ಹೇಳ್ಬಿಡ್ತೀನಿ ಯಾವ್ಯಾವ ಅಂದ್ರ, ಒಂದ ನೀಲ ಚಕ್ರ ಅಂತ ಬರ್ತೈತಿ, ಇನ್ನೊಂದ ಪಟೀತ ಪ್ರಭಾತ್ ಬರ್ತೈತಿ, ಆನಂದ ಬಾಜರಾತ್. ಅಲ್ಲಿ ಏನ ಟೆಂಪಲ್ ಮೇಲೆ ಕಾಣಿಸೋದಿದೆ ಏನ್ ನೀಲ ಚಕ್ರ ಅದಲ್ಲ, ಈಗ ಹೆಂಗ ಅಶೋಕ ಚಕ್ರ ಐತಲ್ಲ, ಈ ಅಶೋಕ ಚಕ್ರ ಎಲ್ಲ ಈ ಭಾರತದ ಜೆಂಡಾ ಬಂದ್ರೆ ಎಲ್ಲ ಸ್ಟೇಟ್ ಒಳಗೆ ಏನಂದ್ರೆ ಅಶೋಕ ಚಕ್ರ ಇದ್ದಿರ್ತೈತಲ್ಲ, ಹಂಗ ನೀಲ ಚಕ್ರ ಏನಂದ್ರೆ ಪುರಿ ಜಗನ್ನಾಥ ಟೆಂಪಲ್ ಬಿಟ್ಟು ಬೇರೆ ಕಡೆ ಅಡಾಪ್ಟ್ ಮಾಡ್ಕೊಂಡಿರ್ತೇಳಿ ಅದು ಕ್ರೈಮ್ ಇದ್ದಂಗೆ, ಅದ್ರ ಸಂಬಂಧ ಮಾಡ್ಯಾರ. ಭಾರತದಾಗ ಮೊದಲ ದೇವಾಲಯ ಯಾವ್ದಂದ್ರ ಪುರಿ ಜಗನ್ನಾಥ್, ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು, ಪುರಿದ ಬಂದಾಗ ಒಂದು ಹೇಳಿದ್ನಿ, ಮೊನ್ನೆ ಕ್ವಶನ್ ಕೇಳಿದ್ದು KA ಏನ್ ಕೇಳಿದಂದ್ರ ಕರ್ನಾಟಕದಾಗ ಮೊದಲ ಟ್ಯಾಪ್ ಫ್ರಮ್ ವಾಟರ್ ಮಾಡಿದ್ದ ಹಳ್ಳಿ ಯಾವ್ದು ಅಥವಾ ತಾಲೂಕ್ ಯಾವ್ದತ್ ಕೇಳಿದ್ರಿ, ಯಾವ್ದ? ಅಳ್ನಾವರ್. ಪುರಿ ಆತ. ಕರ್ನಾಟಕದಾಗ ಕೇಳ್ರ ಪುರಿ ಆತ, ಕರ್ನಾಟಕದ ಕೇಳತ್ನ ಯಾವ್ದ? ಅಳ್ನಾವರ್. ಯಾವ ನದಿ ನೀರ? ಕಾಳಿ ರಿವರ್ ಕೇಳಿದ್. ಅದರ ಪ್ರಕಾರ ಜಲ್ ಜೀವನ್ ಮಿಷನ್, ಈ ಜಲ್ ಜೀವನ್ ಮಿಷನ್ ಮೋಟೋನ ಏನೈತೆ ಅಂದ್ರೆ ಇದನ್ನ ಮನೆಗೆ ಗಂಗೆ ಹತ್ತಿಳ, ಅದು ಟ್ಯಾಪ್ ಫ್ರಮ್ ವಾಟರ್, ಅದಕ್ಕೆ ಚಾವೆ ಕುಂಚಾರ ಅದ್ರಲ್ಲೇನ ನೀರು ಬರ್ತಾವಲ್ಲ, ಅದು ಟ್ಯಾಪ್ ಫ್ರಮ್ ವಾಟರ್. ಬಟ್ ಈ ಜಲ್ ಜೀವನ್ ಮಿಷನ್ ಬರೋಕ್ಕಿಂತ ಮೊದ್ಲನ ಭಾರತದಾಗ ಒಂದು ರಾಜ್ಯ ಏನ್ ಮಾಡಿತ್ತಂದ್ರ ಇಂಥದ ಟ್ಯಾಪ್ ಫ್ರಮ್ ವಾಟರ್ನ ಇನಿಷಿಯೇಟಿವ್ ತಂದಿತ್ತು. ಯಾವ್ದಂದ್ರ ಒಡಿಸ್ಸಾದ ಪುರಿ, ಕರೆಕ್ಟ್ ಅಲ್ಲ? ಒಡಿಸ್ಸಾದ ಪುರಿ ಅಲ್ಲ, ಅದ ತಂದಿತ್ತಲ್ಲ. ಮತ್ತೆ ಡೌಟ್ಲೆ ನೋಡತ್ತೀರಿ, ಅದಕ್ಕೆ ನೀವು ಒಡಿಸ್ಸಾದ ಪುರಿದಾಗ ತರ್ತಾರೆ. ಅದು ಮನೆ ಕ್ವಶನ್ ಕೇಳಿ ನೋಡಿ, ಕರ್ನಾಟಕದಾಗ ಡ್ರಿಂಕ್ ಫ್ರಮ್ ವಾಟರ್ ಎಲ್ಲಿಂದ ಅಂದ್ರೆ ಯಾವ ಡಿಸ್ಟಿಕ್ ಅಂದ್ರೆ ಧಾರವಾಡ. ಯಾವ್ದ? ಧಾರವಾಡ ಡಿಸ್ಟಿಕ್. ಉತ್ತರ ಕನ್ನಡ ಯಾರದ್ರಿ? ಧಾರವಾಡ ಡಿಸ್ಟಿಕ್. ನೆಕ್ಸ್ಟ್ ಇದೇಳಿ ರೀಸೆಂಟ್ ಆಗಿ ಪ್ಲೂವಿಕ್ಟೋ ಅಂತ ಒಂದು ವ್ಯಾಕ್ಸಿನ್ ಬರತೈತ್ರಿ, ಪ್ಲೂವಿಕ್ಟೋ ಅಂತ ಬರ್ತೈತಿ. ಈ ಪ್ಲೂವಿಕ್ಟೋ ಅದಕ್ಕೆ ನ್ಯೂಸ್ನಾಗ ಬರತೈತೆ ಅಂದ್ರೆ ರೀಸೆಂಟ್ ಆಗಿ ಒಂದು ಕಂಟ್ರಿದವ್ರು ಏನು ಮಾಡ್ರ ಗೊತ್ತಾ, ಇತ್ತೀಚೆಗೆ ಅದಕ್ಕೆ ಏನು ಮಾಡ್ರ ಅಂದ್ರೆ ಆ ಪ್ಲೂವಿಕ್ಟೋ ವ್ಯಾಕ್ಸಿನ್ಗಳನ್ನ ಎಲ್ಲರಿಗೂ ಕೊಡ್ಬೇಕಂತ ಆದ್ಯತೆ ಕೊಡಕ್ಕೆ ಇಂಡಿಯಾ ಜೋಡ ಸೈನ್ ಮಾಡ್ಕೊಂಡ್ರೆ 2026ದ ಟ್ರೀಟಿ. ಇದು ಯಾವ ಕಂಟ್ರಿ ಜೋಡ ಮಾಡ್ಕೊಂಡಾರ ಅಂದ್ರೆ ಸ್ವೀಡನ್ ಕಂಟ್ರಿ ಜೋಡ ಅಥವಾ ಸ್ವಿಸ್ ಕಂಟ್ರಿ ಅಂತ ಕರಿತೀವಲ್ಲ ಅವ್ರ ಜೋಡ ಮಾಡ್ಕೊಂಡಾರ. ಹೇಳ್ರಿ ಯಾರು ಮಾಡ್ಕೊಂಡ ಇದನ್ನ ಪ್ಲೂವಿಕ್ಟೋ ವ್ಯಾಕ್ಸಿನ್ನ? ಮಹಿಳೆಯರಿಗೆ ಯೂಸ್ ಮಾಡ್ತಾರ ಅಥವಾ ಪುರುಷರಿಗೆ ಯೂಸ್ ಮಾಡ್ತಾರೆ ಪ್ಲೂವಿಕ್ಟೋನ? ಇದರದ್ದು ಹಿಂಟ್ ಕೊಡ್ತಾನೆ ನೋಡೊಂದ. HPV ವ್ಯಾಕ್ಸಿನ್ ಅಂತ ಐತ್ಲ, HPV ವ್ಯಾಕ್ಸಿನ್ ಯಾರಿಗೈತೆ ಅಂದ್ರೆ ಮಹಿಳೆಯರಿಗೆ, ಪ್ಲೂವಿಕ್ಟೋ ವ್ಯಾಕ್ಸಿನ್ ಯಾರಿಗೈತೆ ಅಂದ್ರೆ ಪುರುಷರಿಗೆ. ನೆನಪಿಟ್ಕೋರಿ, ಡೆಡಿಕೇಟೆಡ್ ಆಗಿರೋದು ಯಾಕಂದ್ರೆ ಪುರುಷರಿಗೆ ಇರ್ತೈತಿ. ಪ್ಲೂವಿಕ್ಟೋ ಅಂತ ಕೇಳ್ತಾರೆ, ಏನ ಸೆಮಿನಲ್ ಫ್ಲೂಯಿಡ್ ಅಂತ ಹೋಗಿರ್ತೈತಲ್ಲ, ಅಲ್ಲಿ ಯಾರಿಗೆ ಕ್ಯಾನ್ಸರ್ ಆಗಿರ್ತೈತಲ್ಲ ಆ ಕ್ಯಾನ್ಸರ್ನ ತಡೆಗಟ್ಟಬೇಕಂತೇಳಿ ಇಂಡಿಯಾದಾಗ ಹೈಯೆಸ್ಟ್ ಮಹಿಳೆಯರಿಗೆ ಹೆಂಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಜಾಸ್ತಿ ಐತಲ್ಲ, ಮೆನ್ಸ್ಗಳಿಗೆ ಬರ್ತೈತಿ ಸೆಮಿನಲ್ ಫ್ಲೂಯಿಡ್ ಅಥವಾ ಸೆಮಿನಲ್ ಕ್ಯಾನ್ಸರ್ ಅಂತ ಬರ್ತಿರ್ತದೆ, ಹೈಯೆಸ್ಟ್ ಅದ ಬರ್ತಿರ್ತೈತೆ ಅಂತ ಪ್ಲೂವಿಕ್ಟೋ ವ್ಯಾಕ್ಸಿನ್ ಅಂತ ಮಾಡ್ಯಾರ. ನೆನಪಿಟ್ಕೋರಿ, ಪ್ಲೂವಿಕ್ಟೋ ಯಾವ ಕಂಟ್ರಿ ಜೋಡ ರೀಸೆಂಟಾಗಿ 2026 ಸೈನ್ ಮಾಡ್ರಂದ್ರ ಸ್ವಿಸ್ ಕಂಟ್ರಿ. ನೆನಪಿಟ್ಕೋ. ರೀಸೆಂಟ್ ಆಗಿ ಹೇಳ್ರಿ ವೈದ್ಯರ ಚೀಟಿ ಏನತ್ತ? ಸ್ವಿಸ್ ಇದನ್ನ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಕಂಟ್ರಿ, ಸ್ವೀಡನ್ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಕಂಟ್ರಿ. ನೋಡ್ರಿ ಯಾವ ಕಂಟ್ರಿ ಜೋಡ ಸೈನ್ ಮಾಡ್ಕೊಂಡಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಕಂಟ್ರಿ ಜೋಡ. ಯಾವ ವ್ಯಾಕ್ಸಿನ್ ಹೇಳಿ? ನಾಳೆ ಕೇಳ್ಬೋದು, ಡೈರೆಕ್ಟ್ ಕೊಟ್ಟಿರ್ತಾರೆ ಪ್ಲೂವಿಕ್ಟೋ ವ್ಯಾಕ್ಸಿನ್, ಅಥವಾ ಹಿಂದೆ 2-3 ಕೊಡ್ತಾರೆ. ಏನಂದ್ರೆ ಪ್ಲೂವಿಕ್ಟೋ ಅನ್ನೋದ ವ್ಯಾಕ್ಸಿನ ಮತ್ತು ಇಂಜೆಕ್ಷನ್ ಅಲ್ಲ, ಇದು ಪ್ಲೂವಿಕ್ಟೋ ಅನ್ನೋದ ವ್ಯಾಕ್ಸಿನ್ ತಡೆಗಟ್ಟಬೇಕಂತೇಳಿ, ರೋಗಗಳನ್ನ ತಡೆಗಟ್ಟಬೇಕಾದ್ರೆ ಮೊದಲು ಕೊಡ್ತಿಲ್ಲ ಅವಕ್ಕೆ ವ್ಯಾಕ್ಸಿನ್ ಅಂತ ಕೇಳ್ತಾರೆ. ಹಿಂಗೆ ಕೊಟ್ಟಿರ್ತಾರೆ. ಯಾವಾರ ಒಂದು 4-5 ವ್ಯಾಕ್ಸಿನ್ ಕೊಟ್ಟೆ. ಇದು ಓನ್ಲಿ ಮಹಿಳೆಯರಿಗೆ ಅಥವಾ ಓನ್ಲಿ ಪುರುಷರಿಗೆ ಆದ್ಯತೆ ಇದ್ದಿದ್ದು ವ್ಯಾಕ್ಸಿನ್ ಯಾವ್ದು ಅಂತ ಕೇಳ್ರೆ ನೆನಪಿಟ್ಕೋರಿ, ಪ್ಲೂವಿಕ್ಟೋ ಅಥವಾ ಅಂದ್ರೆ ಯಾರಿಗೆ ಅಂದ್ರೆ ಓನ್ಲಿ ಪುರುಷರಿಗೆ. ರೀಸೆಂಟಾಗಿ ಹೇಳ್ರಿ ವೈದ್ಯರ ಚೀಟಿ ಇಲ್ಲದ ಸೆಂಟ್ರಲ್ ಗೌರ್ಮೆಂಟ್ ಯಾವುದು ಮೆಡಿಸಿನ್ಗಳು ಕೊಡಬೇಡ ಅಂದೈತೋ, ಸಿರಪ್ಗಳು ಕೊಡಬೇಡ ಅಂದೈತೋ, ಅಥವಾ ಇಂಜೆಕ್ಷನ್ಗಳು ಕೊಡಬೇಡ ಅಂದೈತೆ ಅಂದ್ರೆ ಸಿರಪ್ಗಳು. ನೆನಪೈತಲ್ಲ, ಸಿರಪ್ಗಳೊಳಗೆ ರೀಸೆಂಟಾಗಿ ಯಾವ್ದು ಕಂಟೆಂಟ್ ಜಾಸ್ತಿ ಆಗತ್ತೈತ? ಡೈಇಥೈಲ್, DEB ಅಂತ ಕರೀತಾರೆ. ಡೈಇಥೈಲಿನ್ ಗ್ಲೈಕೋಲ್ ಅಂತ ಕರೀತಾರೆ. ಆವಾಜ್ ಬರತ್ತಲ್ಲ ದಂಡಿತನ ಬರತ್ತಲ್ಲ. ಮತ್ತೆ ನೆಕ್ಸ್ಟ್ ಇದು ಹೇಳ್ರಿ ರೀಸೆಂಟಾಗಿ ATL ಬ್ರಿಡ್ಜ್ ಅಂತ ಕರಿತೀವಲ್ಲ, ಯಾವ ಕಂಟ್ರಿ ಜೋಡ ಸೈನ್ ಮಾಡ್ಕೊಂಡಿದ್ವಿ? ATL ಬ್ರಿಡ್ಜ್ ಅಂತ ಫ್ರಾನ್ಸ್ ಜೋಡ. ATL ಬ್ರಿಡ್ಜಸ್ ಅಂದ್ರೆ ATL ಅಂದ್ರೆ ಏನು ಫುಲ್ ಫಾರ್ಮ್?
ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಬರ್ತದೆ. ಇದು ಹೇಳಿ ನೋಡು, ಅಟಲ್ ಇನೋವೇಷನ್ ಮಿಷನ್ ನ ಜಾರಿಗೆ ತಂದವ್ರು ಯಾರು? ನೀತಿ ಆಯೋಗ. ನೆನಪೈತಲ್ಲ, ನೀತಿ ಆಯೋಗದವ್ರ ಅಟಲ್ ಇನೋವೇಷನ್ ಮಿಷನ್ ತರ್ತಾರೆ. ಈ ಅಟಲ್ ಇನೋವೇಷನ್ ಮಿಷನ್ ಆದ್ಯತೆ ಏನಂದ್ರೆ ಇನೋವೇಷನ್ ಅಂತೈತಲ್ಲ, ನಾವೀನ್ಯತೆಗೆ ಆದ್ಯತೆ ಕೊಡ್ಬೇಕಂತ ಯಾವ ತರ್ತಾರಂದ್ರೆ ಅಟಲ್ ಇನೋವೇಷನ್ ಮಿಷನ್ ಅಂತ ತರ್ತಾರೆ. ಅವ್ನು ಏನ್ ಮಾಡ್ತಾರಂದ್ರ ಪ್ರೈಮರಿ ಲೆವೆಲ್ ಸ್ಕೂಲ್ ಲೆವೆಲ್ಗೆ ಏನ್ ಮಾಡ್ತಾರಂದ್ರ ಲ್ಯಾಬ್ಗಳು ಮಾಡ್ಬೇಕು. ಆ ಲ್ಯಾಬ್ ಒಳಗೆ ಭಾಳ ಎಕ್ಕಾಗಾಯ್ತಾನ ಇಲ್ಲಲ್ಲ ಅವು ಲ್ಯಾಬ್ ಒಳಗೆ ಏನು ಮಾಡ್ಬೇಕಂದ್ರೆ ಹುಡುಗರಿಗೆ ನಾವೀನ್ಯತೆ ಬಗ್ಗೆ ಆದ್ಯತೆ ಕೊಡ್ಬೇಕಂತ ಏನು ಮಾಡ್ತಾರಂದ್ರೆ ATL ಅಥವಾ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಮಾಡ್ತಾರೆ ರೀ. ಆ ಟಿಂಕರಿಂಗ್ ಲ್ಯಾಬ್ಗಳಿಗೆ ಆದ್ಯತೆ ಕೊಡ್ಬೇಕಂತ ಇಂಡಿಯಾ ಜೋಡ ಸೈನ್ ಮಾಡ್ಕೊಂಡಿದ್ದು ಯಾವ್ದಂದ್ರೆ ಫ್ರಾನ್ಸ್. ನೆನಪಿಟ್ಕೊ, ನಾಳೆ ಕೇಳ್ಬೋದು ಅಟಲ್ ಇನೋವೇಷನ್ ಮಿಷನ್ ಇಂಡಿಯಾ ಬಿಟ್ಟು ಬೇರೆ ಒಂದು ಕಂಟ್ರಿ ಒಳಗೆ IIT ದಿಲ್ಲಿದ ಕ್ಯಾಂಪಸ್ ಒಳಗೆ ಅಡಾಪ್ಟ್ ಮಾಡ್ಕೊಂಡ್ರೆ ಕ್ವಶನ್ ಕೇಳತ್ ನೋಡ್ರಿ, ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರಿ. IIT ಮೊದ್ಲು ಇಂಡಿಯಾದಿಂದ ಬಿಟ್ಟು ಹೊರಗಾಗಿದ್ದಂದ್ರೆ IIT ಮದ್ರಾಸ್ ಕನ್ಫರ್ಮ್ ಫಸ್ಟ್. ಇದು ಅದಾದ್ಮೇಲೆ ಸಪ್ರೇಟ್ ಆಗಿ IITಗಳು ಬೇರೆ ಬೇರೆ ಕಂಟ್ರಿ ಒಳಗೆ ಸ್ಥಾಪನೆ ಮಾಡ್ಯಾರ ಆಲ್ರೆಡಿ. IIT ದಿಲ್ಲಿ ಕ್ಯಾಂಪಸ್ ಐತ್ಲ, ಅಲ್ಲಿ ಏನ್ ಮಾಡ್ತಾರಂದ್ರೆ ಔಟ್ ಆಫ್ ಕಂಟ್ರಿ ಹೇಳತ್ನ IIT ದಿಲ್ಲಿ ಅಂದ್ರೆ ಇಲ್ಲೆಲ್ಲ ಎಲ್ಲ ನಮ್ಮ IIT ಒಳಗೆ ಅಟಲ್ ಇನೋವೇಷನ್ ಮಿಷನ್ಗಳು ಎದಕ್ ಮಾಡ್ತಾರಂದ್ರೆ ಇನೋವೇಷನ್ ಸಲ್ಮಂದ್ ಆದ್ಯತೆ ಕೊಟ್ಟಿರ್ತೀವಿ. ಬಟ್ ಔಟ್ ಆಫ್ ಕಂಟ್ರಿ ಏನ್ ಮಾಡ್ರಂದ್ರೆ ಅಟಲ್ ಇನೋವೇಷನ್ ಮಿಷನ್ ನ ಬೇರೆ ಕಂಟ್ರಿ IIT ದಿಲ್ಲಿ ಕ್ಯಾಂಪಸ್ ಒಳಗೆ ಅಡಾಪ್ಟ್ ಮಾಡ್ಕೊಂಡಾರ. ಯಾವ ಕ್ಯಾಂಪಸ್? ಅಬುದಾಬಿ, ದುಬೈ. ಎಲ್ಲಿ? ಅಬುದಾಬಿ. ನೆನಪಿರ್ತೈತಲ್ಲ, ಅಬುದಾಬಿ ಎದ್ರಾಗ ಬರ್ತೈತಿ? ಯುನೈಟೆಡ್ ಅರಬ್ ಎಮಿರೇಟ್ಸ್ ದಾಗ ಬರ್ತೈತೋ ಇಲ್ಲೋ? ಯುನೈಟೆಡ್ ಅರಬ್ ಎಮಿರೇಟ್ಸ್ ದಾಗ ಎಷ್ಟು ಬರ್ತಾವ್ರಿ? 7 ಬರ್ತಾವ. ನೆನಪೈತಲ್ಲ, ಕ್ವಶನ್ ಏನದು? ಪಾರು SDA ಮಾಡಿದ್ರೆ ಏನ್ ಮಾಡಿದ್ರಿ ಕೋಡ್? ಪಾರು SDA. F ಅಂದ್ರೆ ಫುಜರೈ, A ಅಂದ್ರ ಅಬುದಾಬಿ. ಕೇಳ್ರೆ ಏನ್ ಮಾಡೋರು ನಾಳೆ ಇಲ್ರ. ಇದು UAE ರೀಸೆಂಟ್ ಆಗಿ UAE ಅದಕ್ಕೆ ನ್ಯೂಸ್ನಾಗ ಐತೆ ಅಂದ್ರೆ UAE ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ದಿಂದ ಹೊರಗೆ ಬರ್ತೈತಿ, OPEC ದಿಂದ ಬಂದೈತಿ. ಆ UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಾರಲ್ಲ, ಅದ್ರೊಳಗ ಸಮಥಿಂಗ್ ಇದನ್ನ ಏನತ್ರ ಕ್ಯಾಪಿಟಲ್ಗಳು ಅಥವಾ ದೊಡ್ಡ ದೊಡ್ಡ ಸಿಟಿಗಳು ಅದಾವಲ್ಲ, ಅವು 7 ಸಿಟಿಗಳು ಕೂಡ ಏನಾಗತ್ತೈತೆ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಆಗೈತಿ. ಅವು 7 ಯಾವ ಅಂದ್ರೆ ಪಾರು SDA ಅಂತ ಮಾಡಿದ್ರಿ. F ಅಂದ್ರೆ ಫುಜರೈ, A ಅಂದ್ರೆ ಅಬುದಾಬಿ, R ಅಂದ್ರ ರಾಸ್ ಅಲ್ ಖಮೆ ಅಲ್ಲ, ರಾಸ್ ಅಲ್ ಖಮೆ ಅಂತ ಬರ್ತೈತಿ. ಆಮೇಲೆ U ಅಂದ್ರ ಪಾರು ಅಂತ ಬರ್ತಲ್ಲ, U ಅಂದ್ರ ಉಲ್ಲೈ ಕ್ವಿನೈನ್ ಅಂತ ಬರ್ತೈತಿ, ಹೌದಲ್ಲ? ಕ್ವಿನೈನ್ ಅಂತ ಬರ್ತೈತಿ. ಅದಾದ್ಮೇಲೆ SD ಅಂದ್ರೆ S ಅಂದ್ರ ಸಾರ್ಜಾ, D ಅಂದ್ರ ದುಬೈಯ, ಇನ್ನೊಂದು ಯಾವ್ದು ಉಳಿತು? A ಅಂದ್ರ ಅಜ್ಮಲ್. ಕರೆಕ್ಟ್ ಅದಲ್ಲ? ಪಾರು SDA. ನೆನಪಿಟ್ಕೋರೆ ಎಷ್ಟು ಇದನ್ನ ಇಲ್ಲಾರ ಡೈರೆಕ್ಟ್ ಕೇಳ್ಬೋದು. UAE ಅನ್ನೋದು ರೀಸೆಂಟ್ ಆಗಿ OPEC ದಿಂದ ಬಂದೈತ್ಲ, ಇದು ಎಷ್ಟು ಎಮಿರೇಟ್ಸ್ಗಳನ್ನ ಕೂಡ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗೈತಂದ್ರ 7 ಎಮಿರೇಟ್ಸ್ಗಳನ್ನ ಕೂಡ ಆಕೈತಿ. ಈ UAE ದಾಗ ಯಾವ್ದ್ರೊಳಗೆ ಐತೆ ಅಂದ್ರೆ ಅಬುದಾಬಿದೊಳಗೆ IIT ಕ್ಯಾಂಪಸ್ ಐತಿ. ಅದ್ರೊಳಗೆ ಏನ್ ಮಾಡ್ರಂದ್ರ ಅಟಲ್ ಇನೋವೇಷನ್ ಮಿಷನ್ ಇಂಡಿಯಾದಿಂದ ಹೊರಗೆ ಯಾವ್ದಾರ ಒಂದು ಕಂಟ್ರಿ ಒಳಗೆ ಅಡಾಪ್ಟ್ ಮಾಡ್ಕೊಂಡಿದ್ರಂದ್ರ IIT ದಿಲ್ಲಿ ಕ್ಯಾಂಪಸ್ ಒಳಗೆ ಎಲ್ಲಿ ಅಂದ್ರೆ ಅಬುದಾಬಿ. ನೆನಪಿರ್ತೈತಿಲ್ಲ, ಯಾರು ತರ್ತಾರ ಇದನ್ನ ಅಟಲ್ ಇನೋವೇಷನ್ ಮಿಷನ್? ನೀತಿ ಆಯೋಗದ ರೀಸೆಂಟ್ ಆಗಿ ಮೀಟಿಂಗ್ ಆಗೈತಿ. ನೀತಿ ಆಯೋಗದ ಚೀಫ್ ಎಕ್ಸಿಕ್ಯೂಟಿವ್ ಅಥವಾ CEO ಯಾರ್ದಾರ? ನಿಧಿ ಚಿಬ್ಬಾರ್. ನೆನಪಿಟ್ಕೋರ, ನೀತಿ ಆಯೋಗದ CEO ಕೇಳ್ರ ನಿಧಿ ಚಿಬ್ಬಾರ್ ಹಾಕ್ರಿ, ವೈಸ್ ಚೇರ್ಮನ್ ಅಂತ ಕೇಳ್ರ ಅಶೋಕ್ ಲೈರಿ ಹಾಕ್ರಿ. ಎರಡು ಕನ್ಫ್ಯೂಸ್ ಆಗಬಾರ್ದು. ಚೇರ್ಮನ್ ಯಾವಾಗೂ ಯಾರು ಇರ್ತಾರಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನೆನಪಿರ್ತೈತಲ್ಲ. ಈಗ ಹೇಳಿ ನೋಡ್ರಿ, ನೀತಿ ಆಯೋಗದವ್ರ ರೀಸೆಂಟ್ ಆಗಿ ಇವು ಇದನ್ನ ತರ್ತಾರ, ಒಂದು ಪೋರ್ಟಲ್ ತಂದಾರ್ರಿ, CPO ಪೋರ್ಟಲ್ ಅಂತ ಕರೀತಾರ. ಈ CPO ಪೋರ್ಟಲ್ ಫುಲ್ ಫಾರ್ಮ್ ನೀತಿ ಆಯೋಗದವ್ರು ತರ್ತಾರ. ಎಸ್, ಸೆಂಟ್ರಲ್ ಪ್ರಭಾರಿ ಆಫೀಸರ್ಸ್. ನೆನಪಿಟ್ಕೋರಿ, ಇದು ಹೇಳಿದ್ವಲ್ಲ, ಡಿಸ್ಕಷನ್ ಮಾಡಿದ್ವಿ ನೋಡಿ, 1 ತಿಂಗಳಿಂದ ಏನೋ ಬಂದಿತ್ತಿದ. CPO ಪೋರ್ಟಲ್ ಅಂತ ಇಂಡಿಯಾದಾಗ ಯಾರು ತಂದಾರ ಅಂತ ಕೇಳ್ಬೋದು. ಯಾರು ತರ್ತಾರಂದ್ರ ನೀತಿ ಆಯೋಗದವ್ರು. ನೆನಪಿರ್ತೈತಲ್ಲ, CPO ಪೋರ್ಟಲ್ ಎದಕ್ಕಂದ್ರ ಸೆಂಟ್ರಲ್ ಪ್ರಭಾರಿ ಆಫೀಸರ್ ಅಂತ ಹೇಳಿ. ಯಾವ ಯೋಜನೆಗಳ ಸಂಬಂಧ ಹೇಳ್ರಿ, ಇದನ್ನ ಯೋಜನೆಗಳನ್ನು ಹೇಳಿ ಸೆಂಟ್ರಲ್ ಪ್ರಭಾರಿ ಆಫೀಸರ್ ಅಂತ ಒಬ್ಬ ಪ್ರಭಾರಿ ಆಫೀಸರ್ ಇರ್ತಾನ. ಇವು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾರೆ 3C ಫಾರ್ಮುಲಾ ಯೂಸ್ ಮಾಡ್ತಾರೋ ಅಂತ ಹೇಳಿದ್ ನೋಡು. ಯಾವ ಹೇಳ್ರಿ? 2 ಯೋಜನೆಗಳು ಹೇಳಿದ್ಲ, ಆಸ್ಪಿರೇಷನಲ್ ಬ್ಲಾಕ್ಸ್ ಮತ್ತೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ವು. ನೆನಪೈತಲ್ಲ, ಇವು ಯಾವಾಗಿದ್ರು ನೆನಪಿಟ್ಕೋರಿ. ಕರೆಂಟ್ ಅಫೇರ್ಸ್ ತಟ್ಟ ಕೇಳಂಗಿಲ್ಲ. ನೀತಿ ಆಯೋಗದ ಒಂದು ಸ್ಕೀಮ್ ಅದ, ಅದ್ರೊಳಗೆ ಡೆವಲಪ್ ಮಾಡ್ಬೇಕಂದ್ರೆ ಹೆಂಗ್ ಸ್ಮಾರ್ಟ್ ಸಿಟಿ ಒಳಗೆ 100 ಸಿಟಿಗಳನ್ನ ಡೆವಲಪ್ ಮಾಡ್ಬೇಕಂದಿದ್ರಲ್ಲ, ಆ ನೀತಿ ಆಯೋಗ ಒಳಗೆ ಬಂದಾಗ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಮತ್ತು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಬರ್ತದೆ. ಈಗ ಹೇಳ್ರಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಗಳು ಎಷ್ಟದಾವ? 112 ಏನನ್ನ ಡಿಸ್ಟ್ರಿಕ್ಟ್ಗಳು. ಆಸ್ಪಿರೇಷನಲ್ ಬ್ಲಾಕ್ಸ್ಗಳು ಬಂದ್ರ 500. ನೆನಪಿರ್ತೈತಿಲ್ಲ, ಬ್ಲಾಕ್ಸ್ ಅಂದ್ರೆ ಡಿಸ್ಟ್ರಿಕ್ಟ್ಗಳಕ್ಕಿಂತ ಸಣ್ಣ ಹೊತ್ತು ಬರ್ತಾವ. ಬ್ಲಾಕ್ಸ್ ಅಂದ್ರೆ ತಾಲೂಕು ಮಟ್ಟಕ್ಕೆ, ಡಿಸ್ಟ್ರಿಕ್ಟ್ ಅಂದ್ರೆ ಅದಕ್ಕಿಂತ ದೊಡ್ಡ ಇರ್ತಾವ. ಇವ್ನ ಮೇಂಟೈನ್ ಮಾಡ್ಬೇಕತ್ರ ಅಥವಾ ಇವ್ನ ಯೋಜನೆಗಳನ್ನ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಬೇಕಾರೆ ಯಾವ ಒಂದು ಫಾರ್ಮುಲಾ ಯೂಸ್ ಮಾಡ್ತಾರ ಅಂತ ಹೇಳಿದ್ನಿ, 3C ಫಾರ್ಮುಲಾ ಅಂತ ಹೇಳಿದ್ನಿ. ನೆನಪೈತಿ? 3C ಅಂದ್ರೆ ಒಂದೇದ ಕಾಂಪಿಟೇಷನ್, ಇನ್ನು ಹೇಳ್ರಿ ಕಾಂಪಿಟೇಷನ್. ಎರಡನೇದು ಕೊಲಾಬ್ರೇಷನ್, ಇನ್ನೊಂದು ಬರ್ತೈತಿ ಕೊಲಾಬ್ರೇಷನ್, ಕಾಂಪಿಟೇಷನ್, ಕೋಆಪರೇಷನ್ ಅಲ್ಲ, ಇನ್ನೊಂದು ಏನೈತೆ ನೋಡು, ಕೊಲಾಬ್ರೇಷನ್, ಕಾಂಪಿಟೇಷನ್, ಕೋಆಪರೇಷನ್ ಐತೆ ಅಲ್ಲ ನೋಡು. ಇನ್ನೊಂದು ಏನೈತೆ ನೋಡ್ರಿ, ಕನ್ವರ್ಜೆನ್ಸ್ ಆಯ್ತು. ಅಲ್ಲ, ಕನ್ವರ್ಜೆನ್ಸ್ ಇಲ್ಲ, ಏನೋ ಐತೆ ನೋಡಿ, ಕೋಆಪರೇಷನ್, ಸಿಗಲಿಲ್ಲ. ಕನ್ವರ್ಜನ್, ಹಾಂ, ಎಸ್, ಕನ್ವರ್ಜೆನ್ಸ, ಕೊಲಾಬ್ರೇಷನ್ ಮತ್ತು ಕಾಂಪಿಟೇಷನ್. ಕರೆಕ್ಟ್. ಕನ್ವರ್ಜೆನ್ಸ್ ಅವು ಎದಕ್ಕೆ ಅಂತ ಹೇಳಿದ್ಲ. ಕನ್ವರ್ಜೆನ್ಸ್ ಅಂದ್ರೆ ಏನು ಮಾಡ್ತಿರ್ತಾರೆ ಹೇಳ್ರಿ? ಇವು ಹೇಳಿದ್ನೆಲ್ಲ ನೀತಿ ಆಯೋಗದ, ಇವು ಬರೀ ಇದನ್ನತ್ತಲ್ಲ, ನೀತಿ ಆಯೋಗ ಮೇಲೆ ಕೇಳ್ರೆ ನೆನಪಿಟ್ಕೋರಿ. ಆಸ್ಪಿರೇಷನಲ್ ಬ್ಲಾಕ್ಸ್ ಮತ್ತು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಎದಕ್ಕೆ ತಂದಾರಂದ್ರೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ಗಳನ್ನ ಮತ್ತು ಬ್ಲಾಕ್ಸ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅವು ಇಂಪ್ರೂವ್ಮೆಂಟ್ ಮಾಡ್ಬೇಕಾರೆ ಏನರ ಇದು ಎದಕ್ಕೆ ತರ್ತಾರೆ ಗೊತ್ತಾ? ನೀತಿ ಆಯೋಗ ಅನ್ನೋದು ಇರೋದು ಏನಂದ್ರೆ, ನೀತಿ ಆಯೋಗ ಫುಲ್ ಫಾರ್ಮ್ ಏನ?
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾನ ಹೊಸ ಉತ್ಯುನ್ನತವಾದ ಇದನ್ನ ಸ್ಟೇಟಿಗೆ ಒಯ್ಯಬೇಕು ಅಥವಾ ಅತಿ ದೊಡ್ಡದ ಅಭಿವೃದ್ಧಿ ಮಾಡ್ಬೇಕಂತೇಳಿ ಯಾವ್ದು ಬಂದಾರ ಅಂದ್ರೆ ನೀತಿ ಆಯೋಗದವ್ರು ತಂದಾರ. ಅದ್ರೊಳಗೆ ಅವ್ರು ಪ್ರೋಗ್ರಾಮ್ ತರ್ತಾರೆ ಆಸ್ಪಿರೇಷನಲ್ ಬ್ಲಾಕ್ಸ್ ಮತ್ತು ಡಿಸ್ಟಿಕ್ ಅಂತೇಳಿ. ಇವು ಡಿಸ್ಟಿಕ್ ಬ್ಲಾಕ್ಸ್ಗಳಿಗೆ ಮಾಡ್ಬೇಕಾರ ಸೆಂಟ್ರಲ್ ಗೌರ್ಮೆಂಟ್ದಿಂದ ಸ್ಕೀಮ್ ಇರ್ತೈತೆ ಅಂತ ತಿಳ್ಕೊರಿ. ಅದೇನಂದ್ರೆ ಮಹಿಳೆಯರಿಗೆ ಆದ್ಯತೆ ಇದ್ದಿದ್ದ ಸೆಂಟ್ರಲ್ ಗೌರ್ಮೆಂಟ್ದಿಂದ ಒಂದು ಸ್ಕೀಮ್ ಇರ್ತೈತಿ, ಸ್ಟೇಟ್ ಗೌರ್ಮೆಂಟ್ದಿಂದ ಒಂದು ಇರ್ತೈತಿ. ಎರಡು ಸಪ್ರೇಟ್ ಫಂಡ್ ಮಾಡ್ತಿದ್ದಂತೇಳಿ ಅವ್ನು ಏನು ಮಾಡೋದು ಅಂದ್ರೆ ಕನ್ವರ್ಜ್ ಮಾಡೋದು. ಅದಕ್ಕೆ ಒಂದೇದು ಸಿ ಯಾವ್ದಂದ್ರೆ ಕನ್ವರ್ಜೆನ್ಸ್. ಯಾವ ಪ್ರಾಜೆಕ್ಟ್ಗಳು ಇರಲಿಲ್ಲ, ಒಂದು ಡಿಸ್ಟಿಕ್ನ ಇಂಪ್ರೂವ್ಮೆಂಟ್ ಮಾಡೋದೈತೆ, ಅಲ್ಲಿ ಮಹಿಳೆಯರ ಎಜುಕೇಷನ್ಗೆ ಆದ್ಯತೆ ಕೊಡತ್ತಿದ್ರ 5-6 ಪ್ರೋಗ್ರಾಮ್ಗಳು ಮಾಡಿ ಸಪ್ರೇಟ್ ರೊಕ್ಕ ಕೊಡೋದಕ್ಕಿಂತ ಒಂದು ಪ್ರೋಗ್ರಾಮ್ ಕನ್ವರ್ಜೆನ್ಸ್ ಮಾಡ್ರೆ ಎಫೆಕ್ಟಿವ್ ಆಗಿ ಡೆಲಿವರಿ ಮಾಡ್ಬೋದೋ ಇಲ್ಲೋ ಮಾಡ್ಬೋದಲ್ಲ. ಅದಕ್ಕೆ ಒಂದೇದು ಏನಂದ್ರೆ ಕನ್ವರ್ಜೆನ್ಸ್. ಎರಡನೇದು ಏನಂತ ಹೇಳಿ ಕೊಲಾಬರೇಷನ್ ಅಂತೇಳಿ. ಈ ಕೊಲಾಬರೇಷನ್ ಹೆಂಗೆ ಮಾಡ್ತಿರ್ತಾರೆ ಅಂದ್ರೆ ಯಾವ್ದಾರ ಒಂದು ಪ್ರೋಗ್ರಾಮ್ ಇರ್ತೈತಿ ಅಥವಾ ಯಾವ್ದಾರ ಒಂದು ಪ್ರೈವೇಟ್ ಏಜೆನ್ಸಿ ಇರ್ತಲ್ಲ ಅದ್ರ ಜೋಡ ಕೊಲಾಬರೇಷನ್ ಮಾಡಿ ಎಫೆಕ್ಟಿವ್ ಆಗಿ ಜಾರಿಗೆ ತರಬೇಕಂತ ಯಾವ್ದಂದ್ರೆ ಕೊಲಾಬರೇಷನ್. ಇನ್ನೊಂದು ಏನಂದ್ರೆ ಕಾಂಪಿಟೇಷನ್ ಅಂತೇಳಿ. ಒಂದು ಡಿಸ್ಟಿಕ್ ಜೋಡ ಇನ್ನೊಂದು ಡಿಸ್ಟಿಕ್ನ ಕಾಂಪಿಟೇಷನ್ಗೆ ನೀಡಿಸೋದ್ರಿ. ಎಷ್ಟು ಡಿಸ್ಟಿಕ್ ಅಂದ್ರೆ 112 ಡಿಸ್ಟಿಕ್ ಅದಾವ ಅಂತೇಳಿ. ಕರ್ನಾಟಕದಾಗ ಯಾವ ಡಿಸ್ಟಿಕ್ ಇದ್ದು ಅಂತೇಳಿ ನಾವು ಡಿಸ್ಟಿಕ್ ನಿಮ್ಗಿಂತ ಮುಂದೆ ಹೋಗ್ಯವತ್ತು ಕಾಂಪಿಟೇಷನ್ ಆದ್ರೆ ಆ ಡಿಸ್ಟಿಕ್ ಕಮಿಷನರ್ ಮತ್ತು ಈ ಡಿಸ್ಟಿಕ್ ಕಮಿಷನರ್ಗಳು ಏನು ಮಾಡ್ತಾರೆ ಅಂದ್ರೆ ನಾವು ಅವ್ರಕ್ಕಿಂತ ಮುಂದೆ ಹೋಗೋಣ ಅಂತಾರಲ್ಲ ಅದಕ್ಕೆ ಇದನ್ನೇನತ್ತಾರ ಅಂದ್ರೆ ಕಾಂಪಿಟೇಷನ್. ಇದು ನೆನಪಿಟ್ಕೋರಿ. CPO ಬಂದಾಗ ನೆನಪಿಟ್ಕೋರಿ. CPO ಅಂದ್ರೆ ಏನಂದ್ರೆ ಈ ಸೆಂಟ್ರಲ್ ಪ್ರಭಾರಿ ಆಫೀಸರ್ ಅಂತಂದ್ರೆ ಏನಂದ್ರೆ ಇವು ಏನು ಬ್ಲಾಕ್ ಪ್ರೋಗ್ರಾಮ್ ಮತ್ತು ಆಸ್ಪಿರೇಷನಲ್ ಪ್ರೋಗ್ರಾಮ್ ಅದಲ್ಲ ಅದಕ್ಕೆ ಮೇನ್ ಇಂಡಿಯಾದ ಅಂದ್ರೆ ಮ್ಯಾಲ ನೀತಿ ಆಯೋಗದಿಂದ ರೆಪ್ರೆಸೆಂಟ್ ಮಾಡೋರು ಅಂದ್ರೆ ಇದ ಪ್ರಭಾರಿ ಆಫೀಸರ್. ಅದ್ರ ಸಲ್ಮಂದ್ ಹೇಳಿದ್ವಿ ಗೊತ್ತಾತಲ್ಲ. ನೀತಿ ಆಯೋಗ ಈಗ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಏನು ಹೇಳಿ ಎದ್ರ ಸಲ್ಮಂದ್ ನೀತಿ ಆಯೋಗ ಹೇಳಿ ಯಾವ್ದ್ರ ಜೋಡ ಮರ್ಜ್ ಆತ ಫ್ರಾನ್ಸ್ ಜೋಡ ATL ಲ್ಯಾಬ್ಸ್ ಅಂತ ಕರೀತಾರ ಅಥವಾ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಕರೀತಾರ. ಅದ್ರ ಜೋಡ ಮರ್ಜ್ ಆಗಿದ್ದಕ್ಕೆ ಅದನ್ನ ಹೇಳಿ ರೀಸೆಂಟಾಗಿ ಇಂಡಿಯಾದ ಏನು ಕೇಳ್ತಾರಂದ್ರೆ ಪ್ರಿಕ್ಸ್ ವರ್ಸಲ್ಸ್ ಅಂತ ಬರ್ತೈತಿ ರೀ. ಪ್ರಿಕ್ಸ್ ವರ್ಸಲ್ಸ್ ಪ್ರೈಸ್ ಅಂತ ಕರೀತಾರೆ. ನೆನಪೈತಿ 2026. ಈ ಪ್ರಿಕ್ಸ್ ವರ್ಸಲ್ಸ್ ಪ್ರೈಸ್ದಾಗ ಇಂಡಿಯಾದ ಯಾವ್ದಂದ್ರೆ ನಮ್ಮ ಕೆಂಪೇಗೌಡ ಟರ್ಮಿನಲ್ ಒಂದು ಟೈಮ್ ಆಗಿತ್ತು, ಬಟ್ ಈಗ ಪ್ರೆಸೆಂಟ್ ಇಲ್ಲ. 26 ಈ ಪ್ರಿಕ್ಸ್ ವರ್ಸಲ್ ಏನು ಮಾಡ್ತಾರಂದ್ರೆ ಜಗತ್ನಾಗ ಅತಿ ಹೈಯೆಸ್ಟ್ ಏನರ ಯಾವ್ದಾರ ಆರ್ಕಿಟೆಕ್ಚರ್ ಅಂದ್ರೆ ಏನತ್ತೀವಿ ಅಂದ್ರೆ ಅದಕ್ಕೆ ಆರ್ಕಿಟೆಕ್ಚರ್ಗೆ ವಾಸ್ತುಶಿಲ್ಪ. ಹಿಂಗೆ ವಾಸ್ತುಶಿಲ್ಪ ಅಥವಾ ಜಗತ್ನಾಗ ಅತಿ ವಂಡರ್ ಆಗಿರ್ತಾವಲ್ಲ ಅಂಥವ್ಕೆ ಏನು ಕೊಡ್ತಾರೆ ಅಂದ್ರೆ ಅವಾರ್ಡ್ ಕೊಡ್ತಿರ್ತಾರೆ. ಅಂಥದ್ರೊಳಗ ಇಂಡಿಯಾದಿಂದ 2 ಏರ್ಪೋರ್ಟ್ಗಳದ್ದು ಟರ್ಮಿನಲ್ಗಳನ್ನ ಸೆಲೆಕ್ಟ್ ಮಾಡ್ಯಾರ. ಯಾವ ಏರ್ಪೋರ್ಟ್ ಈ ಪ್ರಿಕ್ಸ್ ವರ್ಸಲ್ಸ್ ಅಂದ್ರೆ ಗೊತ್ತಾತಲ್ಲ. ಪ್ರಿಕ್ಸ್ ವರ್ಸಲ್ಸ್ ನೆನಪಿಟ್ಕೋರಿ. ಇದು ಫ್ರಾನ್ಸ್ನಾಗ ಬರ್ತೈತಿ. ಪ್ರಿಕ್ಸ್ ವರ್ಸಲ್ಸ್ ಅಂದ್ರೆ ಫ್ರಾನ್ಸ್ನಾಗ. ಯಾಕಂದ್ರೆ G7 ನಡೆದಿದ್ದು ಫ್ರಾನ್ಸ್ನ ಇವಿಯಾನ್ದಾಗ ನಡೀತೈತಲ್ಲ ಅದ್ರ ರಿಲೇಟೆಡ್ ನೋಡ್ರಿ. ಫ್ರಾನ್ಸ್ನಾಗ ಬಂದ್ರೆ ATL ಬ್ರಿಡ್ಜ್ ಜೋಡ ಸೈನ್ ಮಾಡ್ಕೊಂಡ್ವಿ ಒಂದು. ಅದಾದ್ಮೇಲೆ ATL ಬ್ರಿಡ್ಜ್ ಆದ್ಮೇಲೆ ಫ್ರಾನ್ಸ್ನಾಗ ಏನು ಮಾಡತ್ತಾರ ಅಂದ್ರೆ ಯಾವ್ದು ಹೇಳಿ ಈಗ ಈ ಪ್ರಿಕ್ಸ್ ವರ್ಸಲ್ ಅಂತ ಬರ್ತೈತಲ್ಲ ಅವ್ರು ಅವಾರ್ಡ್ ಕೊಡ್ತಾರೆ. ಯಾಕಂದ್ರೆ ಜಗತ್ನಾಗ ಯಾವ್ದಾರ ಹೊಸಾದ ವಾಸ್ತುಶಿಲ್ಪ ಮಾಡಿರ್ತಾರಲ್ಲ ಅಂಥವಕ್ಕೆ. ನಮ್ದು ಕೆಂಪೇಗೌಡ ಈ ಸರ ಸಿಕ್ಕಿಲ್ಲ, ಬಟ್ 2 ಏರ್ಪೋರ್ಟ್ ಸಿಕ್ಕೈತಿ ಇಂಡಿಯಾದ. ಯಾವ 2 ಏರ್ಪೋರ್ಟ್ಗಳು ಹೇಳಿ ಇಂದಿರಾ ಗಾಂಧಿ ಮತ್ತು VD ಸಾವರ್ಕರ್ ಏರ್ಪೋರ್ಟ್, ಗುವಾಹಟಿ ಮತ್ತು ನವಿ ಮುಂಬೈ ಏರ್ಪೋರ್ಟ್. ಇವ 2ರಾಗ ಒಂದು ಆಪ್ಷನ್ ಹೇಳಿ ಗುವಾಹಟಿ ಮತ್ತು ನವಿ ಮುಂಬೈ ಏರ್ಪೋರ್ಟ್ ನೋಡಿ. ಯಾಕಂದ್ರೆ ಇಂದಿರಾ ಗಾಂಧಿ ಐತಿವಲ್ಲ ಇಂದಿರಾ ಗಾಂಧಿ ಏರ್ಪೋರ್ಟ್ ಏನಂದ್ರೆ ವಾಸ್ತುಶಿಲ್ಪದಾಗ ಆದ್ಯತೆ ಇಲ್ಲ. ಇಂದಿರಾ ಗಾಂಧಿ ಏರ್ಪೋರ್ಟ್ ಎದ್ರೋಗಿ ಬರ್ತೈತೆ ಅಂದ್ರೆ ಅತಿ ಬಿಜಿಯೆಸ್ಟ್ ಏರ್ಪೋರ್ಟ್ ಅಂತ ಬರ್ತೈತೆ ಅಥವಾ ಹೈಯೆಸ್ಟ್ ಜನ ಹೋಗೋದು ಅಥವಾ ಫಾರಿನ್ ಡೆಲಿಗೇಟ್ಸ್ ಬರೋದು ಹೋಗೋದು ಆಕತಿ. ಬಟ್ ವಾಸ್ತುಶಿಲ್ಪ ಒಳಗೆ ಆದ್ಯತೆ ಕೊಟ್ಟಿದ್ದು ಯಾವ 2 ಅಂದ್ರೆ ಗುವಾಹಟಿ ಮತ್ತು ನವಿ ಮುಂಬೈ ಏರ್ಪೋರ್ಟ್. ಯಾವ ಒಂದು ವರದಿ ಪ್ರಕಾರ ಅಂದ್ರೆ ಪ್ರಿಕ್ಸ್ ವರ್ಸಲ್ಸ್. ನೆನಪಿಟ್ಕೋ. ಆರ್ಕಿಟೆಕ್ಚರ್ ಕ್ಷೇತ್ರದಾಗ ಕೊಡೋದು ಅತಿ ಹೈಯೆಸ್ಟ್ ಅತ್ಯುನ್ನತವಾದ ಅವಾರ್ಡ್ ಯಾವ್ದು? ಪ್ರಿಟ್ಜ್ಕರ್ ಅವಾರ್ಡ್. ನೆನಪೈತಲ್ಲ ಪ್ರಿಟ್ಜ್ಕರ್ ಅವಾರ್ಡ್ ಮತ್ತು ಇನ್ನೊಂದು ಬರ್ತೈತೆ ಪುಲಿಟ್ಜರ್ ಅವಾರ್ಡ್. 2 ಕನ್ಫ್ಯೂಸ್ ಆಗಿರ್ತಾವೆ. ಪ್ರಿಟ್ಜ್ಕರ್ ಅಂತ ಬಂದ್ರೆ ಯಾಕಂದ್ರೆ ವಾಸ್ತುಶಿಲ್ಪಕ್ಕೆ, ಪುಲಿಟ್ಜರ್ ಅವಾರ್ಡ್ ಬಂದ್ರೆ ವೆರಿ ಗುಡ್ ಪತ್ರಿಕೋದ್ಯಮಕ್ಕೆ ಬರ್ತೈತೆ. ಈಗ ಹೇಳಿ ರೀಸೆಂಟಾಗಿ ರಾಷ್ಟ್ರ ನಿರ್ಮಾತೃಗಳು ಅಂತ ಕರೀತಾರ ತಂದಾರ. ಸುಪ್ರೀಂ ಕೋರ್ಟ್ದವ್ರು ರೀಸೆಂಟಾಗಿ ಒಂದು ವರ್ಡಿಕ್ಟ್ ಕೊಟ್ಟಾರ್ರಿ. ನೆನಪಿಟ್ಕೋರಿ. ಯಾರಿಗೆ ರಾಷ್ಟ್ರ ನಿರ್ಮಾತೃಗಳು ಅಂತ ಕರಿಬೇಕಂತ ಹೇಳ್ಯಾರು ಈ ಸುಪ್ರೀಂ ಕೋರ್ಟ್ದವ್ರು ಮೊನ್ನೆ ಹೇಳ್ತಾರೆ ರೀಸೆಂಟಾಗಿ. ಯಾವ ಒಂದು ಕೇಸ್ನಾಗ ಅಂದ್ರೆ ಪಂಜಾಬ್ದಾಗ ಒಂದು ಇದನ್ನ ಗಂಡ ಹೆಂಡತಿ ಬೈಕ್ ಮೇಲೆ ಹೋಗೋ ಟೈಮ್ನಾಗ ಏನಾಗಿರ್ತೈತೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಹೆಂಡತಿದ ಡೆತ್ ಆಗಿರ್ತೈತೆ. ಅವಾಗ ಅದು ಅಪೋಸಿಟ್ ಯಾರು ಗುದ್ದಿಸಿರ್ತಾರಲ್ಲ ಅವ್ರ ಕಡೆ ಏನಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಟೈಮ್ನಾಗ ಗಂಡಗ ಕಂಪೆನ್ಸೇಷನ್ ಕೊಟ್ಟಿರ್ತಾರೆ. ಬಟ್ ಅವ್ರು ಏನು ಹೇಳ್ತಾರೆ ಗೊತ್ತಾ, ನನ್ನ ಹೆಂಡತಿಗೆ ಪ್ರೆಸೆಂಟ್ ಇಲ್ಲ, ನಮಗೆ ಅಡುಗೆ ಮಾಡೋಕ್ಕಿಲ್ಲ ಅಂತೇಳಿ ಏನು ಮಾಡ್ತಾರೆ ಗೊತ್ತಾ, ಅಡುಗೆ ಮಾಡೋದು ಅವ್ರಿಗೆ ಏನಂದ್ರೆ ಪ್ರೆಸೆಂಟ್ ಏನು ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಕಂಪಲ್ಸರಿ ತಿಂಗಳಿಗೆ 30,000 ರೂಪಾಯಿ ಪೇಮೆಂಟ್ ಅಂತ ಘೋಷಣೆ ಮಾಡೈತೆ. ಯಾವುದಂದ್ರೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟೈತೆ. ಅದ್ರ ಮೇಲೆ ಹೇಳತ್ನ. ಯಾಕಂದ್ರೆ ನಾವು ಅಪ್ಲಿಕೇಶನ್ ಹಾಕಾಗ ಅಥವಾ ಬಯೋಡಾಟಾ ರೆಡಿ ಮಾಡಾಗ ಹೇಳ್ತಾರೆ ಗೊತ್ತಾ, ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಂತ ಕರಿತೀವಲ್ಲ. ಇನ್ನು ನೇಷನ್ ಬಿಲ್ಡರ್ಸ್ ಅನ್ಬೇಕು ಯಾರಿಗೆ ಅಂದ್ರೆ ಮನೆ ಒಳಗೆ ಕೆಲಸ ಮಾಡೋ ಮಹಿಳೆಯರು ಇರ್ತಾರಲ್ಲ ಅವ್ರಿಗೆ. ಯಾಕಂದ್ರೆ ಅದನ್ನ ಕೆಲಸನ ರಿಕಗ್ನೈಸ್ ಮಾಡಂಗಿಲ್ರಿ. ಹೊರಗೆ ಯಾವ್ದಾರ ಜಾಬ್ ಮಾಡ್ತಿದ್ರತ್ತೇಳಿ ಆ ಜಾಬ್ದಿಂದ ಐಡೆಂಟಿಫೈ ಮಾಡ್ತಾರಲ್ಲ, ಬಟ್ ಮನಿ ಒಳಗೆ ಕೆಲಸ ಮಾಡೋರಿಗೆ ಐಡೆಂಟಿಫೈ ಮಾಡಿರಂಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತೈತೆ ಅಂದ್ರೆ ಅಕಸ್ಮಾತ್ ಮನಿಯೊಳಗೆ ಏನು ಕೆಲಸ ಮಾಡ್ತಿರ್ತಾರಲ್ಲ ಮಹಿಳೆಯರು ಅಥವಾ ಗೃಹಿಣಿಯರು ಅಂತ ಕರಿತೀವಲ್ಲ, ಆ ಗೃಹಿಣಿಯರಿಗೆ ಕಂಪಲ್ಸರಿ ಒಂದು ತಿಂಗಳಿಗೆ 30,000 ರೂಪಾಯಿ ಪೇಮೆಂಟ್ ಇದ್ದಂಗೆ ಅಂದ್ರೆ ನಾವು ಕೊಡ್ಬೇಕತ್ತಲ್ಲ. ಈಗ ಪ್ರೆಸೆಂಟ್ ಮತ್ತೆ ಎಲ್ಲರ ನೀವು ಹೋಗಿ ಡಿಪೆಂಡ್ ಮಾಡಿ ಮನ್ಯಾಗ ಕೇಳಿರಿ ನಮ್ಮ 30,000 ಕೊಡುತ್ತೆ. ಬಟ್ ಈ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಹೇಳೈತೆ ಯಾವುದಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಟೈಮ್ನಾಗ ಹೇಳೈತೆ ಅವ್ರಿಗೆ ಏನಕ್ಕೆ ಕರಿತಾರೆ ಅಂದ್ರೆ ನೇಷನ್ ಬಿಲ್ಡರ್ಸ್ ಅಂತ ಕರಿ ಅಂದಾರ. ಈಗ ಏನು ನಮ್ಮಲ್ಲಿ ಹೋಮ್ ಮೇಕರ್ಸ್ ಅಥವಾ ಗೃಹಿಣಿಯರ್ ಅಂತ ಏನೇನು ಕರಿತೀವಲ್ಲ ಹೌಸ್ ಹೋಲ್ಡ್ಸ್ ಹಿಂಗೆಲ್ಲ ಅದನ್ನ ತೆಗೆದು ಏನಂದಾರ ಅಂದ್ರೆ ನೇಷನ್ ಬಿಲ್ಡರ್ಸ್ ಅಥವಾ ರಾಷ್ಟ್ರ ನಿರ್ಮಾತೃಗಳು ಅಂತ ಕರಿಯತ್ತಾರ ನೋಡ್ರಿ. ರೀಸೆಂಟಾಗಿ ಒಂದು ಕೇಸ್ ಬಂದಿದ್ದು ಸುಪ್ರೀಂ ಕೋರ್ಟ್ ಅದಕ್ಕೆ ಹೇಳಿ. ಸೊ ನೆಕ್ಸ್ಟ್ ಹೇಳಿ ಇದು ತರುಣ್ ಭಾರತ್ ಸಂಘ ಅಂತ ಬರ್ತೈತ್ರಿ. ಈ ತರುಣ್ ಭಾರತ್ ಸಂಘ ಅಂತ ಹೇಳಿ ಯಾರು ಮಾಡಿರ್ತಾರ ಅಥವಾ ಯಾವ ಸ್ಟೇಟ್ದವ್ರು ಮಾಡ್ತಾರೆ ಹೇಳ್ರಿ. ತರುಣ್ ಭಾರತ್ ಸಂಘ ಅಂತ ಬರ್ತೈತೆ. ರೀಸೆಂಟಾಗಿ ನ್ಯೂಸ್ನಾಗ ಐತಿ.
ಈ ರೀಸೆಂಟಾಗಿ ಹೇಳಿದ ನೆನಪೈತಿ, ಜಲ್ ಜೀವನ್ ಮಿಷನ್ ಟೈಮ್ನಾಗ ಒಬ್ರು ನಮ್ಮ ಭಾರತದ ಅಥವಾ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರಲ್ಲ, ಅವರು ಏನು ಮಾಡಿದ್ರು ಅಂದರೆ ಜಲ್ ಜೀವನ್ ಮಿಷನ್ ನೀವು ಎಫೆಕ್ಟಿವ್ ಆಗಿ ಜಾರಿಗೆ ತಂದಿಲ್ಲ ಅಂದಿದ್ರು. ಜಲ್ ಜೀವನ್ ಮಿಷನ್ ಏನೈತಲ್ಲ ಅದರದಿಂದ ಮುಖಾಂತರ ಮನೆಗೆ ಏನು ಬಂದಾವ ಅಂದ್ರೆ ನಳಗಳು ಬಂದಾವ, ಬಟ್ ಆ ನಳದಾಗ ನೀರು ಬಂದಿಲ್ಲ ಅಂತ ಹೇಳಿದ್ರು ನೋಡು. ಅವ್ರು ಅದ್ರದೊಳಗೆ ಏನು ಮಾಡಿದ್ರು ಅಂದ್ರೆ ಅದನ್ನ ಏನು ಮಾಡಿದ್ರೆ ಕಾಂಟ್ರವರ್ಸಿ ಆಗಿತ್ತು ರೀ. ಅವ್ರು ಯಾರಂದ್ರೆ ಭಾರತದ ವಾಟರ್ ಮ್ಯಾನ್ ಅಥವಾ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಇದು ಕ್ವಶನ್ ಏನು ಕೇಳಿದ್ರು ಗೊತ್ತಾನ, ಈ ಯಾವುದಂದ್ರೆ ಯಾವ ಸಂಘ ಅಂತ ಹೇಳಿ ಯಾವುದೋ ಹೇಳಿನಲ್ಲ, ಹಾಂ ತರುಣ್ ಭಾರತ್ ಸಂಘ. ಈ ತರುಣ್ ಭಾರತ್ ಸಂಘ ಯಾರು ಚೇರ್ ಮಾಡ್ಯಾರ ಅಥವಾ ತರುಣ್ ಭಾರತ್ ಸಂಘ ಯಾವೊಬ್ರು ಚೇರ್ ಮಾಡಿದ್ದು ಮೀಟಿಂಗ್ ಇದನ್ನೇ ಯಾರೊಬ್ರು ಸ್ಥಾಪನೆ ಮಾಡ್ಯಾರ ಅಂದ್ರೆ ಇವರ ರಾಜೇಂದ್ರ ಸಿಂಗ್ ಅಂತ ಮಾಡ್ತಾರೆ. ಇದು ನ್ಯೂಸ್ನಾಗ ಯಾಕೆ ಬಂದೈತೆ ಹೇಳ, ಈಗ ವಾಟರ್ ಕ್ರೈಸಿಸ್ ಆಗತ್ತವಲ್ಲ, ವಾಟರ್ ಕ್ರೈಸಿಸ್ ಮೇಲೆ ಕೇಳಿರ್ತಾರಲ್ಲ, ಆ ಟೈಮ್ನಾಗ ಇದನ್ನು ಡಿಸ್ಕಷನ್ ಮಾಡಿರಿ. ತರುಣ್ ಭಾರತ್ ಸಂಘ ಅಂತ ಕರೀತಾರಲ್ಲ, ಅಥವಾ ತರುಣ್ ಭಾರತ್ ಸಂಘ ಅನ್ನೋದು ಯಾವುದಕ್ಕೂ ಆದ್ಯತೆ ಕೊಡ್ತೈತಿ ಅಂತ ಕೇಳ್ಬೋದು. ನಾಳೆ ಹೇಳಿಕೆ ಏನು ಬೇಕಾದ್ರೆ ಕೊಡ್ಬೋದು, ಅವು ಹೇಳಿಕೆನೋ ಊಹೆ ಮಾಡೋಕ್ಕಾಗಂಗಿಲ್ಲ. ಬಟ್ ಅದ್ರ ಪೂರ್ತಿ ನೆನಪಿಟ್ಕೋರಿ, ತರುಣ್ ಭಾರತ್ ಸಂಘ ಜಾರಿಗೆ ತಂದವ್ರು ಯಾರಂದ್ರೆ ರಾಜೇಂದ್ರ ಸಿಂಗ್. ಹೆಂಗೆ ಇವು ಮೇಧಾ ಪಾಟ್ಕರ್ ಚಿಪ್ಕೋ ಚಳವಳಿ ಅದು ತರ್ತಾರಲ್ಲ, ಸೇಮ್ ಹಂಗೆ ಚಿಪ್ಕೋ ಅಲ್ಲಿ ಯಾವ್ದು ನರ್ಮದಾ ಬಚಾವ್ ಆಂದೋಲನ ಮಾಡ್ತಾರಲ್ಲ, ಹಂಗೆ ಯಾವ್ದಂದ್ರೆ ತರುಣ್ ಭಾರತ್ ಸಂಘ ಯಾರು ತಂದಾರಂದ್ರೆ ರಾಜೇಂದ್ರ ಸಿಂಗ್ ಯಾವುದಕ್ಕೆ ಆದ್ಯತೆ ಕೊಟ್ಟಿರ್ತಾರೆ ಅಂದ್ರೆ ವಾಟರ್ಗೆ. ಈ ವಾಟರ್ನ ಹೆಂಗೆ ಪ್ರಿಸರ್ವ್ ಮಾಡ್ಬೇಕು ಅಥವಾ ವಾಟರ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಯಾವ್ದಂದ್ರೆ ತರುಣ್ ಭಾರತ್ ಸಂಘ ಅಂತ ಕರೀತಾರೆ. ಆ ತರುಣ್ ಭಾರತ್ ಸಂಘ ಅಂದ್ರೆ ಹೆಂಗಾರ, ಈಗ ನಮ್ಮಲ್ಲಿ DK ಶಿವಕುಮಾರ್ ಅವ್ರು ಬಂದ ಕೂಡಲೇ ಒಂದು ಗ್ಯಾರಂಟಿ ಕೊಟ್ಟರೆ ನೆನಪೈತಲ್ಲ, ತರುಣ್ ಸಂಘ ಏನು ಯುವ ಸಂಘಗಳು ಮಾಡ್ತಾನಂದ್, ಗ್ರಾಮ ಲೆವೆಲ್ಗೆ ಯುವ ಸಂಘ ಮಾಡ್ತಾನಂದ್ರಲ್ಲ, ಯುವ ಸಂಘಗಳ ಏನತ್ತಾರ ಅವಕ್ಕ ಭಾರತ್ ಜೋಡೋ ಸಂಘ. ಕರೆಕ್ಟ್, ಭಾರತ್ ಜೋಡೋ ಸಂಘ ಮಾಡ್ತಂದಾರಲ್ಲ, ಹಳ್ಳಿ ಒಳಗೆ ಏನಂದ್ರೆ ಕಲ್ಚರಲ್ ಆಕ್ಟಿವಿಟಿ ಅಥವಾ ಹಳ್ಳಿ ಒಳಗೆ ಏನಾರ ಇನೋವೇಷನ್ ಇರ್ತಾವ ಅಥವಾ ಹಳ್ಳಿ ಒಳಗೆ ಯಾರ ಒಂದು ಇದನ್ನು ಸ್ಪೋರ್ಟ್ಸ್ ಒಳಗೆ ಆದ್ಯತೆ ಕೊಡ್ತಿರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಏನು ಮಾಡಂದ್ರೆ ಭಾರತ್ ಜೋಡೋ ಯುವ ಸಂಘ ಮಾಡ್ತನು 10 ಲಕ್ಷ ರೂಪಾಯಿ ಕೊಡ್ತಂದಾರಲ್ಲ, ಅವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಂದಾರ ಹೌದಲ್ಲ, ಅದನ್ನ ಮಾಡ್ಯಾರಲ್ಲ. ಸೇಮ್ ಹಂಗ ಅಂದ್ರೆ ತರುಣ್ ಭಾರತ್ ಸಂಘ ಆಯ್ತಲ್ಲ, ಇದು ಎಫೆಕ್ಟಿವ್ ಆಗಿ ಜಾರಿ ಆಗೈತ್ರಿ ರಾಜಸ್ಥಾನದಾಗ. ಈ ತರುಣ್ ಭಾರತ್ ಸಂಘದವ್ರು ಏನು ಮಾಡ್ತಾರಂದ್ರೆ, ತರುಣ್ ಅಂದ್ರೆ ಯಂಗ್ ಹುಡುಗರು ಕೂಡಿ ರಾಜೇಂದ್ರ ಸಿಂಗ್ ಅವ್ರ ನೇತೃತ್ವದಾಗ ಏನು ಮಾಡ್ತಿರ್ತಾರಂದ್ರೆ, ಅಲ್ಲಿ ಎಲ್ಲಿ ರಾಜಸ್ಥಾನ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಮರುಭೂಮಿ ಜಾಸ್ತಿ ಹೊಂದಿದ್ದು ಯಾವ್ದಂದ್ರೆ ರಾಜಸ್ಥಾನ. ಯಾಕಂದ್ರೆ ಮರುಭೂಮಿ ಇರೋದು ಅಲ್ಲೇ, ಯಾವ್ದು ಮರುಭೂಮಿ ಐತಿ? ತಾರ್ ಮರುಭೂಮಿ ಐತಲ್ಲ, ಆ ತಾರ್ ಮರುಭೂಮಿ ಇರೋದ್ರಿಂದ ಏನಾಕತ್ತಂದ್ರೆ ರಾಜಸ್ಥಾನದಾಗ ವಾಟರ್ ಕ್ರೈಸಿಸ್ ಆಗಿರ್ತೈತಲ್ಲ, ಆ ವಾಟರ್ ಕ್ರೈಸಿಸ್ನ ಕಡಿಮೆ ಮಾಡ್ಬೇಕು ಅಥವಾ ವಾಟರ್ ಕ್ರೈಸಿಸ್ ಅಲ್ಲಿ ಇದನ್ನ ವಾಟರ್ ಅವೈಲೇಬಲ್ ಆಗ್ಬೇಕಂತ ಏನು ಮಾಡ್ತಾರಂದ್ರೆ ಈ ತರುಣ್ ಭಾರತ್ ಸಂಘದವ್ರ ಅಲ್ಲಲ್ಲೇ ಡ್ಯಾಮ್ ಮಾಡ್ತಿರ್ತಾರೆ. ಮಣ್ಣಿನ ಡ್ಯಾಮ್ಗಳು ಕಟ್ಟೋದು, ನೀರು ಪ್ರೊಟೆಕ್ಟ್ ಮಾಡೋದು ಅಥವಾ ನೀರು ಹಿಂಗಾಗಿ ಮಾಡೋದು ಅದು ಮಾಡ್ತಿರ್ತಾರಲ್ಲ, ಅದಕ್ಕೆ ತರುಣ್ ಭಾರತ್ ಸಂಘ ಅಂತ ಕೇಳ್ತಾರೆ. ಇದನ್ನ ಎಕ್ಸಾಮ್ನಾಗ ಕೇಳ್ಯಾರ, ಒಂದು ಕ್ವಶನ್ ಡೈರೆಕ್ಟ್ ಕೇಳಿದ್ರು, ತರುಣ್ ಭಾರತ್ ಸಂಘ ಯಾರದಿಂದ ಚೇಡ್ ಆಗಿತ್ತು ಅಂತ ಕೇಳಿದ್ರು. ಯಾರಂದ್ರೆ ರಾಜೇಂದ್ರ ಸಿಂಗ್ ಅಥವಾ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈಗ ಹೇಳ್ರಿ ನೋಡು, ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, ಇವರಿಗೆ ನೊಬೆಲ್ ಪ್ರೈಸ್ ಸಿಗ್ತೈತಿ. ಯಾವ್ದ್ರಾಗ ಅಂದ್ರೆ ನೊಬೆಲ್ ಪ್ರೈಸ್ ಆಫ್ ವಾಟರ್ ಕರೀತಾರೆ. ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ, ಮತ್ತೆ ಅವ್ ನೊಬೆಲ್ ಪ್ರೈಸ್ ಅಲ್ಲ, ನೊಬೆಲ್ ಪ್ರೈಸ್ ಆಫ್ ವಾಟರ್ ಅಂತ ಕರೀತಾರೆ. ಇದು ಯಾವ್ದು ಪ್ರೈಸ್ ಹೇಳ್ರಿ? ಈಗ ಹೆಂಗೆ ಹೇಳ್ರಲ್ಲ, ಈ ಗ್ರೀನ್ ಆಸ್ಕರ್ ಅವಾರ್ಡ್ಗೆ ಇನ್ನೊಂದು ಯಾವ್ದಂದ್ರೆ ಗ್ರೀನ್ ಆಸ್ಕರ್ ಅವಾರ್ಡ್ ಅಂತ ಬರ್ತದೆ. ಗ್ರೀನ್ ಆಸ್ಕರ್ ಅಂತ ಯಾವ್ದು ಕರಿತೀವಿ? ಯಾವ್ದಾ ವೈಟ್ಲೆ ಅವಾರ್ಡ್ಗೆ ಹೆಂಗೆ ಗ್ರೀನ್ ಆಸ್ಕರ್ ಅಂತ ಕರಿತೀವಲ್ಲ, ಸೇಮ್ ಹಂಗ ನೊಬೆಲ್ ಪ್ರೈಸ್ಗೆ ಯಾವ ನೊಬೆಲ್ ಅಂದ್ರೆ ವಾಟರ್ ನೊಬೆಲ್ ಪ್ರೈಸ್ ಅಂತ ಕರೀತಾರೆ. ವಾಟರ್ ನೊಬೆಲ್ ಪ್ರೈಸ್ ಅಂದ್ರೆ ವಾಟರ್ ಕ್ರೈಸಿಸ್ ಯಾರು ತಡೆಗಟ್ತಿರ್ತಾರೆ ಅಥವಾ ವಾಟರ್ಗೆ ಆದ್ಯತೆ ಕೊಡ್ತಿರ್ತಾರಲ್ಲ ಅಂಥವ್ರಿಗೆ ನೊಬೆಲ್ ಪ್ರೈಸ್ ಕೊಡ್ತಾರೆ. ಯಾವ್ದಂದ್ರೆ ವಾಟರ್ ನೊಬೆಲ್ ಪ್ರೈಸ್ ಅಂತ ಕೊಡ್ತಾರೆ. ಯಾರಿಗೆ ಅಂದ್ರೆ ಇವ್ರಿಗೆ ರಾಜೇಂದ್ರ ಸಿಂಗ್ 2015 ಕೊಟ್ಟಿರ್ತೈತಿ. ಯಾವ ಅವಾರ್ಡ್ ಹೇಳಂದ್ರೆ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅಂತ ಕರೀತಾರೆ ನೋಡಿ. ಯಾಕಂದ್ರೆ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅಂತ ಕರೀತಾರೆ. ಇದು ಕ್ವಶನ್ ಕೇಳ್ಯಾರ, ಇದನ್ನು ವಾಟರ್ ನೊಬೆಲ್ ಅಂತ ಯಾವ್ದು ಕರೀತಾರೆ ಅಂದ್ರೆ ಸ್ಟಾಕ್ಹೋಮ್ ಮತ್ತೆ ಆ ನೊಬೆಲ್ ಕಂಪೇರ್ ಮಾಡ್ಬೇಡ್ರಿ. ಆ ನೊಬೆಲ್ ನೆನಪೈತಲ್ಲ 6 ಜನಕ್ಕೆ ಕೊಟ್ಟಿರ್ತಾರೆ, ಅದೆಲ್ಲ ಡಿಸ್ಕಷನ್ ಮಾಡಿದ್ದು ನೋಡು. ಆ ನೊಬೆಲ್ ಬೇರೆ, ಅದ್ರಂಗ ಏನತ್ತಾರ ಇದು ನೊಬೆಲ್ ಪ್ರೈಸ್ ಅಂದ್ರೆ ಜಾಸ್ತಿ ಆದ್ಯತೆ ಕೊಟ್ಟಾರ ಅಂದಂಗೆ. ಅದಕ್ಕೆ ನೆನಪಿಟ್ಕೋರಿ, ವಾಟರ್ ನೊಬೆಲ್ ಅಂತ ಯಾವ್ದು ಕರೀತಾರಂದ್ರ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ಗೆ ಇಂಡಿಯಾದಿಂದ ಯಾರಿಗೆ ಕೊಟ್ಟಾರಂದ್ರ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರ, ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರ, ಮೃತ್ಯುಂಜಯ್ ಮೊಹಪಾತ್ರ. ಯಾವ್ದ್ರದ್ದು ಚೀಫ್ ಎಕ್ಸಿಕ್ಯೂಟಿವ್ ಅವ್ರ ಪ್ರೆಸೆಂಟ್? ಕರೆಕ್ಟ್, ಮೃತ್ಯುಂಜಯ್ ಮೊಹಪಾತ್ರ ಜನಗಣತಿಗೆ ಯಾಕೆ ಬರ್ತಾನೆ? ಅವ್ನು ಮೃತ್ಯುಂಜಯ್ ನಾರಾಯಣ್, ಕನ್ಫ್ಯೂಸ್ ಆಗ್ಬೇಡ್ರಿ. ಅವ್ನು ಮೃತ್ಯುಂಜಯ್ ನಾರಾಯಣ್ ಬೇರೆ, ಮೃತ್ಯುಂಜಯ್ ಮೊಹಪಾತ್ರ ಬೇರೆ. ಈ ಹಿಮಾ ಕೊಹ್ಲಿ ವಿರಾಟ್ ಕೊಹ್ಲಿ ಅಣ್ಣ ತಂಗಿ ಅಂದಂಗೆ ಆಗ್ತಿದೆ. ಯಾವ್ರ ಮೃತ್ಯುಂಜಯ ಮೊಹಪಾತ್ರ ಬೇರೆ, ಮೃತ್ಯುಂಜಯ್ ನಾರಾಯಣ್ ಬೇರೆ. ಮೃತ್ಯುಂಜಯ್ ನಾರಾಯಣ್ ಯಾವ್ದಂದ್ರೆ 16ನೇದು ಯಾವ್ದು ಸೆನ್ಸಸ್ ಐತ್ಲ ಅದರದ್ದು ಏನಂದ್ರೆ ಇದನ್ನ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅದಾರಲ್ಲ ಅದ್ರ ಕಮಿಷನರ್ ಅದಾರ ಅವ್ರು. ಹಂಗೆ ಯಾವ್ರ ಮೃತ್ಯುಂಜಯ್ ಮೊಹಪಾತ್ರ ಅಂದ್ರೆ ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತಿಲ್ಲ, IMD ಡೈರೆಕ್ಟರ್ ಅದಾರ. IMD ಎದಕ್ಕಂದ್ರೆ 150 ವರ್ಷ ಸೆಲೆಬ್ರೇಟ್ ಮಾಡೈತಲ್ಲ, ಅದ್ರ ಮೇಲೆ ಏನು ಬೇಕಾದ್ರೆ ಕೇಳ್ಬೋದು. IMD ರೀಜನಲ್ ಹೆಡ್ ಕ್ವಾರ್ಟರ್ಸ್ಗಳು ಎಷ್ಟದಾವ್ ಹೇಳಿದ್ನಿ? 8 ಅದಾವ್, 7 ಅದಾವ್. ರೀಸೆಂಟಾಗಿ 7ನೇದು ಯಾವ್ದಾತ? ಇವು ಕರೆಂಟ್ ನ್ಯೂಸ್ನಾಗ ಇದ್ದಿದ್ದು ಕಂಪಲ್ಸರಿ ನೆನಪಿಟ್ಕೋರಿ. ಅವಾಗ ಹೇಳಿ ನಿಮಗೆ IMD ಇಂಡಿಯಾದಾಗ ರೈನ್ಫಾಲ್ ಆಗ್ಬೇಕಾದ್ರೆ ಯಾವ ಒಂದು ಟೆಂಪ್ರೇಚರ್ ಡಿಫ್ರೆನ್ಸ್ ತೆಗಿತೈತೆ ಅಂದ್ರೆ OMT ತೆಗಿತೈತೋ SST ತೆಗಿತೈತಿ. OMT ಫುಲ್ ಫಾರ್ಮ ಹಿಂಗೆ ಏನು ನೀಲಿ ಯಾಕಾರ ಈಗ ನೋಡ್ರಿ ಎಲ್ಲಿನೋ ಪ್ರಭಾವ ಐತೆ, ಎಲ್ಲಿನೋ ಮೇಲೆ ಡೈರೆಕ್ಟ್ ಎಲ್ಲಿನೋ ಕೇಳ್ಬೇಕಿತ್ತಿಲ್ಲ. ಈ ಎಲ್ಲಿನೋ ಎಫೆಕ್ಟ್ ಆಗೋದಿಲ್ಲ ಏನಂದ್ರೆ ಓಷನ್ ಮೀನ್ ಟೆಂಪ್ರೇಚರ್ದಿಂದ ತಿಳ್ಕೊಂಡಿರ್ತಾರೆ. ಯಾರಂದ್ರೆ IMD ತಿಳ್ಕೊತಾರೆ. ಯಾವ್ದಂದ್ರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಅದು ಎಷ್ಟು ವರ್ಷ ಆಗೈತಿ? 150 ವರ್ಷ ಆಗೈತಲ್ಲ. ಅದ್ರದ್ದು ಹೆಡ್ ಕ್ವಾರ್ಟರ್ ಎಷ್ಟು ಅದಾವ ಅಂದ್ರೆ 7. ರೀಸೆಂಟಾಗಿ 7ನೇದು ಯಾವ್ದು? ಜಮ್ಮು ಕಾಶ್ಮೀರ್. ಕರೆಕ್ಟಾ? ಈಗ 7 ಒಮ್ಮೆ ಹೇಳ್ಬಿಡ್ತೀರಿ. ಉತ್ತರದಾಗ ಅವು ಹೇಳಿದ್ನಿಲ್ಲ, ಉತ್ತರದಾಗ ಡೆಲ್ಲಿ, ದಕ್ಷಿಣದಾಗ
ಚೆನ್ನೈ ಪಶ್ಚಿಮದಾಗ, ಮುಂಬೈ ಪೂರ್ವದಾಗ, ಕಲ್ಕತ್ತಾ ಮಧ್ಯದಾಗ, ಎಸ್ ನಾಗ್ಪುರ ಈಶಾನ್ಯದಾಗ ಒಂದು ಬರ್ತದೆ, ಈಶಾನ್ಯದಾಗ ಗುವಾಹಟಿ, ವಾಯುವ್ಯದಾಗ ಜಮ್ಮು ಕಾಶ್ಮೀರದ ವಾಯುವ್ಯದಾಗ ಬರ್ತೈತೆ ಅಲ್ಲಿ ನೆನಪಿರ್ತಾವಲ್ಲ ಇವು 7 ಎದ್ರದ್ದು ಹೆಡ್ ಕ್ವಾರ್ಟರ್ ಅಂತ ಹೇಳಿ. ಹಾಂ IMD ಮತ್ತು ಅವ್ನು ಮರಿಬೇಡ. ನೆಕ್ಸ್ಟ್ ಇದು ಹೇಳಿ ಕೋಡೇನ್ ಅಂತ ಮಾಡ್ಯಾರ ರೀಸೆಂಟಾಗಿ, ಕೋಡೇನ್ ಅಂತ ಹೇಳಿ. ಕೋಡೇನ್ ಎದಕ್ಕೆ ಮಾಡ್ಯಾರ ಹೇಳ್ರಿ, ಇದು ಅಲ್ಲಿ ಮಾಡ್ತಾರೆ ಅಥವಾ ಕೋಡೇನ್ ಅಂದರೆ ನಾ ಫುಲ್ ಫಾರ್ಮ್ ಹೇಳ್ಬಿಡ್ತು ನೋಡಿ, ಸೆಂಟರ್ ಫಾರ್ ಡಿಸೈನ್ ಎಕ್ಸಲೆನ್ಸ್ ಇನ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಬರ್ತೈತೆ ಅಥವಾ ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಆ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳೋದು ಆದ್ಯತೆ ಇರ್ಲಿಕ್ಕೆ ಏನೈತೆ ಅಂದ್ರೆ ಈ ಕೋಡೇನ್ ಯಾವ್ದು ರಿಲೇಟೆಡ್ ಮಾಡಿರ್ತಾವ ಎದಕ್ಕೆ ಆದ್ಯತೆ ಕೊಟ್ಟರತ್ ಕೇಳ್ಬೋದು. ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳಿದ್ದು ನೆನಪೈತಿ, ಡಿಸ್ಕಷನ್ ಮಾಡಿದ್ದು ನೋಡ್ರಿ. ನ್ಯೂಕ್ಲಿಯರ್ ಎನರ್ಜಿ ನೆನಪೈತಲ್ಲ, ಶಾಂತಿ ಬಿಲ್ ಅಂತ ಎದಕ್ಕೆ ತರ್ತಾರೋ ನ್ಯೂಕ್ಲಿಯರ್. ಆ ಶಾಂತಿ ಬಿಲ್ ಮೇಲೆ ಫುಲ್ ಫಾರ್ಮ್ ಕೇಳಿದ್ರಲ್ಲ, ಇಲ್ಲಿ ಕೇಳಿದ್ದು ಸೇಮ್ ಹಂಗೆ ಪಶ್ಚಿಮ ಬಂಗಾಳ PCS ದಾಗ ಕೇಳಿದ್ರು ನೋಡಿ ಶಾಂತಿದು. ಯಾಕಂದ್ರೆ ಅವ್ರು ಎಲ್ಲರ ನಮ್ಮ ಕ್ವಶನ್ ಪೇಪರ್ ಬಿಡಿಸಿದ್ರೆ ಅಂತೇಳಿ ಅಲ್ಲಿ ಕರೆಕ್ಟ್ ಹಾಕಿರ್ತಾರೆ ಅವರು ಸೇಮ್. ಹೆಂಗೆ ನಾವು ಬೇರೆ ಸ್ಟೇಟ್ ಅದು ಬಿಡಿಸ್ತಿಲ್ಲ, ಅವರು ನಮ್ಮ ಸ್ಟೇಟ್ ಅದು ಬಿಡಿಸ್ತಿರ್ತಾರೆ. ಶಾಂತಿ ಬಿಲ್ ನಮ್ಮಲ್ಲಿ SD ದಾಗ ಕೇಳಿದ್ದಾನೆ, FD ದಾಗ ಕೇಳಿದ್ದು, ಯಾವ್ದ್ರಾಗ ಒಂದು ಕೇಳಿದ್ರು ನೋಡಿ FD ದಾಗ. ಹಾಂ ಕೇಳಿದ್ರಲ್ಲ, ಶಾಂತಿ ಫುಲ್ ಫಾರ್ಮ್ ಏನೈತೆ ಹೇಳ್ರಿ ನೋಡಿ. ಕೇಳಿದ್ದಂದ್ಮೇಲೆ ಅದನ್ನ ಹೇಳಿಲ್ಲ ಅನ್ಬೇಡ. ಸಸ್ಟೈನೇಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಬರ್ತದೆ. ನ್ಯೂಕ್ಲಿಯರ್ ಎನರ್ಜಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಲ್ಲ, ಎಸ್ ಅದೈತಲ್ರಿ ಶಾಂತಿ ಬಿಲ್. ಈ ಶಾಂತಿ ಬಿಲ್ ಅನ್ನುವ ಯಾವ 2 ಹಳೆ ಬಿಲ್ಗಳನ್ನ ಮರ್ಜ್ ಮಾಡಿ ಶಾಂತಿ ಬಿಲ್ ಅಂತ ಮಾಡ್ರಿ. ಕ್ಲೈಂಡ ಮತ್ತು ಪರಮಾಣು ಶಕ್ತಿ ಕಾಯ್ದೆ ಅಂತ ಬರ್ತೈತಿಲ್ಲ, ಯಾವಾಗ 1962. ಆಮೇಲೆ ನಾಗರಿಕ ಇದನ್ನು ಏನತ್ತೀವಿ ಕ್ಲೈಂಟ್ಗೆ ಏನತ್ತೀವಿ ಸಿವಿಲ್ ಲಯಬಿಲಿಟೀಸ್ ಆ್ಯಕ್ಟ್ ಅಂತ ಕರಿತೀವಲ್ಲ, ಯಾವ 2010 ಇವು 2 ಮರ್ಜ್ ಮಾಡಿ ಶಾಂತಿ ಬಿಲ್ ಅಂತಂದಿರ್ತೀವಿ. ಇದ್ರೊಳಗೆ ಒಂದು ಕ್ವಶನ್ ಕೇಳ್ತೀನಿ ಹೇಳ್ತೀರಿ, ಇಂಡಿಯಾದಾಗ 2000 ಯಾವ ಇಯರ್ ತನ 100 ಗಿಗಾವ್ಯಾಟ್ನ ನ್ಯೂಕ್ಲಿಯರ್ ಪವರ್ ಜನರೇಷನ್ ಮಾಡ್ಬೇಕಂತಂದ್ರೆ. ಇನ್ನೊಂದು ಕ್ವಶನ್ ಕೇಳತ್ನ, ನ್ಯೂಕ್ಲಿಯರ್ ಪವರ್ ಜನರೇಷನ್ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿದಿಂದನೇ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬೇಕಾ, ಅದಕ್ಕೆ ನ್ಯೂಕ್ಲಿಯರ್ ಪವರ್ ಥರ ಯಾವ ವರ್ಷದ ತನ ಮಾಡ್ಬೇಕಂದ್ರೆ 2047, 2030. 2047 ನೆನಪಿಟ್ಕೋರು. ವಿಕಸಿತ ಭಾರತ್ ಯಾವಾಗೈತಿ? ಇವು 2 ಕನ್ಫ್ಯೂಸ್ ಆಗಬಾರ್ದು. ನಾನ್ ರಿನ್ಯೂವೇಬಲ್ ಎನರ್ಜಿ 500 ಗಿಗಾವ್ಯಾಟ್ ಬಂದರೆ ಯಾವ ಇಯರ್ ತನ? 2030. ಇವು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ನ್ಯೂಕ್ಲಿಯರ್ ಎನರ್ಜಿ ಯಾವ ಇಯರ್ ತನ ಅಂದರೆ 2047 ತನ ಏನು ಮಾಡ್ತಾರಂದ್ರೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದನೆ ಮಾಡ್ಬೇಕು. ಅದಕ್ಕೆ ಏನಂದ್ರೆ ರೀಸೆಂಟಾಗಿ ಕರ್ನಾಟಕದಾಗ ಒಂದು ಹೊಸ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕಂದ್ರೆ ನೆನಪೈತಲ್ಲ, ಎಲ್ಲಿ ಹೆಗ್ಗೋಡಲ್ಲ, ಹೆಗ್ಗೋಡ್ ನೀನಾಸಮ್ ಕರೆಕ್ಟ್. ಹೆಗ್ಗೋಡ್ದಾಗ ಮಾಡ್ಬೇಕಂದ್ರೆ ಇನ್ನೂ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಸ್ಕ್ಯಾನಿಂಗ್ ನಡೆದೈತೆ ನೋಡ್ರಿ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ಈಗ ಯಾವ್ದು ಹೇಳತ್ತಿದ್ದು ನ್ಯೂಕ್ಲಿಯರ್ ರಿಲೇಟೆಡ್ ಅಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ಯಾರ. ಯಾವ್ದಂದ್ರೆ ಕೋಡೇನ್ ಅಂತ ಕರೀತಾರೆ. ಈ ಕೋಡೇನ್ ಎದಕ್ಕಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೀತಾರೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯೂಕ್ಲಿಯರ್ ಇಂಜಿನಿಯರಿಂಗ್. ಎದಕ್ಕೆ ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ಅಂದ್ರೆ ನ್ಯೂಕ್ಲಿಯರ್ ಪವರ್ ಜನರೇಷನ್ ಮಾಡ್ಬೇಕಾರೆ ಎದರಿಂದ ಮಾಡ್ತೀವಿ ಅಂದ್ರೆ ತೋರಿಯಮ್ ಯುರೇನಿಯಂ ಯೂಸ್ ಮಾಡ್ತಿರ್ತೀವಲ್ಲ, ಆ ಇಂಜಿನಿಯರಿಂಗ್ ಅಂದ್ರೆ ಹೆಂಗೆ ವರ್ಕ್ ಆಕತಿ ಅಥವಾ ಅದರಿಂದ ಏನರ ಡಿಸಾಸ್ಟರ್ ಆತ ಅಥವಾ ಎಲ್ಲರ ಕೆಮಿಕಲ್ ರಿಲೀಸ್ ಆತೇಳಿ ಮುಂದೆ ಅದು 1 ವರ್ಷಕ್ಕೆ ಎಫೆಕ್ಟ್ ಆಗಿಲ್ಲ, ಡಿಕೇಡ್ ಟೈಮ್ ತನ ಅದ ಏನಂದ್ರೆ ಕೆಮಿಕಲ್ ಇದ್ರೊಳಗೆ ಇರ್ತೈತಿ ವಾತಾವರಣದಾಗ. ಅಂಥದ್ನ ಹೆಂಗೆ ಸ್ಟಡಿ ಮಾಡ್ಬೇಕಂತ ಇಂಡಿಯಾದಾಗ ಒಂದ ಕಡೆ ಮಾಡತ್ತಾರ. ಎಲ್ಲಿ ಮಾಡ್ಯಾರ ಅಂದ್ರೆ ಹೇಳ್ರಿ ನೋಡು. ಇದಕ್ಕೂ ಯಾವ ಕಂಟ್ರಿ ಸಹಾಯ ಮಾಡೈತೆ ಅಂದ್ರೆ ಫ್ರಾನ್ಸ್ ಸಹಾಯ ಮಾಡೈತೆ. ನೆನಪಿಟ್ಕೋ, ಡಸಾಲ್ಟ್ ಏವಿಯೇಷನ್ ಅಂತ ಬರ್ತೈತಿಲ್ಲ, ಅದು ಡಸಾಲ್ಟ್ ಸಿಸ್ಟಮ್ದವ್ರು ಹೆಲ್ಪ್ ಮಾಡ್ಯಾರ, ಫ್ರಾನ್ಸ್ದವ್ರು ಮಾಡ್ಯಾರ. ಫ್ರಾನ್ಸ್ದು 3 ಬರ್ತಾವೆ. ಯಾವ ಹೇಳ್ರಿ ನೋಡಿ, ಇದನ್ನ ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ರಿ. ಆಮೇಲೆ 3 ಹೇಳನೆಲ್ಲ ಫ್ರಾನ್ಸ್ ಅದ. ಒಂದೇದು ಏನಂದ್ರೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇಂಡಿಯಾ ಜೋಡ ಸೈನ್ ಮಾಡ್ಕೊಂಡೈತೆ ಅಂದ್ರೆ ಫ್ರಾನ್ಸ್. ನೆಕ್ಸ್ಟ್ ಫ್ರಾನ್ಸ್ ಇನ್ನೊಂದು ಏನು ಹೇಳಿದ್ವು, ಯಾವ್ದಾ ಯಾವ ಅವಾರ್ಡ್ ಹೇಳಿದ್ವು? ಹಾಂ ಪ್ರಿಕ್ಸ್ ವರ್ಸಲ್ಸ್ ಅವಾರ್ಡ್ ಒಂದು ಹೇಳಿದ್ವು ಫ್ರಾನ್ಸ್. ನೆಕ್ಸ್ಟ್ ಈಗ ಒಂದು ಹೇಳಿದ್ವು, ಈಗ ಯಾವ್ದು ಹೇಳಿದ್ವು ಕೋಡೇನ್. ಈ ಕೋಡೇನ್ ಸೆಂಟರ್ ಮಾಡಕ್ಕೆ ಇಂಡಿಯಾದಾಗ ಯಾವ ಕಂಟ್ರಿ ಸಹಾಯ ಮಾಡೈತೆ ಅಂದ್ರೆ ಫ್ರಾನ್ಸ್. ಈ ಕೋಡೇನ್ ಯಾವ IIT ದಾಗ ಮಾಡೋದು? IIT ಹೈದರಾಬಾದ್. ವೆರಿ ಗುಡ್. IIT ಹೈದರಾಬಾದ್ದಾಗ ನೋಡ್ರಿ. ನೆನಪಿಟ್ಟು ಗೊತ್ತಾತಲ್ಲ ಕೋಡೇನ್ ಅಂದ್ರೆ ನಾಳೆ ಇಲ್ರ ನ್ಯೂಕ್ಲಿಯರ್ ಎನರ್ಜಿ ರಿಲೇಟೆಡ್ ಏನಕ್ಕೆ ಕೇಳ್ರು ಇವ್ರೊಳಗೆ ಕೇಳ್ತಿರ್ತಾರೆ. ಅದ್ರ ಸಲ್ಮಂದ್ ಹೇಳತ್ನ. ಅಥವಾ ನ್ಯೂಕ್ಲಿಯರ್ ಎನರ್ಜಿ ಹೊಸ ಬಿಲ್ ಯಾವ್ದೈತೆ ಅಂದ್ರೆ ಶಾಂತಿ ಬಿಲ್ ಅಂತೈತಿ. ಯಾವ ಬಿಲ್ಗಳನ್ನ ಮರ್ಜ್ ಮಾಡ್ತೈತೆ ಅಂದ್ರೆ ಕ್ಲೈಂಡ ಮತ್ತು ಅಟಾಮಿಕ್ ಎನರ್ಜಿ ಆ್ಯಕ್ಟ್ 1962. ಕ್ಲೈಂಟ್ ಯಾವ ಇಯರ್ದಾಗ ಅಂದರೆ 2010. ಯಾವ ಇಯರ್ ತನ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿ ಪವರ್ ಜನರೇಷನ್ 2047. ನೆನಪಿಟ್ಕೋರಿ. ಮತ್ತು 30 ಹಾಕಿ ಬಂದಿರಿ. 30 ತನ ಯಾವ್ದಂದ್ರೆ 500 ಗಿಗಾವ್ಯಾಟ್. ಅದು ಯಾವ ಎನರ್ಜಿ? ನವೀಕರಿಸಬಹುದಾದ. ನೆನಪಿಟ್ಕೋರಿ. ನ್ಯೂಕ್ಲಿಯರ್ ಏನಂತಾರೆ ಅಂದರೆ ನಾನ್ ರಿನ್ಯೂವೇಬಲ್ ಎನರ್ಜಿ. ಈ ನಾನ್ ರಿನ್ಯೂವೇಬಲ್ ಎನರ್ಜಿ ಸಲ್ಮಂದ ನಮ್ಮಲ್ಲಿ ಎಟ್ಟಂದ್ರೆ 500 ಗಿಗಾವ್ಯಾಟ್ ಮಾಡ್ಬೇಕಂದಿಲ್ಲ. ಅದಕ್ಕೆ ರೀಸೆಂಟಾಗಿ ಒಂದು ಕಂಟ್ರಿ ಜೋಡ 2 ಕಂಟ್ರಿಗಳು ಒಂದು ಕಂಟ್ರಿ ಡೆನ್ಮಾರ್ಕ್ ಮತ್ತು UK 2 ಕಂಟ್ರಿಗಳು ಇಂಡಿಯಾದಾಗ ಹೆಲ್ಪ್ ಮಾಡತ್ತಾವ. ಯಾವ್ದು ಇನಿಷಿಯೇಟಿವ್ ಅಂತ ಕರಿತೀವಿ ಅದಕ್ಕೆ? ನಾರ್ತ್ ಸ್ಟಾರ, 4th ಸ್ಟಾರ, 5th ಸ್ಟಾರ, 6th ಸ್ಟಾರ ಯಾವ್ದು ಹೇಳಿ? ನಾರ್ತ್ ಸ್ಟಾರ್ ಇನಿಷಿಯೇಟಿವ್ದಾಗ ಯಾವ 2 ಕಂಟ್ರಿಗಳು ಇಂಡಿಯಾದಾಗ ಏನು ಮಾಡತ್ತಾವ ಅಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿ ಸಲ್ಮಂದ್ ಹೆಲ್ಪ್ ಮಾಡತ್ತಾವ. ಯಾವ 2 ಕಂಟ್ರಿ ಅಂದ್ರೆ ಡೆನ್ಮಾರ್ಕ್ ಮತ್ತು UK. ಈಗ ಹೇಳ್ರಿ ನಾರ್ತ್ ಸ್ಟಾರ್ ಆತಲ್ಲ ಸೇಮ್ ಹಂಗೆ ನಾರ್ತ್ ಸ್ಟಾರ್ ಬಂದಾಗ ರೀಸೆಂಟಾಗಿ ಏನಂದ್ರೆ ನಮ್ಮಲ್ಲಿ ಇದನ್ನಾಗಿತ್ತಲ್ಲ ಯಾವುದಂದ್ರೆ ಬೆಲ್ಲಮ್ ಇನಿಷಿಯೇಟಿವ್ ಅತ್ತಾಗಿತ್ತಲ್ಲ, ಅದ್ರೊಳಗೆ ಗ್ಲೋಬಲ್ ಏನಂದ್ರೆ 4X ಪ್ಲೆಡ್ಜ್ ಅಂತ ಕರೀತಾರೆ. ಅದ್ರೊಳಗೆ ನಾನ್ ರಿನ್ಯೂವೇಬಲ್ ಸಲ್ಮಂದ್ ಮಾಡ್ಯಾರು, ಬಯೋಫ್ಯೂಯಲ್ ಸಲ್ಮಂದ್ ಮಾಡ್ಯಾರ.
ಸಾರಿ ಫಾಸಿಲ್ ಫ್ಯೂಯಲ್ ಸೆಲ್ ಬಂದು ನಾನ್ ಫಾಸಿಲ್ ಫ್ಯೂಯಲ್ ಸೆಲ್ ಬಂದು ಯಾವ್ದಕ್ಕ ಫಾಸಿಲ್ ಫ್ಯೂಯಲ್ ಸೆಲ್ ಬಂದ 4x ಪ್ಲೇಟ್ಸ್ ಅಂತ ಹೇಳಿಲ್ಲ 4x ಪ್ಲೇಟ್ಸ್ ಅಂದ್ರೆ 4 ಕಂಟ್ರಿಗಳು ಬರ್ಬೇಕು ಯಾವ ಬೆಂಕಿ ಇಂಡಿಯಾ ಇಟಲಿ ಬ್ರೆಜಿಲ್ ಜಪಾನ್ ನೆನಪೈತಲ್ಲ ಇದು ಯಾವ್ದ್ರೊಳಗೆ ಅಂದ್ರೆ ಬೆಲ್ಲಮದ ಕಾಪ್ 30 ಐತ್ಲ ಅದ್ರದ್ದು ಔಟ್ಕಮ್ ನೋಡ್ರಿ ನೆನಪಿಟ್ಕೊ ಕಾಪನ್ ಮಾಡೋರು ಯಾರು ಸಂಸ್ಥೆ UNFCC ವೆರಿ ಗುಡ್ ಕೋಡೆನ್ ಆತಲ್ಲ ಕೋಡೆನ್ ನೆನಪಿಟ್ಕೊಂಡಿರಲ್ಲ ನೆಕ್ಸ್ಟ್ ಈಗ ಹೇಳಿ ರೀಸೆಂಟ್ ಆಗಿ ಸೋಲಾರ್ 1 ಅಂತ ಮಾಡ್ಯಾರ ಇದು ಯಾವ ಕಂಟ್ರಿದ ಫಸ್ಟ್ ಸೋಲಾರ್ ಇದನ್ನ ಸೋಲಾರ್ ಸ್ಟಾರ್ಮ್ ಅಂತ ಬರ್ತಾಗತ್ತಲ್ಲ ಸೋಲಾರ್ ಸ್ಟಾರ್ಮ್ಗೆ ಏನಂತಾರ ಸೂರ್ಯ ಗಾಳಿಗಳು ಅಥವಾ ಸೌರ್ಯ ವಿಕಿರಣಗಳು ಅಥವಾ ಸೌರ್ಯ ಏನಂತಾರ ಸೌರ್ಯ ಗಾಳಿ ಸೋಲಾರ್ ಸ್ಟಾರ್ಮ್ಸ್ ಅಂತ ಕರೀತಾರಲ್ಲ ಮಾರುತಗಳು ಸೂರ್ಯ ಮಾರುತಗಳನ್ನು ಸೌರ್ಯ ಮಾರುತಗಳು ಕರೆಕ್ಟ್ ಸೌರ್ಯ ಮಾರುತಗಳು ಅಂತ ಕರೀತಾರಲ್ಲ ಅದನ್ನು ಸ್ಟಡಿ ಮಾಡ್ಬೇಕಂತ ಆ ಕಂಟ್ರಿದು ಫಸ್ಟ್ ಡೆಡಿಕೇಟೆಡ್ ಆಗಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡೈತೆ ಸೋಲಾರ್ 1 ಅಂತೇಳಿ ಯಾವ ಕಂಟ್ರಿ ಆಪ್ಷನ್ ಕೊಡ್ತಾನೆ ಯಾವ್ದಾ ಅಮೇರಿಕಾ ಕರೆಕ್ಟ್ ವೆರಿ ಗುಡ್ ಅಮೇರಿಕಾ ನೆನಪಿಟ್ಕೋರಿ ಅಮೇರಿಕಾ ರಿಲೇಟೆಡ್ದು ಬಂದಾಗ ನೆನಪಿಟ್ಕೋರಿ H1B ವೀಸಾ ರೀಸೆಂಟಾಗಿ ನ್ಯೂಸ್ನಾಗ ಇತ್ತು ಯಾವ ಕಂಟ್ರಿದ ಅಂದ್ರೆ ಅಮೇರಿಕಾದ ರೀಸೆಂಟಾಗಿ ಇವ್ರು ಯಾರು ಬರ್ತಾರೆ ಅಂದ್ರೆ ನಿಕೋಲಸ್ ಮೊಡೆರೋ ಅಂತ ಬರ್ತೈತಿ ಆ ಕಂಟ್ರಿದ ಪ್ರೆಸಿಡೆಂಟ್ನ ತಕ್ಕೊಂಡು ಹೋಗ್ತಾರೆ ಯಾವ ಕಂಟ್ರಿದವ್ರು ಅಂದ್ರೆ ಯಾವ್ದಾ ವೆನಿಜುವೆಲಾದ ಕಂಟ್ರಿದ ಏನಾಗಿರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ ಅವ್ರನ್ನ ಯಾರು ತೊಗೊಂಡು ಹೋಗ್ತಾರೆ ಅಂದ್ರೆ ಅಮೇರಿಕಾದವ್ರು ನೆನಪಿಟ್ಕೋರಿ ರೀಸೆಂಟಾಗಿ ಯಾವ ಒಂದು ಕಂಟ್ರಿ ಒಳಗೆ ಇದನ್ನ ಯಾವ್ದಂದ್ರೆ ಯುದ್ಧ ಇಲಾಖೆ ಅಂತ ಮಾಡ್ಯಾರ ಏನಂದ್ರೆ ಅವ್ರದ್ದು ರಕ್ಷಣಾ ಇಲಾಖೆ ಇರ್ತೈತಿಲ್ಲ ಅದಕ್ಕೆ ಯುದ್ಧ ಇಲಾಖೆ ಅಂತ ಮಾಡ್ಯಾರ ಯಾವ ಕಂಟ್ರಿ ಯಾವ್ದಾ ಅಮೇರಿಕಾ ನೆನಪಿಟ್ಕೋರಿ ಇನ್ನೊಂದು ಬರ್ತೈತಿ ಗೋಲ್ಡನ್ ವೀಸಾ ಅಥವಾ ಗ್ರೀನ್ ವೀಸಾ ಅಂತಾರಲ್ಲ ಪರ್ಮನೆಂಟ್ ವೀಸಾ ಗ್ರೀನ್ ವೀಸಾ ಯಾವ್ದಂದ್ರೆ ಪರ್ಮನೆಂಟ್ ವೀಸಾ ಯಾವ್ದಂದ್ರೆ ಅಮೇರಿಕಾದ ಮದರ್ ಆಫ್ ಆಲ್ ಟ್ರೀಟಿ ಅಂತ ಯಾವ್ದು ಕರಿತೀವಿ ಈಗ ಅಮೇರಿಕಾ ಅನ್ಬೇಡ್ರಿ ಮತ್ತೆ ಯುರೋಪಿಯನ್ ಯೂನಿಯನ್ ಅದ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರೆದ್ರ ಅಮೇರಿಕಾ ಜೋಡ ಅಮೇರಿಕಾ ಇಂಡಿಯಾದ ಪ್ರಧಾನ ಮಂತ್ರಿಗೆ ಮೆಡಲ್ ಕೊಟ್ಟೈತೋ ಇಲ್ಲೋ ಅಥವಾ ಹೈಯೆಸ್ಟ್ ಸಿವಿಲಿಯನ್ ಆನರ್ ಕೊಟ್ಟೈತೋ ಇಲ್ಲೋ ಕೊಟ್ಟೈತಿ ಏನಂತ ಕರೀತಾರ ಅದಕ್ಕೆ ಲಿಜನ್ ಆಫ್ ಮೆರಿಟ್ ರೀಸೆಂಟಾಗಿ ಇಂಡಿಯಾದ ಸ್ಲೋವಾಕಿಯಾ ಕಂಟ್ರಿದವ್ರು ರೀಸೆಂಟಾಗಿ ಒಂದು ಮೆಡಲ್ ಕೊಡ್ತಾರೆ ಪ್ರಧಾನ ಮಂತ್ರಿಗೆ ಯಾವ್ದು ಹೇಳ್ರಿ ಸ್ಲೋವಾಕಿಯಾ ವೈಟ್ ಡಬಲ್ ಕ್ರಾಸ್ ವೆರಿ ಗುಡ್ ಅಥವಾ ಫಸ್ಟ್ ಎಡ್ಜ್ ಅಂತ ಏನು ಕರೀತಾರೆ ಅದಕ್ಕೆ ಫಸ್ಟ್ ಕ್ಲಾಸ್ ಅಥವಾ ವೈಟ್ ಡಬಲ್ ಎಡ್ಜ್ ಅಂತ ಕರೀತಾರೆ ನೆನಪಿಟ್ಕೋರಿ ಫಸ್ಟ್ ಕ್ಲಾಸ್ ಅವಾರ್ಡ್ ಯಾವ ಕಂಟ್ರಿ ಅಂದ್ರೆ ಸ್ಲೋವಾಕಿಯಾ ಈ ಸ್ಲೋವಾಕಿಯಾ ಕಂಟ್ರಿ ಯಾವ ಕಾಂಟಿನೆಂಟ್ದಾಗ ಬರ್ತೈತಿ ಯುರೋಪ್ ಯಾವ ಕಾಂಟಿನೆಂಟ್ದಿಂದ ನರೇಂದ್ರ ಮೋದಿಗೆ ಒಂದು ಅವಾರ್ಡ್ ಸಿಕ್ಕಿಲ್ಲ ಎಸ್ ಆಸ್ಟ್ರೇಲಿಯಾ ಅಥವಾ ಆಸ್ಟ್ರೇಲಿಯಾ ಕಾಂಟಿನೆಂಟ್ದಿಂದ ಯಾವುದೋ ಅವಾರ್ಡ್ ಸಿಕ್ಕಿಲ್ಲ ನೆನಪಿಟ್ಕೋರು ಉಳ್ಕಿದ್ದು 5 ಕಾಂಟಿನೆಂಟ್ದಿಂದ ಸಿಕ್ಕೈತಿ ಅಂಟಾರ್ಟಿಕಾದಾಗ ಮಂದಿನೇ ಇಲ್ಲ ಅದೇನು ಬೇಡ ನೆಕ್ಸ್ಟ್ ಇದು ಹೇಳ್ರಿ ಒರೆಸುಂಡ ವೆಸಲ್ ಅಂತ ಬರ್ತೈತಿ ಅಥವಾ ಒರೆಸುಂಡ ಸಿಪ್ ಅಂತ ಬರ್ತೈತಿ ರೀಸೆಂಟಾಗಿ ಯಾವ ಕಂಟ್ರಿ ಜೋಡ ಸೈನ್ ಮಾಡ್ಕೊಂಡಾರ ಇಂಡಿಯಾದವ್ರು ಒರೆಸುಂಡ ಅಂತ ಬರ್ತೈತಿ ಒರೆಸುಂಡ ಸಿಪ್ ಅಂತ ಕರೀತಾರೆ ಇದು ಎದ್ರ ಸಲ್ಮಂದ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಎಲ್ಲಿ ಬಂದಿತ್ತು ನೆದರ್ಲ್ಯಾಂಡ್ ಕರೆಕ್ಟ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಇಂಡಿಯಾದಾಗ ಯಾವ ಭಾಗದಾಗ ಬಂದಿತ್ತು ಎಲ್ಲಿ ಪುಲಿಕಾಡ್ದಾಗ ಕಾರೈಕಲ್ದಾಗ ಪುಲಿಕಾಟಕ್ಕೆ ಬಂದಿರ್ತಾರಲ್ಲ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡಿದ್ದ ಪುಲಿಕಾಡ್ದಾಗ ಬಟ್ ಅವ್ರು ಕಾರೈಕಲ್ಲ ಪಾಂಡಿಚೇರಿಗೆ ಇದ್ರೊಳಗೆ ಅವಧಿ ಮಾಡ್ತಿರ್ತಾರ ಅಥವಾ ಆಳ್ವಿಕೆ ಮಾಡ್ತಿರ್ತಾರಲ್ಲ ಇದು ಒರೆಸುಂಡ ಎದಕ್ಕೆ ಕೇಳತ್ತಂದ್ರೆ 2026ರಾಗ ಯಾವ್ದು ಒರೆಸುಂಡ ಯಾವ ಕಂಟ್ರಿ ಐತಿ ಡ್ಯಾನಿಶ್ ಅಂದ್ರೆ ಪ್ರೆಸೆಂಟ್ ಯಾವ ಕಂಟ್ರಿ ಅಂತ ಕರಿತೀವಿ ಮತ್ತೆ ಅದನ್ನ ಕನ್ಫ್ಯೂಸ್ ಆಗ್ಬಾರ್ದು ಡೆನ್ಮಾರ್ಕ್ ಕಂಟ್ರಿಗೆ ಡ್ಯಾನಿಶ್ ಕಂಟ್ರಿ ಅಂತ ಕರಿತೀವಿ ಅಲ್ಲಿ ಡ್ಯಾನಿಶ್ ಭಾಷೆ ಮಾತಾಡ್ತಾರಲ್ಲ ಅದಕ್ಕೆ ಡ್ಯಾನಿಶ್ ಅಂತ ಕರೀತಾರೆ ಮತ್ತೆ ಎಲ್ಲರ ಡ್ಯಾನಿಶ್ ಅಂದ ಬೇರೆ ಕಂಟ್ರಿ ಯಾಕೆ ಬಂದಿರಿ ಡೆನ್ಮಾರ್ಕ್ ಕಂಟ್ರಿಗೆ ಡ್ಯಾನಿಶ್ ಅಂತ ಕರಿತೀವಲ್ಲ ಆ ಡೆನ್ಮಾರ್ಕ್ ಕಂಟ್ರಿನ ಇಂಡಿಯಾ ಜೋಡ ರೀಸೆಂಟ್ ಆಗಿ ಟ್ರೀಟಿ ಮಾಡ್ಕೊಂಡೈತಿ ಡೆನ್ಮಾರ್ಕ್ ಮ್ಯೂಸಿಯಂ ಮತ್ತು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದ್ರ ಮೇಲೆ ಹೇಳಿಕೆ ಟೈಪ್ನಾಗ ಕೇಳಿ ನೆನಪಿಟ್ಕೊಂಡ್ಬಿಡ್ರಿ ಒರಿಸುಂಡ ವೆಸಲ್ ಅಂತ ಅನ್ನೋದು ಯಾಕಂದ್ರೆ ಟೈಟಾನಿಕ್ ವೆಸಲ್ ಅಂತ ಬರ್ತೈತಿ ಅಥವಾ ಟೈಟಾನಿಕ್ ಸಿಪ್ ಮುಳುಗಿತ್ತು ಅಂತ ಕರೀತಾರೆ ನೆನಪೈತಲ್ಲ ಆ ಸಿಪ್ಪಿಂದ ಈಗೂ ಅವಶೇಷಗಳು ಅದಾವೋ ಇಲ್ಲೋ ಅದಾವಲ್ಲ ಸೇಮ್ ಹಂಗ 1619 ಟೈಮ್ನಾಗ ಅವಾಗ ಯಾವ್ದಂದ್ರೆ ಒರೆಸುಂಡ ವೆಸಲ್ ಅಥವಾ ಇಂಡಿಯಾಕ ಡ್ಯಾನಿಶ್ ದಿಂದ ಮೊದಲು ಬಂದಿದ್ದ ಸಿಪ್ ಯಾವ್ದಂದ್ರೆ ಇದೆ ಒರೆಸುಂಡ ಅಂತ ಡ್ಯಾನಿಶ್ ದಿಂದ ಅಥವಾ ಡೆನ್ಮಾರ್ಕ್ ದಿಂದ ಮೊದಲು ಬಂದಿದ್ದ ಹಡಗಿದ ನೋಡ್ರಿ ಡೆನ್ಮಾರ್ಕ್ ದಿಂದನ ಮತ್ತ ಭಾರತಕ್ಕೆ ಮೊದಲು ಬಂದಿದ್ದಲ್ಲ ಡೆನ್ಮಾರ್ಕ್ ದಿಂದ ಮೊದಲು ಬಂದಿದ್ದ ಯಾವ್ದಂದ್ರೆ ಒರೆಸುಂಡ ಅಂತ ಬಂದಿರ್ತದೆ ಅದು ಇಂಡಿಯನ್ ವಾಟರ್ದಾಗ ಏನು ಇಂಟರ್ನಲ್ ವಾಟರ್ದಾಗ ಬರ್ತದೆ ಅಲ್ಲೇ ಮುನಿಗಿಬಿಟ್ಟಿರ್ತದೆ ಅದು ಮುನಿಗಿದ್ನ ಅದನ್ನ ಏನ್ ಮಾಡತ್ತಾರ ಅಂದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರುವುದು ಎದ್ರ ಸಲ್ಮಂದ್ ನಮ್ಮ ಇಂಡಿಯಾದಾಗ ಅವಶೇಷಗಳನ್ನ ಅಥವಾ ಐತಿಹಾಸಿಕ ಇದನ್ನ ಇರ್ತಾವಲ್ಲ ಪ್ರತಿಮೆಗಳಾಗ್ಲಿ ಏನಾಗ್ಲಿ ಅವ್ನ ಪ್ರೊಟೆಕ್ಟ್ ಮಾಡೋದು ಕೆಲಸ ಯಾರ್ದಂದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಅವ್ರ ಮತ್ತೆ ಅಮೆರಿಕನ್ ಡೆನ್ಮಾರ್ಕ್ ಮ್ಯೂಸಿಯಂದವ್ರು ಬರ್ತಾರಲ್ಲ ಅವ್ರಿಬ್ರು ಸೈನ್ ಮಾಡ್ಕೊಂಡಾರ ಯಾಕಂದ್ರೆ ಇದನ್ನೇನಂದ್ರೆ ಒರೆಸುಂಡ ವೆಸಲ್ಸ್ ಅಥವಾ ಒರೆಸುಂಡ ಸಿಪ್ ಐತಲ್ಲ ಅದರ ಅವಶೇಷಗಳನ್ನ ಪತ್ತೆ ಮಾಡಿ ಪ್ರಿಸರ್ವ್ ಮಾಡ್ಬೇಕು ಅಥವಾ ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿ ನೆನಪಿರ್ತೈತಲ್ಲ ಡೆನ್ಮಾರ್ಕ್ ಬಂದಾಗ ಈಗ ಹೇಳ್ರಿ ನೋಡು ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಮತ್ತು ನಾರ್ಡಿಕ್ ಕಂಟ್ರಿ ಅಂತ ಕರೀತಾರೆ ನಾರ್ಡಿಕ್ ಕಂಟ್ರಿ ಅಂದ್ರೆ ಯಾವ್ಯಾವ ಬರ್ತಾವು ಯಾವ್ದು ಹೇಳಿದ್ದು ಫೈಂಡ್ಸ್ ಗ್ಯಾಪ್ ಎಫ್ ಅಂದ್ರ ಫಿನ್ಲ್ಯಾಂಡ್ ಐ ಅಂದ್ರ ಐಸ್ಲ್ಯಾಂಡ್ ಐರ್ಲ್ಯಾಂಡ್ ಐಸ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಹಾಕಿರಿ ಮತ್ತು ಐಸ್ಲ್ಯಾಂಡ್ ಅಂತ ಬರ್ತೈತಿ ಎನ್ ಅಂದ್ರ ನಾರ್ವೆ ಡಿ ಅಂದ್ರ ಡೆನ್ಮಾರ್ಕ್ ಎಸ್ ಅಂದ್ರ ಸ್ವೀಡನ್ ಆಮೇಲೆ ಗ್ಯಾಪ್ ಜಿ ಅಂದ್ರ ಗ್ರೀನ್ಲ್ಯಾಂಡ್ ಎಸ್ ಕರೆಕ್ಟ್ ಗ್ರೀನ್ಲ್ಯಾಂಡ್ ಕರೆಕ್ಟ್ ಎ ಅಂದ್ರ
ಅಲಂದ್ ಐಸ್ಲ್ಯಾಂಡ್ಸ್ ಅಂತ ಬರ್ತದೆ. ನಾ ಯಾಕೆ ಹೇಳಿ ಅಂದ್ರೆ ಪಾಯಿಂಟ್ಸ್ ಅಂತ ನೆನಪಿರ್ತೈತೆ, ಅದು ನಾರ್ಡಿಕ್ ಕಂಟ್ರಿ ಅಂತ ಕರಿತೀವಿ. ಅದ್ರದ ಯೂನಿಯನ್ ಟೆರಿಟರಿಗಳು ಅದಾವ ಯಾವ ಅಂದ್ರೆ 3 ಬರ್ತಾವ. ಗ್ಯಾಪ್ ಅಂದ್ರೆ G ಅಂದ್ರೆ ಗ್ರೀನ್ಲ್ಯಾಂಡ್, A ಅಂದ್ರೆ ಅಲಂದ್ ಐಸ್ಲ್ಯಾಂಡ್, F ಅಂದ್ರೆ ಫೆರೋ ಐಸ್ಲ್ಯಾಂಡ್ ಅಥವಾ ಫರೋಸ್ ಐಸ್ಲ್ಯಾಂಡ್ ಅಂತ ಕರೀತಾರೆ. ಇದು ಯಾವ್ದಂದ್ರೆ ಇದನ್ನ ನಾರ್ಡಿಕ್ ಕಂಟ್ರಿಗಳು ಆತ. ಇದ್ರ ಡೆನ್ಮಾರ್ಕ್ ಬತ್ತಲ್ಲ, ಸೇಮ್ ಹಂಗ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಒಳಗೆ ಡೆನ್ಮಾರ್ಕ್ ಐತೋ ಇಲ್ಲೋ ಐತಿ, ನೆನಪೈತಲ್ಲ. ಸ್ಕ್ಯಾಂಡಿನೇವಿಯನ್ ಕಂಟ್ರಿದಾಗ ಯಾವ ಬರ್ತಾವ ಅದಕ್ಕೆ ಕೋಡ್ ಮಾಡಿದ್ರಲ್ಲ, ಏನೋ ಕೋಡ್ ಮಾಡಿದ್ರಲ್ಲ, SDN ಅಂತ ಮಾಡಿದ್ರಲ್ಲ. ಸ್ವೀಡನ್ನ, ಡೆನ್ಮಾರ್ಕ, ನಾರ್ವೆ. ಕರೆಕ್ಟ್. SDA ಇದ್ದದ್ದ SDN ಅಂತ ಮಾಡ್ಕೋರಿ, ಅಥವಾ ಏನು ಕೋಡ್ ಮಾಡಿದ್ರೆ ಅದರ ಪ್ರಕಾರ ನೆನಪಿಟ್ಕೋರಿ. SDN ಅಂತ ಬಂದ್ರೆ ಯಾವ ಬರ್ತಾವ ಅಂದ್ರೆ ಸ್ವೀಡನ್ನ, ಡೆನ್ಮಾರ್ಕ, ನಾರ್ವೆ. ಯಾವ ಕಂಟ್ರಿ ಅಂತ ಕರೀತಾರೆ ಇವಕ್ಕ? ಸ್ಕ್ಯಾಂಡಿನೇವಿಯನ್. ಯಾಕಂದ್ರೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಪ್ರವಾಸ ಮಾಡಿದ್ರಲ್ಲ, ಅದ್ರ ಸಲ್ಮಂದ್ ಕೇಳ್ಬೋದು. ಓರೆಸುಂಡ ವೆಸಲ್ ಯಾವ ಕಂಟ್ರಿ ಅಂತ ಕೇಳ್ರ? ಡೆನ್ಮಾರ್ಕ್ದ. ನೆನಪಿರ್ತೈತಿಲ್ಲ. ಈಗ ಹೇಳ್ರಿ, ರೀಸೆಂಟ್ ಆಗಿ ಏನ್ ಮಾಡಂದ್ರ PL ಗೌತಮ್ ಕಮಿಟಿ ಅಂತ ಮಾಡ್ಯಾರ. ಈ PL ಗೌತಮ್ ಕಮಿಟಿ ಯಾವ್ದಕ್ಕೆ ಸಂಬಂಧಿಸಿದೆ? PL ಗೌತಮ್ ಕಮಿಟಿ ಅಂತ ಬರ್ತೈತಿ. ಅದ್ರ ಸಲ್ಮಂದ್ ಹೇಳ್ರಿ, PL ಗೌತಮ್ ಕಮಿಟಿ ರೀಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಆಪ್ಷನ್ ಕೊಡ್ಲಿ, ಇದು ಪೂರ್ತಿ ಹೇಳಿಬಿಡ್ಲ ನಾನು. PM ಗೌತಮ್ ಕಮಿಟಿ ಅದ್ರ ಮೇಲೆ ಏನು ಕೇಳ್ಬೋದಂದ್ರೆ, ನಾವು ಮಾಡಿ ಡಿಸ್ಕಷನ್ ಮಾಡಿದ್ವಿ, ನೆನಪೈತಿ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ಬರ್ತಾವೆ, ನೆನಪೈತಿ. ಇಂಡಿಯಾದಾಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ನ ಡಿಕ್ಲೇರ್ ಮಾಡೋ ಅಧಿಕಾರ ಯಾರಿಗೆ ಇರ್ತೈತಿ? ಸ್ಟೇಟಕ್ಕೆ ಇರ್ತೈತಿ. ನಮ್ಮ ಕರ್ನಾಟಕದಾಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಎಷ್ಟದಾವು? 8 ಅದಾವು? 5 ಅದಾವ. 5. ಉತ್ತರದಾಗ ಒಂದು ಯಾವುದು? ಉತ್ತರದಾಗ ಯಾವ್ದು? ಒಂದು ಸಿದ್ದೇಶ್ವರ ಸ್ವಾಮಿಗಳು. ನೆನಪಿಟ್ಕೋಬೇಕು, ಮಮದಾಪುರ ಸಿದ್ದೇಶ್ವರ ಸ್ವಾಮಿಗಳು ಅಂತೇಳಿ. ಕೆಳಗೆ 4 ಬರ್ತಾವೆ. ಬೆಂಗಳೂರಾಗ 2 ಯಾವ್ಯಾವ? ನೆಲ್ಲೂರು, ಹುಣಸೆತೋಪ, ಇನ್ನೊಂದ GKVK. ಭಾರತದ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಅಥವಾ ಜೀವ ಪಾರಂಪರಿಕ ತಾಣ. ಇದಕ್ಕೆ ಅದು ಕನ್ನಡದಾಗ ನೋಡ್ರಿ ಜೀವ ಪಾರಂಪರಿಕ ತಾಣ ಅಂತ ಕರೀತಾರೆ, ನೆನಪಿಟ್ಕೋರೆ. ಈ ಭಾರತದ ಮೊದಲ ಯಾವ್ದಂದ್ರೆ ನಲ್ಲೂರು, ಹುಣಸೆತೋಪ 2ನೇದು. ಭಾರತದ 2ನೇದಲ್ಲ. ಬೆಂಗಳೂರಾಗ 2 ಅಂತೇಳಿನ. GKVK ಅಂದ್ರೆ ನಲ್ಲೂರು ಒಂದು ಆತ, ಮಮದಾಪುರ ಒಂದು ಆತ, ಇನ್ನು 2 ಉಳಿದ್ವಲ್ಲ. ಹೊಗರೇಕೇನಿ ಎಲ್ಲಿ ಬರ್ತೈತಿ? ಚಿಕ್ಕಮಗಳೂರು. ಇನ್ನೊಂದ ಅಂಬರಗುಡ್ಡ ಎಲ್ಲಿ? ಇದು ಯಾವ ಕಾಯ್ದೆ ಪ್ರಕಾರ ಇವ್ನು ಡಿಕ್ಲೇರ್ ಮಾಡ್ತಾರೆ? 2002 ಜೀವ ವೈವಿಧ್ಯತೆ ಕಾಯ್ದೆ. ಈಗ ಹೇಳ್ರಿ ನೋಡು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ವರ್ಡ್ ಕೊಟ್ಟವ್ರು ಯಾರು? ನೀನು ಮಾಡಿದ್ವಿ ಇದನ್ನು. ನಾರ್ಮನ್ ಮೇಯರ್ಸ್ ಕ್ವಶನ್ ಕೇಳ್ಯಾರ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಇಂಡಿಯಾದಾಗ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅದಾವ ಅಂದ್ರೆ 4 ಅದಾವಲ್ಲ. ಆ ವರ್ಡ್ ಕೊಟ್ಟವ್ರು ಯಾರಂದ್ರ ನಾರ್ಮನ್ ಮೇಯರ್ಸ್ ಅಂತ ಬರ್ತೈತಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಅನ್ನೋದು ವರ್ಡ್ ಕೊಟ್ಟವ್ರು ಯಾರಂದ್ರ ರೋಷನ್. ಕರೆಕ್ಟ್. ವಾಲ್ಟರ್ ರೋಷನ್ ಅಂತ ಬರ್ತೈತಿ. ಬಯೋಡೈವರ್ಸಿಟಿ ಅನ್ನೋ ವರ್ಡ್ ಕೊಟ್ಟವ್ರು ಯಾರಂದ್ರೆ ವಾಲ್ಟರ್ ರೋಷನ್. ಅದನ್ನ ಅತಿ ಹೈಯೆಸ್ಟ್ ಉತ್ತೀರ್ಣತವಾದ ಪ್ಲೇಸಿಗೆ ಮಾಡಿದವ್ರಂದ್ರ ಯಾರ? ಎಡ್ವರ್ಡ್ ವಿಲ್ಸನ್. ಇನ್ನೊಬ್ರದ್ದು ಮುಗಿದು ಅಲ್ಲಿ 3 ಹೇಳಿದ್ವಲ್ಲ. ಈಗ ಹೇಳಿ, ಈಗ ಯಾಕೆ ಕೇಳಂದ್ರೆ ಏನಂದ್ರೆ GL ಗೌತಮ್ ಕಮಿಟಿ ಅಂತ ಮಾಡ್ತಾರೆ. ಈ ಕಮಿಟಿಗಳು ಯಾವ ಫಾರ್ಮ್ ಮಾಡಿರ್ತಾರಲ್ಲ, ನ್ಯೂಸ್ನಾಗ ಕೇಳ್ತಾರೆ. ಈ GL ಗೌತಮ್ ಕಮಿಟಿ ಯಾಕೆ ಮಾಡಿರ್ತಾರೆ ಅಂದ್ರೆ, ಈಗ ಬಯೋಡೈವರ್ಸಿಟಿ ಹೆಂಗೆ ಹೇಳಿಲ್ಲ, ಸೇಮ್ ಹಂಗ ಅಗ್ರೋ ಬಯೋಡೈವರ್ಸಿಟಿ ಅಂತ ಬರ್ತೈತಿ. ಅಗ್ರೋ ಬಯೋಡೈವರ್ಸಿಟಿ ಏನು ಕೇಳ್ತಾರಂದ್ರೆ ಅಗ್ರೋ ಬಯೋಡೈವರ್ಸಿಟಿ ಅಥವಾ ಇನ್ನೊಂದು ಬರ್ತೈತಿ FFR ಆ್ಯಂಡ್ FR ಅಂತ ಬರ್ತೈತಿ. ನೆನಪೈತಿ? ಏನು ಹೇಳ್ರಿ? ಫಾರೆಸ್ಟ್. ಫಾರೆಸ್ಟ್ ಅಲ್ಲ, ಏನಂತಾರ? ಫಾರ್ಮರ್ಸ್ ಏನೈತೆ ಅದಕ್ಕೆ? ಪ್ರೊಟೆಕ್ಷನ್ ಆಫ್ ಪ್ಲಾಂಟ್, PPF ಅಂತ ಬರ್ತೈತಿ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ಅಂತ ಬರ್ತೈತಿ. ಏನಂತ ಹೇಳ್ತ ನೋಡ್ರಿ, ಅದನ್ನ PPV ಆ್ಯಂಡ್ FR ರೈಟ್ಸ್ ಅಂತ ಬರ್ತೈತಿ, ಅಥವಾ FR ಆ್ಯಕ್ಟ್ ಅಂತ ಬರ್ತೈತಿ. ಇದು ಕ್ವಶನ್ ಯಾಕೆ ಕೇಳ್ಯಾರ ತೇತ್ನ, ಅಥವಾ ಕರೆಂಟ್ ನ್ಯೂಸ್ನಾಗ ಯಾಕೈತೆ ಹೇಳ್ತ ನೋಡ್ರಿ. PPR ಅಂದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರೆಸ್ಟ್ ರೈಟ್ಸ್. ಇದನ್ನ ಫಾರ್ಮರ್ಸ್ ರೈಟ್ಸ್ ಅಂತ ಗೊತ್ತಾಗತಿ. PPR ಅಂದ್ರೆ ಏನಂದ್ರೆ PPV, ಅದನ್ನ ಫುಲ್ ಫಾರ್ಮ್ ಹೇಳ್ಬಿಡ್ತಾನೆ ನೋಡಿ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಎದಕ್ಕೆ ಕರೀತಾರೆ ಅಂದ್ರೆ, ಫಾರ್ಮರ್ಸ್ ರೈಟ್ಸ್ ಅಂತಂದ್ರೆ ಏನು ಗೊತ್ತನ್ರಿ? ಫಾರ್ಮರ್ಸಿಗೆ ನಾವು ಅಲ್ಲಿ ಏನರ ಬೆಳೆ ಬಿತ್ತನೆ ಮಾಡ್ತಿರ್ತೀವಲ್ಲ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ದವ್ರು ಯಾವ್ದಾರ ಒಂದು ಜೆನೆಟಿಕಲಿ ಮಾಡಿಫೈಡ್ ವೆರೈಟೀಸ್ ತರ್ತಾರ ತಿಳ್ಕೊರಿ. ಇದನ್ನ ಕಂಪಲ್ಸರಿ ಎಲ್ಲರ ಮಾಡಂದ್ರೆ ಮಾಡಕ್ಕಾಕತ್ತೇನೆ. ಯಾಕಂದ್ರೆ ಬ್ರಿಟಿಷರ ಟೈಮ್ನಾಗ ಇಂಡಿಗೋ ಬೆಳೆ ಬೆಳೆಯತ್ ಕಂಪಲ್ಸರಿ ಮಾಡಿದ್ರು ಇಲ್ಲೋ. ಅವು ಏನಂದ್ರೆ ಅವೆಲ್ಲ ಇಂಡಿಗೋ ಬೆಳೆ ಮಾಡ್ರಿ ಅಂತ ಹೇಳಿದ್ರಲ್ಲ ಅವ್ರ ಕಾಯ್ದಾಗ. ಬಟ್ ನಮ್ಮಲ್ಲಿ ಆಕ್ಟ್ ಐತೆ ಏನಂದ್ರೆ ಕಾಯ್ದೆ ಮಾಡ್ಯಾರ. ಯಾವ್ದಂದ್ರೆ 2005 ಬರ್ತೈತ್ರಿ. ಯಾವ ಕಾಯ್ದೆ ಅಂತ ಹೇಳಿ? ಈಗ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಇದನ್ನ ಫಾರ್ಮರ್ಸ್ ರೈಟ್ಸ್ ಅಂತ ಕರೀತಾರೆ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂದ್ರೆ ಯಾವ್ದಾರ ಪ್ಲಾಂಟ್ ವೆರೈಟಿ ಇರ್ತೈತಿಲ್ಲ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಾ. ಮತ್ತು ಫಾರ್ಮರ್ಸ್ ರೈಟ್ಸ್ ಅಂದ್ರೆ ರೈತರದ್ದು ಏನೈತೆ ಅಂದ್ರೆ ಮೂಲಭೂತ ಹಕ್ಕು ಐತೆ, ಅವ್ರಿಗೆ ರೈಟ್ಸ್ ಐತೆ. ಯಾವ್ದು ಪ್ಲಾಂಟ್ನ ಅವ್ರು ಬೆಳೆಯೊಳಗೆ ಅಥವಾ ಯಾವ ಹೊಲದಾಗ ಬಿತ್ತಬೇಕು ಬಿಡಬಾರ್ದು ಅಂತೇಳಿ. ಈಗ ಬಿಜಾಪುರದಾಗ ನಿಂಬಿಕಾಯಿ ಫೇಮಸ್ ಅದಾವ ತಿಳ್ಕೊ. ನಿಂಬಿಕಾಯಿ ಬಂದು ನಾವು ಎಲ್ಲರ ಧಾರವಾಡದಾಗ ಬೆಳಿತೀವಿ ಅಂದ್ರೆ ಎಲ್ಲರ ಮ್ಯಾಲಿನ ಗೌರ್ಮೆಂಟ್ದವ್ರು ಬೆಳಕ್ಕೆ ಬರಂಗಿಲ್ಲ ಅಂದ್ರೆ ಫಾರ್ಮರ್ಸ್ ರೈಟ್ಸ್ ಆ್ಯಕ್ಟ್ ಏನು ಹೇಳ್ತೈತೆ ಅಂದ್ರೆ ಎಲ್ಲಿ ಬೇಕಾದ್ ಯಾವ್ದು ಬೇಕಾದ್ ಪ್ಲಾಂಟೇಶನ್ ಮಾಡ್ಬೋದು. ನಿಮಗೆ ಉತ್ಪಾದನೆ ಯಾವ್ದು ಹೆಚ್ಚಿಗೆ ಬರ್ತೈತಿಲ್ಲ ಅದನ್ನ ಮಾಡ್ಬೋದು. ಅಕಸ್ಮಾತ್ ಈಗ ಎಲ್ರಿ ಮಣ್ಣಿ ಶುಗರ್ ಕೇನದ ಕ್ರೈಸಿಸ್ ಆತೇಳಿ ಯಾರು ಶುಗರ್ ಕೇನ್ ಬೆಳಿಬಾರ್ದತ್ತ ಗೌರ್ಮೆಂಟ್ದವ್ರು ಏನು ಮಾಡಕ್ ಬರಂಗಿಲ್ಲ ಅಂದ್ರೆ ನಮ್ಮೆಲ್ಲ ದಬ್ಬಾಳಿಕೆ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇದು ಕಾಯ್ದೆ ಐತೆ ನಮ್ಮಲ್ಲಿ 2005 ಬಂದಿರ್ತದೆ. ಇವು ಎದಕ್ಕೆ ಹೇಳತ್ತಂದ್ರೆ ರೀಸೆಂಟ್ ಆಗಿ ಅಗ್ರೋ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಅಗ್ರೋ ಬಯೋಡೈವರ್ಸಿಟಿ ಅಂದ್ರೆ ಈ ರೈಟ್ಸ್ ಏನು ಹೇಳಿಲ್ಲ, ಈ ರೈಟ್ಸ್ ಅಂಡರ್ ಬರೋದು ಅಗ್ರೋ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈಗ ಹೆಂಗೆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಅದ. ಯಾವ್ದ GKVKದಾಗಲಿ ನೆಲ್ಲೂರು ಹುಣಸೆತೋಪದಾಗ ಇಂಥಲ್ಲಿ ಏನು ಜೀವ ವೈವಿಧ್ಯತೆಗಳದಾವಲ್ಲ ಅವ್ನು ಪ್ರೊಟೆಕ್ಟ್ ಮಾಡಿದ್ದು ಯಾವ್ದಂದ್ರೆ ಬಯೋಡೈವರ್ಸಿಟಿ ಹೆರಿಟೇಜ್ದಾಗ. ಅಗ್ರೋ ಬಯೋಡೈವರ್ಸಿಟಿ ಅಂದ್ರೆ
ಅಗ್ರಿಕಲ್ಚರ್ ರಿಲೇಟೆಡ್ ಜೀವ ವೈವಿಧ್ಯತೆಗಳೇನಿರ್ತಾವಲ್ಲ, ಅಗ್ರಿಕಲ್ಚರ್ ರಿಲೇಟೆಡ್ ಜೀವ ವೈವಿಧ್ಯತೆಗಳಂದ್ರೆ ಎರಿಹುಳ ಆಗಲಿ ಅದರೊಳಗೆ ಯಾವ್ಯಾವ ಜೀವ ವೈವಿಧ್ಯತೆಗಳು ಬರ್ತಾವಲ್ಲ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕು. ಅದಕ್ಕೆ ಎಂಥದ್ದು ಜೆನೆಟಿಕಲಿ ಮಾಡಿಫೈಡ್ ಯೂಸ್ ಮಾಡಬೇಕು ಅಥವಾ ರಸಗೊಬ್ಬರಗಳನ್ನ ಯೂಸ್ ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಇದ್ರ ರಿಲೇಟೆಡ್ ಬರೋದು ಯಾವುದಂದ್ರೆ ಅಗ್ರೋ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈ ಅಗ್ರೋ ಬಯೋಡೈವರ್ಸಿಟಿ ಸ್ಟಡಿ ಮಾಡ್ಬೇಕಂತ ಯಾವುದೊಂದು ಕಮಿಟಿ ಮಾಡ್ರಂದ್ರೆ PL ಗೌತಮ್. ಇದು ನೆನಪಿಟ್ಕೋರಿ, ಅದ್ರ ರಿಲೇಟೆಡ್ ಏನು ಬೇಕಾದ ಕೇಳ್ಬೋದು. ಯಾಕಂದ್ರೆ ಇಂಡಿಯಾದಾಗ ಪ್ರೆಸೆಂಟ ನಮ್ಮಲ್ಲಿ ಇದು NPK ಯೂರಿಯಾ ಗೊಬ್ಬರ ಅದಲ್ಲ, ಅದು ಯಾವ ಬ್ರ್ಯಾಂಡ್ಲೆ ಮಾರತ್ತಾರ ಈಗ ಭಾರತ್ ಗೊಬ್ಬರ ಅಥವಾ ಭಾರತ್ NPK ಭಾರತ್ ಯೂರಿಯಾ ಅಂತ ಮಾಡತ್ತಾರಲ್ಲ, ಸೇಮ್ ಹಂಗ ನ್ಯಾನೋ ಯೂರಿಯಾ ಅಂತ ಬರ್ತೈತೆ, ನೆನಪೈತಲ್ಲ ನ್ಯಾನೋ ಯೂರಿಯಾ. ನ್ಯಾನೋ ಯೂರಿಯಾ ಅಂತ ಬರ್ತೈತೆ ನೋಡ್ರಿ. ನ್ಯಾನೋ ಯೂರಿಯಾ ಆಗಲಿ, ಡ್ರೋನ್ ದೀದಿ ಇನಿಷಿಯೇಟಿವ್ ಇವೆಲ್ಲ ತರತಾರಲ್ಲ, ಅಗ್ರಿಕಲ್ಚರ್ ಸೆಕ್ಟರ್ಗಳಿಗೆ ಆದ್ಯತೆ ಕೊಡ್ಬೇಕಂತ ತರತಾರಲ್ಲ. ಈಗ ಅದರ ಸಂಬಂಧ ಹೇಳಿ ಅಗ್ರೋ ಬಯೋಡೈವರ್ಸಿಟಿನ ರೀಕಾನ್ಸ್ಟಿಟ್ಯೂಟ್ ಮಾಡ್ಬೇಕು ಅಥವಾ ಅಗ್ರೋ ಬಯೋಡೈವರ್ಸಿಟಿ ಸ್ಟಡಿ ಮಾಡ್ಬೇಕಂತ ಯಾವ ಒಂದು ಕಮಿಟಿ ಮಾಡ್ರಂದ್ರ PL ಗೌತಮ್. ನೆನಪಿಟ್ಕೊತೈತಲ್ಲ, ಇದು ಪೂರ್ತಿ ಗೊತ್ತಾತಲ್ರಿ. ಏನರ ಕಾಯ್ದೆ ಕನ್ಫ್ಯೂಷನ್ ಅದು ಅಥವಾ ನಾಳೆ ಕೇಳ್ಬೋದು ಯಾವುದೊಂದು ಕಾಯ್ದೆ ಹೇಳ್ರಿ, ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಯಾವ ಕಾಯ್ದೆ ಅಂಡರ್ ಮಾಡ್ತಾರ, ಅಥವಾ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಯಾವ ಕಾಯ್ದೆ ಅಂಡರ್ ಬರ್ತೈತೆ ಅಂದ್ರೆ ಇದು ಬಯೋಡೈವರ್ಸಿಟಿ ಅಂಡರ್ ಬರ್ತೈತಿ, ಅಗ್ರೋ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಈಗ ಹೇಳಿ ನೋಡು, ಅಗ್ರೋ ಬಯೋಡೈವರ್ಸಿಟಿ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಸೇಹತ್ ಮಿಷನ್ ಅಂತ ತರ್ತಾರೆ, ಸೇಹತ್ ಮಿಷನ್ ಅಂತೇಳಿ. ಈ ಸೇಹತ್ ಮಿಷನ್ ಎದ್ರ ಸಲ್ಮಂತ ಅಂದಾರ ಹೇಳಿ, ಇದು ಅಗ್ರಿಕಲ್ಚರ್ ರಿಲೇಟೆಡ್ ಐತತ್ತ ಹೇಳತ್ತನ. ಸೇಹತ್ ಮಿಷನ್ ಇರತ್ತ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಆ್ಯಂಡ್ ವೆಲ್ಫೇರ್ದವ್ರು ತರ್ತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ದವ್ರು ತರ್ತಾರಲ್ಲ, ಎದರ್ ಸಲ್ಮನ್ ತರ್ತಾರೆ ಸೇಹತ್ ಮಿಷನ್ ಅಂತ ಹೇಳಿದ್. ಯಾರ ಜೋಡ ಸೈನ್ ಮಾಡ್ಕೋತಾರೆ ಇವ್ರು? ICAR ಮತ್ತು ICMR ಜೋಡ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಅವು ಎರಡೂದ್ರ ಜೋಡ ಸೈನ್ ಮಾಡ್ಕೊಂಡ ಸೇಹತ್ ಮಿಷನ್ ಅಂತ ತರ್ತಾರೆ. ಸೇಹತ್ ಮಿಷನ್ ಎದಕ್ಕೈತಂದ್ರೆ ಸೈನ್ಸ್ ಇನ್ ಎಕ್ಸಲೆನ್ಸ್, ಸೈನ್ಸ್ ಎಕ್ಸಲೇಷನ್ ಫಾರ್ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, ಸೈನ್ಸ್ ಆ್ಯಂಡ್ ಎಕ್ಸಲೇಷನ್ ಇನ್ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಯಾಕಂದ್ರೆ ಅಗ್ರಿಕಲ್ಚರ್ ಒಳಗೆ ಟ್ರಾನ್ಸ್ಫಾರ್ಮೇಶನ್ ತರೋ ಸಂಬಂಧ ಯಾವ್ದು ಮಿಷನ್ ತಂದಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರ ಸೇಹತ್ ಮಿಷನ್. ಏನಾರ ಕನ್ಫ್ಯೂಷನ್ ಆತನ ಇಲ್ಲಲ್ಲ, ಅಗ್ರೋ ಬಯೋಡೈವರ್ಸಿಟಿ ಅಥವಾ ಅಗ್ರೋ ಬಯೋಡೈವರ್ಸಿಟಿ ಸಂಬಂಧ ಯಾವ ಕಮಿಟಿ ಮಾಡ್ಯಾರ? ಬಡ ಕಮಿಟಿ ಹೇಳ್ಕೊತೋಗ್ರಿ. ಅಗ್ರೋ ಬಯೋಡೈವರ್ಸಿಟಿ ಬಂದಾಗ BL ಗೌತಮ್ ಮೊದಲು ಕರ್ನಾಟಕದ ಕಮಿಟಿ ಮಾಡ್ಕೊಂಡು ಆಮೇಲೆ ಹೋಗೋನು. ಇತ್ತೀಚೆಗೆ RCB ಕಾಲ್ ತುಳಿತಾಗಿತ್ಲ ಪ್ರಕಾರ ಯಾವ್ದು ಕಮಿಟಿ? ಮೈಕಲ್ ಡಿ ಕುನ್ನಾ ಕಮಿಟಿ. ತುಂಗಭದ್ರಾ ಡ್ಯಾಮಿಂದ ಕನ್ನಯ್ಯ ಕಮಿಟಿ, ವೆರಿ ಗುಡ್. ಆಮೇಲೆ ನಮ್ಮ ಕರ್ನಾಟಕದಾಗ ಜೈಲುಗಳನ್ನು ಸುಧಾರಣೆ ಮಾಡ್ಬೇಕಂತಂದಾಗ ಯಾವ್ದ? ಆರ್ ಹಿತೇಂದ್ರ ಕಮಿಟಿ. ಆಮೇಲೆ ಈಗ ಸೆಂಟ್ರಲ್ ಮತ್ತೆ ಯಾವ ಕರ್ನಾಟಕದ ಉಳಿದು ರೀಸೆಂಟಾಗಿ ಯಾವ್ದ? ಇದೊಂದು ನೆನಪಿಟ್ಕೊಳ್ಳಿ, ಕರ್ನಾಟಕದಾಗ ತಾಂತ್ರಿಕ ಶಿಕ್ಷಣಿಗೆ ಆದ್ಯತೆ ಕೊಡ್ಬೇಕಂತೇಳಿ. ಅಂದ್ರೆ ಟೆಕ್ನಾಲಜಿಕಲ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ಗಳು ಇರ್ತಾವಲ್ಲ ಅವತ್ತರನ್ನ ಆದ್ಯತೆ ಕೊಡ್ಬೇಕತ್ವಾ ಕಾಲೇಜ್ ಒಳಗೆ ಸೀಟ್ ಹಂಚಿಕೆ ಟ್ರಾನ್ಸ್ಪರೆನ್ಸಿ ತರಬೇಕಂತೇಳಿ. ಎಲೆಕ್ಷನ್ ಸಂಬಂಧ ಅಲ್ಲ, ಬರೀ ಟ್ರಾನ್ಸ್ಪರೆನ್ಸಿ ಸಂಬಂಧ ಯಾವ ಕಮಿಟಿ? ಸದಾಗೋಪನ್ ಕಮಿಟಿ ಅಂತ ಬರ್ತೈತೆ, ಸದ್ಗೋಪನ್ ಕಮಿಟಿ ಅಥವಾ ಸದಾಗೋಪನ್ ಕಮಿಟಿ. ಇನ್ನೊಂದು ಶಾಲಾ ಕಾಲೇಜುಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕಂತೇಳಿ ಯಾವ್ದ? JM ಲುಂಗ್ಡೋ ಕಮಿಟಿ. ಮತ್ತು ಕರ್ನಾಟಕದ್ದು ಮೂಡ ಹಗರಣ ಒಂದು ನೆನಪಿಟ್ಕೋರಿ, ಏನಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಬರ್ತೈತೆ. ಹೆಂಗೆ ಬೆಂಗಳೂರು ಡೆವಲಪ್ಮೆಂಟ್ ಏಜೆನ್ಸಿ BDA ಅಂತ ಕರಿತೀವಲ್ಲ, ಮೂಡ ಹಗರಣ ಆಗಿತ್ತು ನೋಡ್ರಿ ಸಿದ್ದರಾಮಯ್ಯ ಅವರು. ಇದನ್ನ ಸಿದ್ದರಾಮಯ್ಯ ಅವ್ರದ್ದಲ್ಲ, ಅದು ಮೂಡ ಹಗರಣ ಆಗಿತ್ತಲ್ಲ, ಅದರದೊಂದು ಕಮಿಟಿ ಮಾಡಿದ್ರಿ ಯಾರು? PN ದೇಸಾಯಿ ಕಮಿಟಿ. ಇನ್ನೊಂದಕ್ಕೆ ಬರ್ತೈತಿ COVID-19 ಯಾವ್ದು ಕಮಿಟಿ? ಮೈಕಲ್ ಡಿ ಕುನ್ನಾ. ಇವು ನೆನಪಿರ್ತಾವೆ, ಇವು ಕರ್ನಾಟಕದ್ದು ಕಮಿಟಿ ಅದು ರೀ. ಇದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಕಮಿಟಿ ಬರ್ತಾವೆ, ಯಾವ್ಯಾವ ಆದ್ಯತೆ ಇದ್ದಿದ್ದು ಅಥವಾ ಅತಿ ಹೈಯೆಸ್ಟ್ ಕೇಳುವ ಅಟಯತನ. ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಭಾರತದಾಗ ಜನಸಂಖ್ಯೆ ಜಾಸ್ತಿ ಆಗತ್ತೈತಿಲ್ಲ, ಆ ಜನಸಂಖ್ಯೆ ವಲಸೆದಿಂದ ಜಾಸ್ತಿ ಆಗತ್ತೈತ, ಜನರಿಕ್ ಸೆನ್ಸಸ್ ಡೆಮೋಗ್ರಫಿ ಅಥವಾ ಜನಸಂಖ್ಯಾ ನಿರ್ವಹಣೆ ಮಾಡಕ್ಕೆ ಒಂದು ಕಮಿಟಿ ಮಾಡ್ಯಾರ. ಯಾವ್ದಾ? ಪ್ರಕಾಶ್ ನವಲೇಕರ್ ಕಮಿಟಿ ಅಂತ ಬರ್ತೈತಿಲ್ಲ. ಯಾವ್ದಂದ್ರೆ ಜನಸಂಖ್ಯೆ ಸಂಬಂಧ ಬಂದಾಗ ಪ್ರಕಾಶ್ ನವಲೇಕರ್ ಕಮಿಟಿ. ಇಂಡಿಯಾದಾಗ ಏನ್ ಮಾಡತ್ತಾರ ಅಂದ್ರೆ ಸುಸಹಾಯ ಪೋರ್ಟಲ್ ತಂದಾರ ಅಂತ ಹೇಳಿ. ಸುಸಹಾಯ ಪೋರ್ಟಲ್ ಯಾರು ತಂದಾರ್ರಿ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದವ್ರು. ಸುಸಹಾಯ ಪೋರ್ಟಲ್ ಎದಕ್ಕೆ ತರ್ತಾರ? ಸುಸಹಾಯ ಪೋರ್ಟಲ್ ಎದಕ್ಕೆ ತರ್ತಾರ? ಇದನ್ನ ಒಂದು ಹಿಂಟ್ ಕೊಡ್ಲಿ. ಒನ್ ಎಲೆಕ್ಷನ್ ಒನ್ ನೇಷನ್ ಹೆಂಗೈತಿಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ. ಒನ್ ನೇಷನ್ ಒನ್ ಡಾಟಾ ಅಥವಾ ಒನ್ ಕೇಸ್ ಒನ್ ಡಾಟಾ ಅಂತ ಮಾಡ್ತಾರ. ಒನ್ ಕೇಸ್ ಒನ್ ಡಾಟಾ ಸಂಬಂಧ ಯಾವ ಕಮಿಟಿ ಅಂದ್ರ ಸುಸಹಾಯ ಪೋರ್ಟಲ್ ಅದ. ಸುಸಹಾಯ ಪೋರ್ಟಲ್ ಹೇಳುವುದೇನಂದ್ರೆ ಒನ್ ಕೇಸ್. ನಾಳೆ ಬರೀ ಸುಸಹಾಯ ಪೋರ್ಟಲ್ ಕೊಡ್ಲಿಕ್ಕತ್ತೇಳಿ. ಒನ್ ಕೇಸ್ ಒನ್ ಡಾಟಾ ಅಂದ್ರೆ ಗೊತ್ತಾತಲ್ಲ, ಒಂದು ಪ್ರಕರಣ ಐತ ತಿಳ್ಕೊರಿ, ಅದು ಸ್ಟೇಟ್ದಿಂದ ಸೆಂಟ್ರಲ್ ತನ ಎಲ್ಲೇ ಹೋಗ್ಲಿ ಯಾವ್ದೋ ಮಾಡ್ಲಿ ಆ ಕೇಸಿಂದ ಒಂದೇ ಡಾಟಾ ಇರ್ಬೇಕು. ಎಲ್ಲ ಕಡೆ ಡಾಟಾ ಒಂದು ಅವೈಲೇಬಲ್ ಆಗ್ಬೇಕಂತ ಏನಂತಾರ ಅಂದ್ರೆ ಒನ್ ಕೇಸ್ ಒನ್ ಡಾಟಾ ಅಥವಾ ಒಂದು ಪ್ರಕರಣ ಒಂದು ದತ್ತಾಂಶ. ಕರೆಕ್ಟ್, ಒಂದು ಪ್ರಕರಣ ಒಂದು ದತ್ತಾಂಶ. ಈ ಪ್ರಕರಣ ಸಂಬಂಧ ಯಾವ ಪೋರ್ಟಲ್ ಮಾಡ್ತಾರ ಅಂದ್ರೆ ಸುಸಹಾಯ ಪೋರ್ಟಲ್ ಅಂತ ಮಾಡ್ತಾರೆ. ಸುಸಹಾಯ ಪೋರ್ಟಲ್ ಮಾಡಿದ್ದು ಡೆಡಿಕೇಶನ್ ಆಗಿ ಸುಪ್ರೀಂ ಕೋರ್ಟ್ ಇದ್ರ ಸಂಬಂಧ. ಬಟ್ ನಾ ಪ್ರಕರಣ ಏನ್ ಹೇಳತ್ತಂದ್ರೆ ಜೈಲುಗಳನ್ನ ಸುಧಾರಣೆ ಮಾಡ್ಬೇಕು, ಜೈಲುಗಳನ್ನೆಲ್ಲ ಜುಡಿಷಿಯಲ್ ಸಿಸ್ಟಮ್ ಸುಧಾರಣೆ ಮಾಡ್ಬೇಕು ಅಥವಾ ನ್ಯಾಯಾಂಗನ ಸುಧಾರಣೆ ಮಾಡ್ಬೇಕಂತ ಒಂದು ಕಮಿಟಿ ನೇಮಕ ಮಾಡ್ಯಾರ ಸುಪ್ರೀಂ ಕೋರ್ಟ್. ಯಾವ್ದು? ಅರವಿಂದ್ ಕುಮಾರ್ ಕಮಿಟಿ. ನೆನಪಿರ್ತೈತಲ್ಲ ಅರವಿಂದ್ ಕುಮಾರ್ ಕಮಿಟಿ. ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ ಏನಂದ್ರೆ ಸುಪ್ರೀಂ ಕೋರ್ಟ್ ಅಷ್ಟೇ ಅಲ್ಲ, ಭಾರತದಾಗ ಏನ್ ನ್ಯಾಯಾಂಗಗಳದಾವಲ್ಲ ಆ ನ್ಯಾಯಾಂಗ ಸುಧಾರಣೆ ಸಂಬಂಧ ಯಾವ ಕಮಿಟಿ ಅಂದ್ರೆ ಅರವಿಂದ್ ಕುಮಾರ್ ಕಮಿಟಿ. ಇನ್ನು ಎರಡು ನೋಡು, ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಗಿತ್ತ. ರೀಸೆಂಟ್ ಆಗಿ ಕರ್ನಾಟಕಕ್ಕೆ ಬಂದಿದ್ರು ಅವ್ರು.
ಎಸ್ ಪಿ ಚೌಧರಿ ಕಮಿಟಿ ಅಂತ ಕರೀತಾರಲ್ಲ, ಪಿ ಚೌಧರಿ ರೀಸೆಂಟ್ ಆಗಿ ಕರ್ನಾಟಕಕ್ಕೆ ವಿಸಿಟ್ ಕೊಟ್ಟಿದ್ರು ನೋಡ್ರಿ. ಯಾಕಂದ್ರೆ 1 ನೇಷನ್ 1 ಎಲೆಕ್ಷನ್ ಅಡಾಪ್ಟ್ ಮಾಡ್ಕೋಬೇಕಾರ ತಿದ್ದುಪಡಿ ತರಬೇಕಲ್ಲ, ಎಲ್ಲ ಸ್ಟೇಟ್ನಾಗ ಒಂದೇ ಟೈಮ್ ಎಲೆಕ್ಷನ್ ಮಾಡ್ಬೇಕಂತೇಳಿ ಅದನ್ನ ಸ್ಟಡಿ ಮಾಡು. ಮತ್ತೆ ಹೇಳ್ರ ನಾಳೆ 1 ನೇಷನ್ 1 ಎಲೆಕ್ಷನ್ ಸ್ಟಡಿ ಮಾಡಿದ ಕಮಿಟಿ ಯಾವ್ದತ್ ಕೇಳ್ರ, ಅವು ಎರಡು ಕನ್ಫ್ಯೂಸ್ ಆಗಬಾರ್ದು. ಇದು ಬರೀ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಯಾವ್ದಂದ್ರೆ ಪಿ ಚೌಧರಿ. ಸೇಮ್ ಹಂಗ ಮುದ್ರೆ ಇದಕ್ಕೆ ಬರ್ತೈತೆ ಯಾವ್ದಂದ್ರೆ ವಕ್ ಮಂಡಳಿ, ಅಥವಾ ವಕ್ ಮಂಡಳಿಗೆ ಹೊಸದ ಹೆಸರು ಏನು ಕೊಟ್ಟಿವ್ ಯಾವ್ದಂದ್ರೆ ಉಮ್ಮೀದ್ ಹತ್ ಕೊಡ್ತೀವಿ, ನೆನಪೈತಲ್ಲ. ವಕ್ ಬೋರ್ಡ್ಗೆ ಈಗ ಏನತ್ ಕರೀತಾರ ಅಂದ್ರೆ ಉಮ್ಮೀದ್ ಬೋರ್ಡ್. ನಾಳೆ ಎಲ್ಲರ ಡೈರೆಕ್ಟ್ ಕ್ವಶನ್ದಾಗ ಉಮ್ಮೀದ್ ಬೋರ್ಡ್ ಅನ್ನೋದ ಯಾವ ಒಂದು ಇದಕ್ಕೆ ಕಾಸ್ಟಿಗೆ ಅಥವಾ ಯಾವ ಒಂದು ರಿಲಿಜನಿಗೆ ಸಂಬಂಧಿಸೈತೆ ಅಂತ ಕೇಳ್ರ. ಯಾರಿಗೆ ರಿಲಿಜನ್ ಅಂತ ಕೇಳ್ರ. ರಿಲಿಜನ್ ಅಂದ್ರೆ ಏನತ್ತು, ಜಾತಿ ಅಂದ್ರೆ ಬೇರೆ, ಮತ್ತು ರಿಲಿಜನ್ ಏನತ್ತು ಧರ್ಮ ಜಾತಿ ಬೇರೆ, ನೆನಪಿಟ್ಕೋರಿ. ಈ ಜಾತಿಗಳಂದ್ರೆ ಈಗ SC ಸಬ್ ಕಾಸ್ಟ್ ಬರ್ತಾವ ಅಂತ ಹೇಳಿದೆವು, ಇವಕ್ಕೆಲ್ಲ ಜಾತಿಗಳತ್ತೀವಿ. ಧರ್ಮ ಅಂದ್ರೆ ಹಿಂದೂ ಧರ್ಮ, ಜೈನ ಧರ್ಮ, ಮುಸ್ಲಿಂ ಧರ್ಮ ಅಂತ ಬರ್ತಾರಲ್ಲ. ಅದು ನಾಳೆ ಎಲ್ಲರ ಉಮ್ಮೀದ್ ಪೋರ್ಟಲ್ಲ ಯಾವ ಧರ್ಮಕ್ಕೆ ಅಥವಾ ಯಾವ ರಿಲಿಜನಿಗೆ ಸಂಬಂಧಿಸೈತೆ ಅಂದ್ರೆ ಓನ್ಲಿ ಮುಸ್ಲಿಮ್ಸ್ಗೆ, ನೆನಪಿಟ್ಕೋರಿ. ಓನ್ಲಿ ಮುಸ್ಲಿಂ ಕಮ್ಯುನಿಟಿಗೆ ಬರ್ತೈತಿ. ಅದ ಉಮ್ಮೀದ್ ಪೋರ್ಟಲ್ ಉಮ್ಮೀದ್ ಬೋರ್ಡ್ ಅಂತ ಕರೀತಾರೆ. ಅದಕ್ಕೆ ಈಗ ರಿನೇಮ್ ಮಾಡಿದ್ದು, ಡೈರೆಕ್ಟ್ ವಕ್ ಬೋರ್ಡ್ ಕೊಡಲ್ಲ, ಉಮ್ಮೀದ್ ಬೋರ್ಡ್ ಅಂತ ಕೊಡ್ಬೋದು. ಹೇಳ್ರಿ, ವಕ್ ಬೋರ್ಡ್ ಸಲುವಾಗಿ ಏನು ಮಾಡಿದೆ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿದ್ರಿ. ಯಾರು ಹೇಳಿದ್ರು? ಜಗದಾಂಬಿಕಾ ಪಾಲ್. ಇನ್ನೊಂದು ಯಾವ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಿಟ್ಟಿದ್ದು? ಅಪರಾಜಿತ್ ಸಾರಂಗ್. ಅದು ಬಿಲ್ ಬಿತ್ತಲ್ಲ, ಅದು ಬಿದ್ದಿಲ್ಲ, ಬಿತ್ತಲ್ಲ, ಅದು ಕ್ಯಾನ್ಸಲ್ ಮಾಡಲಿಲ್ಲ. 30 ದಿನದಾಗ ಇದನ್ನ ಇರ್ಬೇಕಂತೇಳಿ. ಬಟ್ ಅದು ನೆನಪಿಟ್ಕೋರಿ, ಜಗದಾಂಬಿಕಾ ಪಾಲ್. ಇದು ಎದ್ರ ಸಲ್ಮಂದ್ ಅಂದ್ರೆ ನೆನಪಿಟ್ಕೋರಿ. ಎದ್ರ ಸಲ್ಮಂದ್ ಅಂತಂದ್ರೆ ಹೇಳ್ರಿ ನೋಡು. ಎಕ್ಸಾಂಪಲ್, ಆಮ್ ಆದ್ಮಿ ಪಕ್ಷದ ಯಾರು? ಅರವಿಂದ್ ಕೇಜ್ರಿವಾಲ್ ಜೈಲ್ನಾಗಿದ್ದಾಗ ಮುಖ್ಯಮಂತ್ರಿ ಇದ್ರೋ ಇಲ್ಲೋ? ಅರವಿಂದ್ ಕೇಜ್ರಿವಾಲ್ ಜೈಲ್ನಾಗಿದ್ದ ಆಡಳಿತ ನಡೆಸತ್ತಿದ್ರಲ್ಲಿ ಮುಖ್ಯಮಂತ್ರಿ ಆಗಿ. ಹಂಗೆ ಯಾರ ಒಬ್ಬರ ಆರೋಪಿ ಆಗಲಿ ಅಪರಾಧಿ ಆಗಲಿ ಅದ್ರೊಳಗೆ ಕೊಟ್ಟಿದ್ರು. ಅವ್ರು ಎಲ್ಲರ ಡಿಕ್ಲೇರ್ ಆಗಿ 30 ದಿನದಕ್ಕಿಂತ ಮ್ಯಾಲೆ ಎಲ್ಲರ ಜೈಲ್ನಾಗ ಹೋದ್ರ ಅಂತೇಳಿ ಆಗ ಆಟೋಮೆಟಿಕ್ ಏನಾಗಬೇಕಂದ್ರೆ ಅವ್ರದ್ದು CM ಸ್ಥಾನ ಇರಲಿ, PM ಸ್ಥಾನ ಇರಲಿ, ಯಾವುದೋ ಒಂದು ಸ್ಥಾನದಾಗ ಇರಲಿ, ಅದು ಮಿನಿಸ್ಟರ್ ಕ್ಯಾನ್ಸಲ್ ಆಗ್ಬೇಕಂತ ಮಾಡಿದ್ರು. ಅದು 30 ದಿನದ ಮಾಡಿದ್ದ. ಅದನ್ನು ಸ್ಟಡಿ ಮಾಡಿದ್ರು. ಯಾವ್ದು ಪ್ರಕರಣ, ಯಾವುದೊಂದು ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಅಪರಾಜಿತ್ ಸಾರಂಗಿ. ಮತ್ತೆ ಯಾವ ಸೆಂಟ್ರಲ್ದು ಕಮಿಟಿ? ಅದು ಪ್ಲೇನ್ ಕ್ರ್ಯಾಶ್ ಆಗಿದ್ದು ಒಂದು ಕಮಿಟಿ ಇತ್ತಲ್ಲ, ಅದು ರೀಸೆಂಟ್ ಆಗಿ ಪ್ಲೇನ್ ಕ್ರ್ಯಾಶ್ ಇದ್ದು ರೊಕ್ಕ ಬಂದಿಲ್ಲ ಅನ್ನತ್ತಿದ್ರಲ್ಲ, ಯಾವ್ದದ? ಗೋವಿಂದ್ ಮೋಹನ್ ಕಮಿಟಿ ಅಲ್ಲ. ಪ್ಲೇನ್ ಕ್ರ್ಯಾಶ್ 171 ಅನ್ನದ ಅಹಮದಾಬಾದ್ದಾಗ ಆಗಿತ್ತು. 171 ಯಾವುದೊಂದು ಏರ್ ಕ್ರ್ಯಾಶ್ ಆಗಿತ್ತು ನೋಡು, ಅಹಮದಾಬಾದ್. ಗೋವಿಂದ್ ಮೋಹನ್ ಕಮಿಟಿ ಅಲ್ಲ, ಕರೆಕ್ಟ್ ಅಲ್ಲ? PL ಗೌತಮ್ ಕಮಿಟಿ ಗೊತ್ತಾತಲ್ಲ. ಇವು ಕಮಿಟಿಗಳು ಯಾವ ರೀಸೆಂಟಾಗಿ ನ್ಯೂಸ್ನಾಗ ಇರ್ತಲ್ಲ, ನಿನ್ಗೆ ಆ ರೀತಿ ಅಂದ್ರೆ ಕಮಿಟಿ ಗೊತ್ತಾತ. ಅದಕ್ಕೆ ಜೈಲ್ ಸುಧಾರಣೆಗಳು. ಈ ಜೈಲ್ಗಳು ಯಾವ್ದ್ರೊಳಗೆ ಬರ್ತಾವೆ? ಸ್ಟೇಟು, ಯೂನಿಯನ್, ಕನ್ಕರೆಂಟು. ಸ್ಟೇಟ್ ಲಿಸ್ಟ್ನಾಗ ನೆನಪಿಟ್ಕೋರು. ಜೈಲ್ಗಳು ಬಂದ್ರೆ ಅಥವಾ ಕಾರಾಗೃಹಗಳು ಬಂದ್ರೆ ಎದ್ರೊಳಗೆ ಬರ್ತಾವ ಅಂದ್ರೆ ಸ್ಟೇಟ್ ಲಿಸ್ಟ್ನಾಗ. ಇನ್ನು ಹೇಳ್ರಿ ನೋಡು, ಇದು ಕಾರಗಳದು ಆತನ. NCCದು ಹೇಳಿದ್ರಲ್ಲ, NCCದು ಪ್ರೆಸೆಂಟ್ ಇಂಡಿಯಾದಾಗ ಎಷ್ಟು ಡೈರೆಕ್ಟ್ರೇಟ್ಗಳು ಅದಾವ? 7. ಈಗ ಬಡ ರಿವಿಷನ್ ಮಾಡ್ತಾನ ಹೇಳ್ರಿ. NCCದು ಎಷ್ಟು ಡೈರೆಕ್ಟ್ರೇಟ್ ಅದಾವ ಅಂದ್ರೆ 17 ಅದಾವ. ಈಗ ಪ್ರೆಸೆಂಟ್ 2 ಹೊಸದಾಗಿ ಮಾಡ್ಬೇಕಂದ್ರೆ ಎಲ್ಲಿ? ಆಂಧ್ರ ಪ್ರದೇಶ್ ಮತ್ತು ಜಾರ್ಖಂಡ್. ವೆರಿ ಗುಡ್. ಆಂಧ್ರ ಪ್ರದೇಶ್ ಮತ್ತು ಜಾರ್ಖಂಡ್ ಮಾಡ್ಬೇಕಂದ್ರೆ ಏನತ್ತಪ್ಪಿ? NCCದು ನೀನು ಯಾರೋ ಕೇಳಿದ್ರೆ ಸ್ಟೇಟ್ ಒಳಗೆ NCC ರಿಸರ್ವೇಷನ್ ಐತೋ ಇಲ್ಲೋ? ಯಾರು NCC ಹೋದವ್ರಿಗೆ ಗೊತ್ತಿರ್ತೈತೆ ಹೇಳ್ರಿ ನೋಡು. ಸ್ಟೇಟ್ ಒಳಗೆ ರಿಸರ್ವೇಷನ್ ಸಿಗ್ತೈತಿ? ಸ್ಟೇಟ್ ಒಳಗೆ ಇಲ್ಲ. ಸ್ಟೇಟ್ ಒಳಗೆ ಯಾವ್ದ್ರೊಳಗೂ NCCದು ರಿಸರ್ವೇಷನ್ ಇಲ್ಲ. ABC ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಓನ್ಲಿ ಎಲ್ಲಿ ಅಂದ್ರೆ ಸೆಂಟ್ರಲ್ದಾಗ ಇರ್ತೈತಿ. NCC ಫುಲ್ ಫಾರ್ಮ್ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. NCCದು ಮೋಟೋ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. NCT ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕತಿ? ಓಕೆ. ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಯಾವ್ದು ಕರೀತಾರೆ? ಮತ್ತು NCC ಅಂದಿರಿ. ಮತ್ತು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂದರೆ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ. ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂದರೆ NCC ಕರೀತಾರೆ. NCC ಡೈರೆಕ್ಟ್ರೇಟ್ಗಳು ಎಷ್ಟು ಅದಾವ ಅಂದ್ರೆ 17 ಅದಾವ. ಪ್ರೆಸೆಂಟ್ ಎಷ್ಟು ವಿಸ್ತರಣೆ ಆಗ್ಯಾವ ಅಂದ್ರೆ 2 ಆಗ್ಯಾವ. ಯಾವ್ಯಾವ ಅಂದ್ರೆ ಆಂಧ್ರ ಪ್ರದೇಶ್ ಮತ್ತು ಜಾರ್ಖಂಡ್ನಾಗ ಮಾಡ್ಬೇಕಂದಾರ. ಇನ್ನೂ ಮಾಡಿಲ್ಲ. ಯಾರು ಮಾಡ್ತಾರೆ ಇದನ್ನು? ಯಾವ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೆಕ್ಸ್ಟ್ ಕರ್ನಾಟಕದ ಮತ್ತು ಇದ್ರದ ಕೂಡೈತೆ ನೋಡ್ರಿ, ಗೋವಾದ. ನೆಕ್ಸ್ಟ್ ಹೇಳ್ರಿ, ಈಗ ರಿವಿಷನ್ ಮಾಡಿಸ್ಲಿ ಬಡ ಅಳಿವ. ವಿಶ್ವ ಯೋಗ ಚಾಂಪಿಯನ್ಶಿಪ್ ಹೇಳ್ರಿ. ಅಹಮದಾಬಾದ್ದಾಗ ಇದು ಎಷ್ಟನೇ ಆವೃತ್ತಿ? 1ನೇ ಆವೃತ್ತಿ. ಫಸ್ಟ್ ಕಂಟ್ರಿ ಯಾವುದು? ಇಂಡಿಯಾ. ಸೆಕೆಂಡ್ ಗೊತ್ತಾಗತ್ತಲ್ಲ. ಮತ್ತೆ ರಿವಿಷನ್ ಐತೈತೆ ಎಕ್ಸ್ಪ್ಲೇನ್ ಮಾಡುವಲ್ಲ, ನಾ ಇವು ಎಕ್ಸ್ಪ್ಲೇನ್ ಮಾಡತ್ತಿಲ್ಲ. ಯಾಕಂದ್ರೆ ವಿಶ್ವ ಯೋಗ ಚಾಂಪಿಯನ್ಶಿಪ್ ಬೇರೆ, ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋದು ಬೇರೆ. ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲ ಆಚರಿಸತ್ತಾರ? ಕಲ್ಕತ್ತಾ. ಮತ್ತು ಇದನ್ನ ಹಾಕಿ ಬಂದಿರಿ. ಮತ್ತು ಅಹಮದಾಬಾದ್. ಈ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ಕ್ಕೆ ಆಚರಿಸ್ತೀವಿ. ಎಲ್ಲಿ ಅಂತಂದ್ರೆ ಕಲ್ಕತ್ತಾದಾಗ. ಏನೈತಿ ಥೀಮ? ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಬರ್ತೈತೆ, ನೆನಪಿರ್ತೈತಿಲ್ಲ. ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ ಅಂತ ಮಾಡ್ತಾರೆ. ಯೋಗ ಚಾಂಪಿಯನ್ಶಿಪ್ ಯಾಕಂದ್ರೆ ಈ ಕಾಮನ್ವೆಲ್ತ್ ಗೇಮ್ಸ್ ಅಥವಾ ಒಲಿಂಪಿಕ್ಸ್ ಗೇಮ್ಸ್ ಹೆಂಗೆ ಮಾಡತ್ತಾರಲ್ಲ, ಯೋಗ ಒಳಗೆ ಗೇಮ್ಸ್ ಮಾಡ್ಬೇಕಂತೇಳಿ ಯೋಗ ಚಾಂಪಿಯನ್ಶಿಪ್ ಫಸ್ಟ್ ಆವೃತ್ತಿ ಇಂಡಿಯಾದಾಗ ಎಲ್ಲಿ ನಡೆದೈತೆ? ಅಹಮದಾಬಾದ್ನಾಗ. ಥೀಮ್ ಏನಿತ್ತು? ಥೀಮ್ ಅಂತ ಕರಿತ ನೋಡಿ. ಮೋಟೋ ಇದನ್ನ ಮಾಸ್ಕೆಟ್ ಏನಿತ್ತು? ವೀರ್ ದಿ ಲಯನ್. ಟಾಪ್ 3 ಕಂಟ್ರಿಗಳು. 1ನೇದು ಭಾರತ, 2ನೇದ ಜಪಾನ್, 3ನೇದ ಅರ್ಜೆಂಟೀನಾ. ನೆನಪಿರ್ತೈತಿಲ್ಲ, ಭಾರತ, ಜಪಾನ, ಅರ್ಜೆಂಟೀನಾ. ಮತ್ತೇನಿತ್ತು ಯೋಗ ಚಾಂಪಿಯನ್ಶಿಪ್ ಆತಲ್ಲ ಅಷ್ಟು. ನೆಕ್ಸ್ಟ್ ಕ್ವಶನ್ ಕೇಳಿ. ಬ್ರಿಕ್ಸ್ ವರ್ಕಿಂಗ್ ಗ್ರೂಪ್ ಅದು ಮೀಟಿಂಗ್ ಆಗತ್ತಾವ ಅಂತ ಹೇಳಿದ್ವಿ. 3-4 ಹೇಳಿದ್ವಲ್ಲ. ಕಲ್ಚರಲ್ ವರ್ಕಿಂಗ್ ಗ್ರೂಪ್ ಎಲ್ಲಿ ಆಗತ್ತದ? ಬ್ರಿಕ್ಸ್ ವಾರಣಾಸಿ. ಕರೆಕ್ಟ್. ಕಲ್ಚರಲ್ ವರ್ಕಿಂಗ್ ಗ್ರೂಪ್ ಎಲ್ಲಿ ಆಗತ್ತಂದ್ರೆ ವಾರಣಾಸಿ. ನೆಕ್ಸ್ಟ್ ಡಿಸಾಸ್ಟರ್ ಬಂದಾಗ ಪುರಿ. ಅಗ್ರಿಕಲ್ಚರ್ದ ಇಂದೋರ್. ಇನ್ನೊಂದು ಯಾವ್ದು ಬಿಟ್ಟು? ಫಾರಿನ್ ಡೆಲಿಗೇಟ್ಸ್ ಎಲ್ಲಿ?
ಬ್ರಿಕ್ಸ್ ಈ ಸರಿ 2026 ಆತಿಥ್ಯ ವಹಿಸಿದ ದೇಶ ಯಾವುದು? ಭಾರತ. ಬ್ರಿಕ್ಸ್ ಯಾವ ಇಯರ್ದಾಗ ಆಗೈತಿ? 2000 ಬ್ರಿಕ್ಸ್ ಯಾವ ಇಯರ್ದಾಗ ಅಂದ್ರೆ 2015 ಅನ್ಬೇಡ್ರಿ. NDB ಬ್ರಿಕ್ಸ್ ಬ್ಯಾಂಕ್ ಅಂತ ಕೇಳ್ರಿ ಅಟ್ಟ 2015 ಆಕತಿ. NDB ಬ್ಯಾಂಕ್ ಅಂದ್ರೆ ಬ್ರಿಕ್ಸ್ 2009 ಮಾಡಿರ್ತಾರ. 10 ಬಂದದ್ರಾಗ ಯಾವ್ದು ಕೇಳ್ತೈತೆ ಅಂದ್ರೆ ಸೌತ್ ಆಫ್ರಿಕಾ ಸೇರ್ತೈತಿ. ಬ್ರಿಕ್ಸ್ ಪ್ರೆಸೆಂಟ್ ಎಷ್ಟು ಮೆಂಬರ್ಸ್ ಅದಾವ? ಅದು 10 ಅಲ್ಲ 11 ನೋಡ್ರಿ. ಅದು ಯಾಕಂದ್ರೆ ಮಾನ್ಯ ಒಂದು ಕ್ವಶನ್ದಾಗ ಕೇಳಿದ್ದ, ಬಟ್ ಅದು ಅವ್ರ ವೆಬ್ಸೈಟ್ನಾಗ 11 ಕೊಟ್ಟಾರ. ವಿಕಿಪೀಡಿಯಾದಾಗ 10 ತೋರ್ಸತ್ತಾರ, ಬಟ್ ಬ್ರಿಕ್ಸ್ ವೆಬ್ಸೈಟ್ ಓಪನ್ ಮಾಡಿರ್ತೇನೆ ಅದ್ರಾಗ 11 ಅದಾವ. ಬಡಕ್ನೆ ಹೇಳ್ರಿ ನೋಡು. ಬ್ರಿಕ್ಸ್ ಅಂತ ಬಂದಾಗ ಇವು 5 ಕಂಟ್ರಿಗಳು ಬಂದು, ಅದಾದ್ಮೇಲೆ E2 I2 U ಅಂತ ಹೇಳಿದ್ದಿಲ್ಲ. E2 ಅಂದ್ರೆ ಯಾವ ಬರ್ತೈತೆ ಅಂದ್ರೆ ಈಜಿಪ್ಟ, ಇಥಿಯೋಪಿಯಾ. I2 ಅಂದ್ರೆ ಇರಾನ, ಇಂಡೋನೇಷ್ಯಾ. U ಅಂದ್ರೆ UAE. ಅದ್ರ ಜೋಡ ಇನ್ನೊಂದು ಯಾವ್ದಂದ್ರೆ ಸೌದಿ ಅರೇಬಿಯಾ ಸೇರಿಸ್ತದೆ. ಸೌದಿ ಅರೇಬಿಯಾ ನ್ಯೂಸ್ನಾಗ ಇತ್ತು ನೋಡ್ರಿ ಒಂದು ರೀಸೆಂಟ್ ಆಗಿ. ಯಾವ ಒಂದು ಇದನ್ನ ಯಾವ್ದು ಕರೀತಾರ ಅದಕ್ಕೆ? ಇದನ್ನ ಕಪಾಲ. ಹಾಂ ಕರೆಕ್ಟ್. ಕಪಾಲ ಸಿಸ್ಟಮ್ನ ರದ್ದತಿ ಮಾಡಿದ ಕಂಟ್ರಿ ಯಾವ್ದು ಅಥವಾ ಗಲ್ಫ್ ಓಷಿಯನ್ ಕಂಟ್ರಿ ಯಾವ್ದು ಕೇಳ್ತಾರೆ? ಯಾವ್ದು? ಕಪಾಲ ರದ್ದು ಮಾಡಿದ ಕಂಟ್ರಿ ಯಾವ್ದು? ಇದು ಭಾಳ ವರ್ಷದಿಂದ ನಾನು ಮತ್ತೆ ಭಾಳ ವರ್ಷದಾನೆ ಇದು ಇರ್ಲಿ, ಆದ್ರೆ ಕೇಳ್ಬೋದು. ಕಪಾಲ ಸಿಸ್ಟಮ್ ಅಂತ ಕರೀತಾರೆ. ಕಪಾಲ ಅಂದ್ರೆ ಗೊತ್ತಾಗತ್ತಲ್ಲ. ಕಪಾಲ ಸಿಸ್ಟಮ್ ಎಲ್ಲಿ ಮಾಡ್ತಾರಂದ್ರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಅದು ಕಪಾಲ ಅಂದ್ರೆ ಗೊತ್ತೈತೆ ಇಲ್ಲ? ಹೇಳಿ ಒಮ್ಮೆ. ಕಪಾಲ ಅಂತಂದ್ರೆ ಕಪಾಲ ಸಿಸ್ಟಮ್ ಅಂದ್ರೆ ಯಾವ್ದಾರ ನಾವು ಕಂಟ್ರಿಗೆ ವಲಸೆ ಹೋಗಿರ್ತೀವಿ. ಏನಾಯ್ತು? ಏನಿಲ್ಲಲ್ಲ, ವಲಸೆ ಹೋಗಿರ್ತೀವಲ್ಲ ಯಾವ್ದಾರ ಕಂಟ್ರಿ ಕೆಲಸ ಮಾಡಕತ್ತೇಳಿ. ಇಲ್ಲಿ ವೆಲ್ಡಿಂಗ್ ಮಾಡ್ರೆ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಬಟ್ ಅದ ಎಲ್ಲರ ಹೋಗಿ UAE ಮಾಡಿರ್ತೀವಿ 40-50 ಸಾವಿರ ಪಗಾರ ಇರ್ತೈತಲ್ಲಿ ತಿಂಗಳಿಗೆ ವೆಲ್ಡಿಂಗ್ ಮಾಡೋರಿಗೆ. ಹಂಗೆ ಏನು ಮಾಡಿರ್ತಾರೆ ಅಂದ್ರೆ ಇಲ್ಲಿ ಏನು ಅನ್ಸ್ಕಿಲ್ಡ್ ಲೇಬರ್ ಇರ್ತಾರಲ್ಲ, ನಮ್ಮಲ್ಲಿ ಅನ್ಸ್ಕಿಲ್ಡ್ ಲೇಬರ್ ಅಂತ ಕರೀತಾರೆ. ಕೌಶಲ್ಯ ಇರ್ಲಾರ್ದ ಕಾರ್ಮಿಕರ ಅಂತ ಕರಿತೀವಲ್ಲ. ಹೈಯೆಸ್ಟ್ ಪ್ರಿಫರ್ ಮಾಡೋ ಕಂಟ್ರಿನ ಯಾವ ಅಂದ್ರೆ ಇವಾಗ ಗಲ್ಫ್ ಕೋಆಪರೇಷನ್ ಕಂಟ್ರಿಗಳು. ಯಾಕಂದ್ರೆ ಕೌಶಲ್ಯ ಇರ್ಲಾರ್ದವ್ರು ಅಮೆರಿಕಾದಾಗ ಲಂಡನ್ನಾಗ ಹೋಗಿ ಏನು ಮಾಡ್ತಾರೆ ಹೇಳ್ರಿ, ಅಲ್ಲಿ ಎಜುಕೇಟೆಡ್ದವ್ರು ಹೋಗಿರ್ತಾರೆ. ಬಟ್ ಕೌಶಲ್ಯ ಇರಲ್ದವ್ರು ಎಲ್ಲಿ ಹೋಗ್ತಾರಂದ್ರೆ ಗಲ್ಫ್ ಕೋಆಪರೇಟಿವ್ ಕಂಟ್ರೀಸ್ ಕರಿತಾರಲ್ಲ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, ಅಲ್ಲೇ ಹೋಗಿರ್ತಾರೆ. ಅಲ್ಲಿ ಇದನ್ನ ಏನಂತ ಕರಿತಾರೆ ಅಂದ್ರೆ ಕಪಾಲ ಸಿಸ್ಟಮ್ ಅನ್ನೋದಿತ್ರಿ. ಆ ಕಪಾಲ ಸಿಸ್ಟಮ್ದಾಗ ಏನ್ ಮಾಡ್ತಿರ್ತಾರೆ, ಆ ಕಂಟ್ರಿಗೆ ಹೋದ ಕೂಡಲೇ ಯಾವ್ದಾರ ಕಂಟ್ರಿಗೆ ಹೋದ್ರೆ ಹೊಳ್ಳಿ ಬರ್ಬೇಕಾದ್ರೆ ನಮಗೆ ಪಾಸ್ಪೋರ್ಟ್ ವೀಸಾಗಳು ಬೇಕಲ್ಲ, ಅವು ಎಲ್ಲಾನು ಏನ್ ಮಾಡ್ತೀರಿ ಅಂದ್ರೆ ಕಸ್ಕೊಂಡ್ ಇಟ್ಕೊಂಡ್ಬಿಟ್ರೆ ಅಲ್ಲಿಂದ ಹೆಂಗ್ ಬರ್ತೀರಿ? ನಡ್ಕೋತ ಬರಕ್ ಬರ್ತೈತೆ ಅಂದ್ರೆ ಸಮುದ್ರ ಐತೆ ಅಲ್ಲೇ ಮಗಲ್ ಮತ್ತೆ ಹೋಗಿ ಬಿಡ್ತೀವಿ. ಅದ್ರ ಸಲ್ಮಂದ್ ಏನ್ ಮಾಡ್ತಿರಂದ್ರೆ ಕಪಾಲ ಸಿಸ್ಟಮ್ದಾಗ ಹೆಂಗಂದ್ರೆ ಜೀತಕ್ಕೆ ಇಟ್ಕೊಂಡಂಗೆ ಇರ್ತಿತ್ತು. ಅದಕ್ಕೆ ಜೀತ ಪದ್ಧತಿ ಅಥವಾ ಅಂಥದ್ದು ಏನತ್ತಿರಲ್ಲ ಅದನ್ನ ರೀಸೆಂಟ್ ಆಗಿ ಇರಾಡಿಕೇಟ್ ಮಾಡಿದ್ದು ಯಾವ್ದಂದ್ರೆ ಸೌದಿ ಅರೇಬಿಯಾ. ಆ ಸೌದಿ ಅರೇಬಿಯಾ ಯಾವ್ದ್ರೋಗ ಐತೆ ಅಂದ್ರೆ ಗಲ್ಫ್ ಅಲ್ಲೋ ಇದ್ರೋಗ ಯಾವ್ದ ಬ್ರಿಕ್ಸ್ದಾಗ 11ನೇ ಕಂಟ್ರಿ ಆಗೈತೆ. ನೆನಪಿಟ್ಕೊ. ಈಗ ಬ್ರಿಕ್ಸ್ 2009 ಇನ್ನು NDB ಯಾವಾಗ ಸ್ಥಾಪನೆ ಆಕೈತೆ ಅಂದ್ರೆ 2015. ಯಾಕಂದ್ರೆ 14 ನಮ್ಮಲ್ಲಿ ಮೀಟಿಂಗ್ ಆಗೈತಿ ಇಂಡಿಯಾದಾಗ. ಅವಾಗ ಹೇಳ್ತಾರೆ ಮನಮೋಹನ್ ಸಿಂಗ್ ಬ್ರಿಕ್ಸ್ ಒಂದು ಬ್ಯಾಂಕ್ 14 ಅಲ್ಲ 12 ಇಂಡಿಯಾದಾಗ ಮೀಟಿಂಗ್ ಆಗಿರ್ತೈತಲ್ಲ. ಅವಾಗ ಹೇಳ್ತಾರೆ ಏನಂದ್ರೆ ಬ್ರಿಕ್ಸ್ ಬ್ಯಾಂಕ್ ಮಾಡ್ನು ಅಂತೇಳಿ. ಅದನ್ನ NDB ಬ್ಯಾಂಕ್ ಅಂತ ಕರೀತಾರೆ. NDB ಬ್ಯಾಂಕ್ ಇದು ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತ್ರಿ? ಶಾಂಘೈದಾಗ. ನೆನಪೈತಲ್ಲ NDB ಶಾಂಘೈ ಕೋಆಪರೇಷನ್ ಬ್ಯಾಂಕ್. ಮತ್ತು ಶಾಂಘೈ ಹೊಂದಂಗಿಲ್ಲ ನೆನಪಿಡೋರು. ಶಾಂಘೈದ ಹೆಡ್ ಕ್ವಾರ್ಟರ್ ಬಂದ್ರೆ ಬೀಜಿಂಗ್ದಾಗ, NDB ಹೆಡ್ ಕ್ವಾರ್ಟರ್ ಬಂದ್ರೆ ಶಾಂಘೈದಾಗ. ಕನ್ಫ್ಯೂಸ್ ಆಗಂಗಿಲ್ಲ. NDB ಅಂತ ಬರ್ತೈತಿ. ಬ್ರಿಕ್ಸ್ ಈಗ ನಮ್ಮಲ್ಲಿ ಇಂಡಿಯಾದಾಗ ವರ್ಕಿಂಗ್ ಗ್ರೂಪ್ ಅಥವಾ ಬ್ರಿಕ್ಸ್ ಮೀಟಿಂಗ್ ಆಗತ್ತಲ್ಲ, ಅದರ ರಿಲೇಟೆಡ್ ನೆನಪಿಡ್ಬೋದು. ಒಮ್ಮೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಎಷ್ಟು ಕಂಟ್ರಿ ಅದಾವ ಹೇಳ್ತೀರಿ? ಹೇಳ್ರಿ ನೋಡು ಎಷ್ಟು ಅದಾವ? ಕ್ಯೂ ಬಾಕ್ಸ್ 6 ಅದಾವಲ್ಲ. ಕ್ಯೂ ಅಂದ್ರೆ ಹೋತನ್ ವಯಸ್ಸು. ಹಾಂ, ಒಂದೇದು ಕ್ಯೂ ಅಂದ್ರೆ ಕತಾರ್, U ಅಂದ್ರೆ UAE, B ಅಂದ್ರೆ ಬಹ್ರೇನ್, O ಅಂದ್ರೆ ಓಮನ್. ಬಾಕ್ಸ್ ಅಂದಾಗ ಮತ್ತೆ ಇಲ್ಲಿ X ಬರ್ತೈತಲ್ಲ, ಬಾಕ್ಸ್ K ಬರ್ತೈತೆ. K ಅಂದ್ರೆ ಕುವೈತ್, S ಅಂದ್ರೆ ಸೌದಿ ಅರೇಬಿಯಾ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಕರೀತಾರೆ. ಅದ್ರೊಳಗೆ ಯಾವ್ಯಾವ್ದಾವತ್ ನೆನಪಿಟ್ಕೋರಿ. ಇವು 6 ಕಂಟ್ರಿಗಳು ಬರ್ತಾವೆ. ಕ್ಯೂ ಬಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಹೇಳ್ರಿ, ಮಹಾ ವಾಟರ್ ಮಿಷನ್ ಅಂತ ಮಾಡ್ಯಾರ ಅಂತ ಹೇಳಿದ್ವಿ. ಇದು ರಿವಿಷನ್ ಹೇಳ್ರಿ. ಮಹಾ ವಾಟರ್ ಮಿಷನ್ ಹೇಳಿದ್ದಿಲ್ಲ. ಮಹಾ ವಾಟರ್ ಮಿಷನ್ ಇದ್ರೊಳಗೆ ಆದ್ಯತೆ ಕೊಟ್ಟಾರ ಅಂತ ಹೇಳಿದ್ವಿ. ಯಾರು ಮಾಡ್ತಾರೆ ಹೇಳ್ರಿ? ಜಲಶಕ್ತಿ ಮಿನಿಸ್ಟ್ರಿದವ್ರು ಮಾಡ್ತಾರೆ ಮಹಾ ವಾಟರ್ ಮಿಷನ್. ಎದ್ರ ಸಲ್ಮಂದ್ ಸೆಂಟ್ರಲ್ ಗೌರ್ಮೆಂಟ್ದಿಂದ ಯಾವ್ದ ANRF ಅಂತ ಕರೀತಾರೆ. ಏನಂದ್ರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಬರ್ತೈತಿಲ್ಲ ಅವರ. ಮತ್ತು ಇನ್ನೊಬ್ರು ಯಾರಂದ್ರೆ ಮಿನಿಸ್ಟ್ರಿ ಆಫ್. ಇವು ಏನಂದ್ರೆ ಸ್ಕೀಮ್ಗಳು ಬಂದಾಗ ಮಹಾ ವಾಟರ್ ಮಿಷನ್ ಅಂತ ಬಂದ್ರೆ ನಾ ಹೇಳಿ ಮೊದಲು ಬಂದು ಕೂಡಲೇ ಹೇಳಿದ್ವಿ. ಯಾವುದೊಂದು ಇದು ಸಂಘ ಹೇಳಿದ್ವಿ ಹೇಳ್ರಿ, ಆ ಸಂಘದವ್ರು ನೀರು ಪ್ರೊಟೆಕ್ಟ್ ಮಾಡ್ತಾರ ಅಂತ ಹೇಳಿದ್ವಿ. ಯಾವ್ದ? ತರುಣ್ ಭಾರತ್ ಸಂಘ. ಯಾವ ಸ್ಟೇಟ್ನಾಗ? ರಾಜಸ್ಥಾನದಾಗ. ಯಾರು ಮಾಡಿದ್ದದ? ಹಾಂ, ಹಿಂಗೆ ನೀರಿನ ರಿಲೇಟೆಡ್ ಏನೇ ಬಂದ್ರು ನಮ್ಮಲ್ಲಿ ನೋಡ್ರಿ. ನೀರಿದ್ದರೆ ನಾಳೆ ಇನಿಷಿಯೇಟಿವ್ ಇವತ್ತು ಮಾಡಿದ್ರು. ಅದ್ರ ಮೇಲೆ ಕ್ವಶನ್ ಕೇಳಿದ್ರಲ್ಲ. ನೀರಿದ್ದರೆ ನಾಳೆ ಇನಿಷಿಯೇಟಿವ್ ಎದಕ್ಕೆ ಮಾಡಿದ್ರಂದ್ರೆ ಅಂತರ್ಜಲ ಮಟ್ಟನ ಹೆಚ್ಚಿಗೆ ಮಾಡ್ಬೇಕಂತ. ನೀರಿದ್ದರೆ ನಾಳೆ ಮಾಡಿದ್ರಲ್ಲ. ನೀರು ಇವತ್ತಿದ್ರನ ನಾಳೆ ನಾವು ಬದುಕ್ಬೋದು ಅಂತ ಹೇಳಿ ಎಷ್ಟು ಡಿಸ್ಟಿಕ್ ಎಷ್ಟು ಹಳ್ಳಿ ಏನೇನು ಹೇಳಿದ್ನಿಲ್ಲ. ಎಷ್ಟು ಡಿಸ್ಟಿಕ್ ಅದ್ರಾಗ? 15 ಡಿಸ್ಟಿಕ್ಕನ 525. ಬಡ ಹೇಳ್ರಿ ಒಮ್ಮೆ ಡಾಟಾ ಕರೆಕ್ಟ್. 525 ಗ್ರಾಮ ಪಂಚಾಯತಿಗಳ, 525 ಗ್ರಾಮಗಳ. ಎಷ್ಟು ಡಿಸ್ಟಿಕ್ಗಳು, ಎಷ್ಟು ತಾಲೂಕು? 27 ತಾಲೂಕುಗಳ 15 ಡಿಸ್ಟಿಕ್ ಅಲ್ಲ ಕನ್ಫರ್ಮ್. 15, 27, 525. ಮೊನ್ನೆ ಯಾವ SDAದಾಗ ಯಾವ್ದ್ರಾಗ ಕೇಳ್ಯಾರ ಒಟ್ಟು ಕ್ವಶನ್. ಮೊನ್ನೆ KAದವ ಕೇಳ್ಯಾನ. ಯಾವ್ದಂದ್ರೆ ನೀರಿದ್ದರೆ ನಾಳೆ ಅಂತ ಕೇಳ್ಯಾನ. ಅದಕ್ಕಿಂತ ಮೊದಲು ಏನಿತ್ತಂದ್ರೆ ನಮ್ಮಲ್ಲಿ ನೀರಿದ್ದರೆ ನಾಳೆಕ್ಕಿಂತ ಮೊದಲು ಒಂದಿತ್ತಲ್ಲ, ಯಾವ್ದೈತೆ? ಕ್ಯಾಚ್ ದಿ ರೇನ್ ಪ್ರೋಗ್ರಾಮ್. ಯಾವ್ದಲ್ಲ ಇನ್ನೊಂದಿತ್ತು ಬೀದರ್ ಒಳಗೆ, ಅದು ಕ್ಯಾಚ್ ದಿ ರೇನ್ ಪ್ರೋಗ್ರಾಮ್. ಇನ್ನೊಂದು ಬೆಂಗಳೂರಾಗ ಮಾಡಿದ್ರಲ್ಲ ಅವು KC ವ್ಯಾಲಿದದು, ಅದನ್ನು ಹೇಳಿದ್ವು. ಅದಕ್ಕೆ ಏನು ಅಂತಾರೆ? ಹಾಂ, ಜನ್ ಭಾಗಿದಾರಿನೂ ಅಲ್ಲ ಅನಿಸ್ತದೆ.
ಇನ್ನೊಂದು ಯಾವುದೋ ಇತ್ತು ಅದು ಇನಿಷಿಯೇಟಿವ್, ಅದು ಒಂದು ಕ್ವಶನ್ ಕೇಳಿದ್ದು ಬಟ್ ನೆನಪು ಬರೋಲ್ಲ, ಏನೋ ಐತದ HN ವ್ಯಾಲಿ ಅವ ಯಾವುದೊಂದು ಇನಿಷಿಯೇಟಿವ್ ಹೇಳ್ತಿದ್ದು ನೋಡಿ, ಅದಕ್ಕೂ ಹೇಳಿದ್ದು ಇದು ಯಾವ್ದು ಎರಡು ನೆನಪಿಟ್ಕೋರಿ. ಈಗ ಯಾವ್ದಾರ ನೀರಿದ್ದರೆ ಅದು ನೆನಪು ಮಾಡ್ಕೊಂಡು ಇವತ್ತು ನೀರಿದ್ದರೆ ನಾಳೆ ಒಂದು ಹೇಳಿದಿಲ್ಲ, ನೀರಿದ್ದರೆ ನಾಳೆ ಎಷ್ಟು ಡಿಸ್ಟಿಕ್ ಒಳಗೆ ಅಂದ್ರೆ 15 ಡಿಸ್ಟಿಕ್ ಒಳಗೆ ಎಷ್ಟು ತಾಲೂಕು ಅಂದ್ರೆ 27 ತಾಲೂಕೊಳಗೆ ಎಷ್ಟು ಪಂಚಾಯತಿಗಳೊಳಗಂದ್ರೆ ಇವು ಏನು ಮಾಡ್ತಾರೆ, ನೀರಿದ್ದರೆ ನಾಳೆ ಒಳಗೆ ಏನು ಮಾಡ್ತಾರೆ ಅಂದ್ರೆ ಹೈಯೆಸ್ಟ್ ಗ್ರೌಂಡ್ ವಾಟರ್ನ ಏನು ತೊಗೋತಿರ್ತಾರಲ್ಲ ಅಂಥದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಇವ್ರು ಏನು ಮಾಡ್ತಾರೆ ಆ ಡಿಸ್ಟಿಕ್ ಒಳಗೆ ಇದನ್ನೇನಂದ್ರೆ ನೀರಿದ್ದರೆ ನಾಳೆ ಅಂತ ನೀರು ಪ್ರೊಟೆಕ್ಟ್ ಮಾಡಕ್ಕೆ ಮಾಡಿದ್ದು. ಸೇಮ್ ಹಂಗೆ ಮಹಾ ವಾಟರ್ ಮಿಷನ್ದು ಏನೈತೆ ಅಂದ್ರೆ ಹೈಯೆಸ್ಟ್ ನೀರು ಕನ್ಸ್ಯೂಮ್ ಮಾಡೋದು ಅಥವಾ ಹೈಯೆಸ್ಟ್ ನೀರು ಎಕ್ಸ್ಟ್ರಾಕ್ಟ್ ಮಾಡೋ ಪ್ಲೇಸಸ್ಗಳು ಏನಿರ್ತಾವಲ್ಲ ಅವ್ನು ಡಿಟೆಕ್ಟ್ ಮಾಡಿ ಅವಕ್ಕೆ ಸಹಾಯ ಮಾಡ್ಬೇಕಂತ ಯಾವುದಂದ್ರೆ ಮಹಾ ವಾಟರ್ ಮಿಷನ್ ಅಂತ ಹೇಳಿದ್ದು. ಅದ್ರ ಥೀಮ್ಗಳು ಎಷ್ಟದಾವ, ಕೋರ್ ಥೀಮ್ 5, 10, 15, 20 ಭಾಳ ದೊಡ್ಡ ಅದು ಅಂದ್ರೆ 5 ಅದಾವ ಅಂದ್ರೆ 5 ಅದಾವ, 5 ಕರೆಕ್ಟ್ 5 ಅದಾವ. 5 ಪ್ರಯಾರಿಟಿ ಥೀಮ್ ಹೇಳೇನು ಬೇಡ ಮಾಡಿದ್ವಲ್ಲಿ ಡಿಸ್ಕಷನ್ ನೆನಪದಾವ ನಿಮಗೆ, ನೀವೇ ನೆನಪಿಟ್ಕೋತೀರಿ ನೋಡ್ರಿ. ಇದನ್ನು ಯಾವ್ದು ಹೇಳತ್ನೀಗ ಮಹಾ ವಾಟರ್ ಮಿಷನ್ ಅಂತ ಹೇಳತ್ನ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಮತ್ತು ANRF ದವ್ರು ಮಾಡ್ತಾರೆ. ಯಾವ ಹೇಳ್ತನ ಒಂದೇದ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಯಾವ ಕಡೆ ನೀರು ಜಾಸ್ತಿ ಇರಂಗಿಲ್ಲ, ನೀರು ಇದನ್ನು ಯೂಸ್ ಮಾಡ್ತಿರ್ತಾರಲ್ಲ ಅಲ್ಲಿದು ರಿಸರ್ಚ್ ಏನಂದ್ರೆ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಒಂದೇದು ಯಾವ ಥೀಮ್ ಅಂದ್ರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಎರಡನೇದು ಏನಂದ್ರೆ ಪೋರ್ಟೇಬಲ್ ಆಕ್ಸೆಸ್ ಅಂತ ಕರೀತಾರೆ. ಎರಡನೇದು ಯಾವ್ದು ಪೋರ್ಟೇಬಲ್ ಆಕ್ಸೆಸ್ ಅಂದ್ರೆ ನೀರು ಎಲ್ಲರೂ ಪ್ರೊಟೆಕ್ಟ್ ಮಾಡಿರಿ, ಆ ನೀರು ಪ್ರೊಟೆಕ್ಟ್ ಮಾಡಿದ್ದು ಯಾರಿಗಾರ ತೊಗೊಳಕ್ಕಾರ ಬರ್ಬೇಕಲ್ಲ, ಅದಕ್ಕೆ ಪೋರ್ಟೇಬಲ್ ಆಕ್ಸೆಸ್ ಅಂತಾರ ಅಥವಾ ಫ್ಲೆಕ್ಸಿಬಲ್ ಆಕ್ಸೆಸ್ ಅಂತ ಕರೀತಾರೆ. ಎರಡನೇದು. ಮೂರನೇದು ಏನಂದ್ರೆ ಎಕಾಲಜಿಕಲ್ ಹೆಲ್ತ್ ಅಂತ ಕರಿತೀವಿ. ಎಕಾಲಜಿಕಲ್ ಹೆಲ್ತ್ ಯಾವ್ದಂದ್ರೆ ಮೂರು ಹೇಳ್ರಿ. ಒಂದೇದಿಂದ ಮತ್ತೆ ಹೇಳ್ಕೊತ ಹೊಂಟ ಮರ್ತು ಹೋಗ್ಬೇಡ್ರಿ. ಒಂದೇದು ಯಾವ್ದಂದ್ರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎರಡನೇದ ಪೋರ್ಟೇಬಲ್ ಆಕ್ಸೆಸ್, ಮೂರನೇದ ಎಕಾಲಜಿಕಲ್ ಹೆಲ್ತ್, ನಾಲ್ಕನೇದು ಬಂದ್ರೆ ಸರ್ಕ್ಯುಲರ್ ಎಕನಾಮಿ, ಐದನೇದು ಬಂದ್ರೆ ಕ್ಲೈಮೇಟ್ ರೆಸಿಲಿಯನ್ಸ್ ಅಂತ ಕರೀತಾರೆ. ಯಾವ ಇನಿಷಿಯೇಟಿವ್ ಅಂದ್ರೆ ಇದು ಮಹಾ ವಾಟರ್ ಮಿಷನ್ ಅಂತ ಕರೀತಾರೆ. ಈಗ ಹೇಳ್ರಿ ನೋಡು, ಲೋಖಂಡೆ ಪ್ರಶಾಂತ್ ಸೀತಾರಾಮನ್ ಅಪಾಯಿಂಟ್ ಮಾಡ್ತಾರೆ ರೀಸೆಂಟಾಗಿ. ಯಾವ್ದಾರ ಅಧ್ಯಕ್ಷರಾಗಿ ಮಾಡ್ತಾರೆ ನೆನಪಿಲ್ಲ? CBSE ನೆನಪೈತಲ್ಲ, CBSE ಇದನ್ನಾಗಿತ್ತು ನೋಡ್ರಿ ಕ್ರೈಸಿಸ್. CBSEದಾಗ ONR ಅತ್ತಾರ OSR ಅತ್ತಾರ ಕರೀತಾರೆ. ನೆನಪೈತೆ ಹೇಳ್ರಿ ನೋಡು. OSR ಅಂದ್ರೆ OSM ಅಂತ ಕರೀತಾರೆ. CBSE ರಿಲೇಟೆಡ್ ರೀಸೆಂಟಾಗಿ OSM ಇತ್ತೀಚೆಗೆ ಸುದ್ದಿಯಲ್ಲಿದ್ದು. OSM ಫುಲ್ ಫಾರ್ಮ್ ಏನು ಆನ್ ಸ್ಕ್ರೀನ್ ಮಾರ್ಕಿಂಗ್ ಇದೇ ಸುದ್ದಿಯಲ್ಲಿ ಬಂದಿತ್ತು ನೋಡಿ. ಯಾಕಂದ್ರೆ 10th 12th ಮಾರ್ಕ್ಸ್ ಶೀಟ್ಗಳು ಏನು ಮಾಡ್ತಿರ್ತಂದ್ರೆ ಡೈರೆಕ್ಟ್ ಎಲ್ಲರ ಫಿಸಿಕಲ್ ಆಗಿ ಮಾಡಾಗ ಎಲ್ಲರ ಚೆಕ್ ಮಾಡ್ಕೋತ ಹರ್ಕೋತ ಹೋಗ್ತೀನಿ. ಆಮೇಲೆ ಹುಡುಗರು ಮತ್ತೊಮ್ಮೆ ಎಕ್ಸಾಮ್ ಬರಿಬೇಕಾಗತ್ತಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಡಿಜಿಟಲ್ ಕಾಪಿ ಮಾಡಿ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂದ್ರೆ ಆ ಸ್ಕ್ರೀನ್ ಒಳಗೆ ಯಾವ ಇದನ್ನ ಪೇಜ್ ಬಂದಿರ್ತದಲ್ಲ ಆ ಪೇಜಿಗೆ ಏನು ಮಾಡ್ಬೋದು ಅಂದ್ರೆ ಅಲ್ಲೇ ಆನ್ ಸ್ಕ್ರೀನ್ ಮಾರ್ಕಿಂಗ್ ಮಾಡ್ಬೋದು. ಅದಕ್ಕೆ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ ಕರೀತಾರೆ. ರೀಸೆಂಟಾಗಿ ಅದು ಏನಾಗಿತ್ತು ಅಂದ್ರೆ CBSEದಿಂದ ಲೀಕ್ ಆಗಿತ್ತು ಅಥವಾ ಹ್ಯಾಕ್ ಮಾಡಿದ್ರೆ ಅಂತ ಹೇಳತ್ತಿದ್ರೆ ನೆನಪೈತಲ್ಲ, ಅದ್ರ ಸಲ್ಮಾನ್ ಕೇಳಿದ್ರ ಅದನ್ನ ಏನು ಮಾಡ್ಬೋದು ಅಂದ್ರೆ CBSEದ ಪ್ರೆಸೆಂಟ್ ಯಾರು ಹೆಡ್ ಅದಾರ ಅಥವಾ CBSEದ ಹೊಸದಾಗಿ ಯಾರನ್ನ ಅಪಾಯಿಂಟ್ ಮಾಡ್ರತ್ ಕೇಳ್ರ, ಲೋಖಂಡೆ ಪ್ರಶಾಂತ್. ನೆನಪಿಟ್ಕೊತಲ್ಲ. ನೆಕ್ಸ್ಟ್ ಮಿಷನ್ ಸೆಂಜೋರಿ ಅಂತ ಮಾಡ್ಯಾರ. ಬಿಡ್ಲನ್ ಮತ್ತೆ ಸಾಕ ರಿವಿಷನ್ ಮಾಡ್ಸತ್ತ. ಮಿಷನ್ ಸೆಂಜೋರಿ ಎಲ್ಲಿ ಮಾಡ್ತಾರ? ಅಸ್ಸಾಂ ಒಳಗೆ. ನೆನಪಿರ್ತೈತಲ್ಲ ಮಿಷನ್ ಸೆಂಜೋರಿ ಎಲ್ಲಿ ಮಾಡ್ತಾರ ಅಂದ್ರೆ ಅಸ್ಸಾಂ ಒಳಗೆ. ಮಿಷನ್ ಸೆಂಜೋರಿ ಎದಕ್ಕೆ ಮಾಡ್ರ ಅಸ್ಸಾಂದಾಗ? ಯಾವ್ದಕ್ಕ ಮುಗಾ ಸಿಲ್ಕ್. ಅದ್ ನೆನಪಿಟ್ಕೋರಿ. ಮುಗಾ ಸಿಲ್ಕ್ ಯಾರಿಗೆ ಕೊಟ್ರ? ನರೇಂದ್ರ ಮೋದಿ ಅವ್ರು. ಸೀರೆ ಇತ್ತಿದೆ, ರೇಷ್ಮೆ ಸೀರೆ ಯಾರಿಗೆ ಕೊಟ್ಟಿರ್ಬೋದು ಗೆಸ್ ಮಾಡ್ರಿ. ಮೆಲೋನಿಗೆ ಪಟ್ನಾ ಬರ್ತೈತಲ್ಲ, ಮೆಲೋನಿ ಇಟಲಿದ ಮೆಲೋನಿಗೆ ಮುಗಾ ಸಿಲ್ಕ್ ಹತ್ ಕೊಟ್ರಲ್ಲ, ಅದನ್ನ ಎಲ್ಲಿ ಬೆಳಿತಾರ ಅಂದ್ರೆ ಅಸ್ಸಾಂದಾಗ ಬರ್ತೈತಿ. ಆ ಮುಗಾ ಸಿಲ್ಕ್ಗೆ ಜಗತ್ನಾಗ ಆದ್ಯತೆ ಕೊಡ್ಬೇಕಂತ ಏನು ಮಾಡತ್ತಾರ ಅಂದ್ರೆ ಮಿಷನ್ ಸೆಂಜೋರಿ ಅಂತ ಮಾಡ್ಯಾರ. ಹಂಗೆ ಹೇಳ್ರಿ ನೋಡು, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದವ್ರ ಜಗತ್ನಾಗ ನಮ್ಮಲ್ಲಿ ಟೆಕ್ಸ್ಟೈಲ್ ಅಥವಾ ಜವಳಿಗೆ ಆದ್ಯತೆ ಕೊಡ್ಬೇಕಂತ ಒಂದು ಪೋರ್ಟಲ್ ಮಾಡ್ಯಾರ. ಯಾವ್ದಂದ್ರೆ ವಿಶ್ವಸೂತ್ರ. ಮಿನಿಸ್ಟ್ರಿ ಆಫ್ ಜವಳಿ ಅಂತ ಬಂದಾಗ ಇಂಡಿಯಾದಾಗ ಮಿನಿಸ್ಟ್ರಿ ಆಫ್ ಮಿತ್ರ ಅಂತ ಮಾಡತ್ತಾರ. PM ಮಿತ್ರ ಪಾರ್ಕ್ಸ್ ಅಂತ ಮಾಡತ್ತಾರ. ಇಂಡಿಯಾದಾಗ ಎಷ್ಟು ಕಡೆ ಮಾಡತ್ತಾರ? 7 ಕಡೆ. ಕರ್ನಾಟಕದಾಗ ಎಲ್ಲಿ? ಕಲಬುರ್ಗಿ. ನೆನಪದಾವಲ್ಲ 7. ಒಮ್ಮೆ ಹೇಳ್ಬಿಡ್ತೀರ? 7 ಒಮ್ಮೆ ಹೇಳ್ತೀರಿ? ಒಮ್ಮೆ ಹೇಳ್ರಿ. ಒಂದನೇದು ಗುಜರಾತ್ನ ನವಸಾರಿ 1, ಎರಡನೇದು ಮಹಾರಾಷ್ಟ್ರನ ಅಮರಾವತಿ 2, ಕರ್ನಾಟಕದಿಂದ ಕಲಬುರ್ಗಿ. ನೆಕ್ಸ್ಟ್ 4ನೇದು ಯಾವ್ದಪ್ಪ? ಇದನ್ನ ತಮಿಳ್ನಾಡಿನ ಯಾವ್ದ? ವಿರುಧನಗರ ಅಂತ ಬರ್ತೈತೆ. 4 ಅದು 7 ಅದಾವಲ್ಲ. 4 5ನೇದು ತೆಲಂಗಾಣದ ವಾರಂಗಲ್. 5 ಅದು 10ನೇ ಸೌತ್ದಾಗ ಬರುವ 5 ಜವಳಿ ಪಾರ್ಕ್ಗಳು ಬರ್ತಾವೆ. ಇದಾದ್ಮೇಲೆ 5, 6, 7 2 ಎಲ್ಲಿ ಮೇಲೆ ಬರ್ತಾವ ಅಂದ್ರೆ 2 ಬರ್ತಾವೆ. 2 ಎಲ್ಲೆಲ್ಲಿ? ಮಧ್ಯಪ್ರದೇಶ ದಾರ ಮತ್ತು ಲಕ್ನೋ. ಅದ್ರ ರಿಲೇಟೆಡ್ ಈಗ ಒಂದು ಕೇಳ್ತೀನಿ ನೋಡ್ರಿ. ರೀಸೆಂಟಾಗಿ ಪ್ರಾಜೆಕ್ಟ್ ಗಂಗಾ ಅಂತ ಮಾಡಿದ್ರಿ, ನೆನಪೈತಿ? ಈ ಪ್ರಾಜೆಕ್ಟ್ ಗಂಗಾ ಎಲ್ಲಿ ಮಾಡಿದ್ರ? ಉತ್ತರ ಪ್ರದೇಶ್ ಮಾಡಿದ್ರಿ. ಎದಕ್ಕೆ ಮಾಡಿದ್ರ? ಯಾವ್ದಕ್ಕ? ರೂರಲಿಗೆ ನೆಟ್ವರ್ಕ್ ಕೊಡ್ಬೇಕು. ಇದ್ರ ರಿಲೇಟೆಡ್ ಹೆಂಗೈತೆ ಅಂದ್ರೆ ಇದ್ರ ರಿಲೇಟೆಡ್ ಎದನ್ನ ಕೇಳತ್ತಂದ್ರೆ ಪ್ರಾಜೆಕ್ಟ್ ಗಂಗಾ ಕೇಳಲ್ಲ, ಅದ್ರ ರಿಲೇಟೆಡ್ ಈ ಕೇಳ್ತ ನೋಡಿ. ಯಾವ್ದಾರ ಮಧ್ಯಪ್ರದೇಶದಾಗ ಬರ್ತೈತೋ ಉತ್ತರ ಪ್ರದೇಶದಾಗ ಬರ್ತೈತೋ ಎಲ್ಲಿ ಬರ್ತೈತೋ ಅಂತ ಹೇಳ್ಬೇಕು. ಏನಂದ್ರೆ ಇಂಡಿಯಾದಾಗ ಏನು ಮಾಡಿದ್ರೆ ಭಾರತ್ ನೆಟ್ ಅಂತ ಯೋಜನೆ ಹೆಂಗಿತ್ತಲ್ಲ ಸೇಮ್ ಹಂಗ ಪಿಜಿಟಲ್ ಸರ್ವಿಸ್ ಅಂತ ಮಾಡಿದ್ರು. ಇಂಡಿಯಾದಾಗ ಪಿಜಿಟಲ್ ಸರ್ವಿಸ್, ಭಾರತ್ ಪಿಜಿಟಲ್ ಸರ್ವಿಸ್ ಅಂತ ಬರ್ತೈತಿ. 3 ಹಳ್ಳಿ ಒಳಗೆ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾರೆ. 3 ಹಳ್ಳಿ ಒಳಗೆ ಟ್ರಯಲ್ ಬೇಸಿಸ್ ಮೇಲೆ ಪಿಜಿಟಲ್ ಸರ್ವಿಸ್ ಅಂದ್ರೆ ಭಾರತ್ ನೆಟ್ ಎದಕ್ಕೈತೆ ಅಂದ್ರೆ ಹಳ್ಳಿಗಳೊಳಗೆ ಏನು ಮಾಡ್ತಾರೆ ಅಂದ್ರೆ ಸೀಮ್ಲೆಸ್ ಇಂಟರ್ನೆಟ್ ಕೊಡ್ಬೇಕು. ಹಳ್ಳಿ ಒಳಗೆ ಗ್ರಾಮವನ್ನ ಇವಾಗ ಗೌರ್ಮೆಂಟ್ ಪಂಚಾಯತಿಗಳು ಇರ್ತಾವಲ್ಲ ಅವ್ಕೆ ಸೀಮ್ಲೆಸ್ ಇಂಟರ್ನೆಟ್ ಕೊಡ್ಬೇಕು ಅನ್ನೋದ ಭಾರತ್ ನೆಟ್. ಭಾರತ್ ನೆಟ್ 100% ಮಾಡಿದ್ದು ಸ್ಟೇಟ್ ಯಾವ್ದಂದ್ರೆ
ಪಂಜಾಬ್ ನೆನಪಿರ್ತೈತಿಲ್ಲ, ಪಂಜಾಬ್ದಾಗ 100% ಭಾರತ್ ನೆಟ್ ಐತಿ. ಮತ್ತೆ ಕರ್ನಾಟಕದಾಗ ಇನ್ನ ಭಾರತ್ ನೆಟ್ ಪೂರ್ತಿಯಾಗಿಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿಗೆ ಹೋಗಿರಿ ನೆಟ್ವರ್ಕ್ ಸಮಸ್ಯೆ ಐತತಿ ಅಂತಾರಲ್ಲ, ಭಾರತ್ ನೆಟ್ ಅಳವಡಿಸ್ಕೊಂಡಿಲ್ಲ ಅಥವಾ ಇನ್ನ ಇಂಪ್ಲಿಮೆಂಟ್ ಆಗಿಲ್ಲ ಅಂದಂಗ. ಪ್ರಾಜೆಕ್ಟ್ ಗಂಗಾ ಹೆಂಗೈತೆ ಅಂದ್ರೆ ನಮ್ಮಲ್ಲಿ ಹೆಂಗ್ ಭಾರತ್ ನೆಟ್ ಸೆಂಟ್ರಲ್ ಲೆವೆಲ್ಗೆ ಐತಿಲ್ಲ, ಓನ್ಲಿ ಉತ್ತರ ಪ್ರದೇಶದಾಗ ಪ್ರಾಜೆಕ್ಟ್ ಗಂಗಾ ಅಂತ ಮಾಡಿದ್ರು. ಕರೆಕ್ಟಾ? ಈಗ ಏನಂದ್ರೆ ಡಿಜಿಟಲ್ ಸರ್ವಿಸ್ ಯಾಕೆ ಹೇಳತ್ತಂದ್ರೆ ಇದ್ರ ಡಿಜಿಟಲ್ ಮತ್ತು ಫಿಸಿಕಲ್ ಎರಡು ಟೈಮ್ ಏನು ಮಾಡ್ತಾರೆ ಅಂದ್ರೆ ಸರ್ವಿಸ್ಗಳನ್ನ ಕೊಡ್ಬೇಕು. ನಮ್ಮಲ್ಲಿ ಸೇವೆಗಳೇನಿರ್ತಾವಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬಂದಾಗ ಫಿಸಿಕಲ್ ಮತ್ತು ಡಿಜಿಟಲ್ ಹೆಂಗಂದ್ರೆ ಡಿಜಿಟಲ್ ಆಗಿ ಸೇವೆಗಳು ಅವೈಲೇಬಲ್ ಇರ್ತಾವೆ, ಅವ್ನು ಫಿಸಿಕಲ್ ಆಗಿನೂ ಅವೈಲೇಬಲ್ ಮಾಡ್ಬೇಕು. ನಿಂದು ಕಾಸ್ಟ್ ಸರ್ಟಿಫಿಕೇಟ್ ಐತೆ ತಿಳ್ಕೊರಿ, ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕು. ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಸೇವಾ ಸಿಂಧುದಾಗ ಅಪ್ಲೈ ಮಾಡಿ ತೆಗಿತಿರ್ಬೇಕು, ಆ ಕಾಸ್ಟ್ ಸರ್ಟಿಫಿಕೇಟ್ ಡಿಜಿಟಲ್ ಆಗಿ ಸಿಕ್ತಾ. ಬಟ್ ಅದ್ರ ಹೋಗಿ ಮನ್ಯಾನವ್ರು 75 ವರ್ಷದವ್ರಾಗಿದ್ರೆ ಅವ್ರು ಬರಕ್ಕೆ ಹಾಕಿರಲ್ಲ ಅಂತೇಳಿ ನಮ್ಮಲ್ಲಿ ಏನು ಮಾಡಿದ್ರೆ ಜನ್ ಸೇವಕ ಏನಂತಾರ ಅದಕ್ಕೆ ಜನ್ ಸ್ಪಂದನ ಜನ್ ಸೇವಕತ್ ಮಾಡಿಲ್ಲ, ಮನೆ ಮನೆಗೆ ಸೇವೆಗಳು ಕೊಡ್ಬೇಕಂತ. ಜನ್ ಸೇವಕದಾಗ ಏನು ಮಾಡ್ತಾರೆ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ರೆ ಅದನ್ನ ತಕೊಂಡ್ ಬಂದು ಅವ್ರ ಕೈಯಾಗ ಕೊಡ್ತಿದ್ರು. ಇದೇನಂದ್ರೆ ಫಿಸಿಕಲ್ ಆಗಿ ಕೊಡೋದು. ಹಂಗೆ ಸೆಂಟ್ರಲ್ ಗೌರ್ಮೆಂಟಿಂದ ಫಿಜಿಟಲ್ ಸರ್ವಿಸ್ ಅಂತ ಬರ್ತದೆ. ಅದಕ್ಕೆ ಫಿಸಿಕಲ್ ಮತ್ತು ಡಿಜಿಟಲ್ ಆಗಿ 3 ಗ್ರಾಮ ಪಂಚಾಯತಿಗಳು ಬರ್ತವೆ. ಇವು 2 ಸ್ಟೇಟ್ನಾಗ ಒಂದೊಂದು ಬರ್ತವೆ. ಹೇಳ್ರಿ, ಉತ್ತರ ಪ್ರದೇಶದಾಗ ಯಾವ್ದ UP MP AP UP MP. ಅದಕ್ಕೆ ಹೇಳಿ ಜವಳಿ ಸರ್ವಿಸ್ಗಳು 2 ಕಡೆ ಬಂದು ಅಲ್ಲಿ ಉತ್ತರ ಪ್ರದೇಶದ ಜವಳಿ ಸರ್ವಿಸ್ ಅಲ್ಲ, ಜವಳಿ ಪಾರ್ಕ್ಗಳಲ್ಲಿ ಉತ್ತರ ಪ್ರದೇಶದಾಗ ಒಂದು ಮಧ್ಯಪ್ರದೇಶದಾಗ ಮಧ್ಯಪ್ರದೇಶ ಧಾರ, ಉತ್ತರ ಪ್ರದೇಶದಿಂದ ಏನ ಉತ್ತರ ಪ್ರದೇಶದಿಂದ ಲಕ್ನೋ, ಮಧ್ಯಪ್ರದೇಶದಿಂದ ಧಾರ್. ಜವಳಿ ಪಾರ್ಕ್ ಹೇಳತ್ತ ತಡಿ, ಜವಳಿ ಪಾರ್ಕ್. ಈಗ ಡಿಜಿಟಲ್ ಸರ್ವಿಸ್ದು 3 ಬರ್ತಾವ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ. ಇಲ್ಲ ಕರೆಕ್ಟ್ ಐತಿ. ಉತ್ತರ ಪ್ರದೇಶದಿಂದ ಯಾವ್ದು ಹೇಳ್ರಿ? ಚೌರಾವಾಲ ಉತ್ತರ ಪ್ರದೇಶದಿಂದ. ಮಧ್ಯಪ್ರದೇಶ ಉರಿ ಮತ್ತು ಅಮ್ರಿ ಅಂತ ಬರ್ತೈತಿ. ಆಂಧ್ರ ಪ್ರದೇಶದಿಂದ ನರ್ಕುಂದೂರ ಬತ್ತಲ್ಲ. ಕರೆಕ್ಟ್ ಅಲ್ಲ? ಕನ್ಫ್ಯೂಸ್ ಆಗ್ತಾನೆ ಇನ್ನೊಮ್ಮೆ. ಅದಕ್ಕೆ ಹೇಳಿ ನಾವು ಯಾಕಂದ್ರೆ ಜವಳಿ ಪಾರ್ಕ್ ರಿಲೇಟೆಡ್ ಬಂದಾಗ ನೆನಪಿಟ್ಕೋರಿ. ಯಾಕಂದ್ರೆ ಮಧ್ಯಪ್ರದೇಶದಾಗ ಉತ್ತರ ಪ್ರದೇಶದಾಗ ಜವಳಿ ಪಾರ್ಕ್ ಅದಾವಲ್ಲ, 2 ಅದಾವ. ಯಾವ್ದಂದ್ರೆ ಉತ್ತರ ಪ್ರದೇಶದಾಗ ಬಂದ್ರೆ ಲಕ್ನೋ ಜವಳಿ ಪಾರ್ಕ್, ಮಧ್ಯಪ್ರದೇಶದಾಗ ಬಂದ್ರೆ ಧಾರ್ ಜವಳಿ ಪಾರ್ಕ್ ಅಂತ ಐತಿ. ಹಂಗೆ ಉತ್ತರ ಪ್ರದೇಶದಾಗ ಯಾವ್ದಂದ್ರೆ ಡಿಜಿಟಲ್ ಸರ್ವಿಸ್ದಾಗ ಯಾವ್ದಂದ್ರೆ ಯಾವ್ದು ಚೌರಿವಾಲ ಅಥವಾ ಚೌರಾವಾಲ ಅಂತ ಬರ್ತೈತಿ ಉತ್ತರ ಪ್ರದೇಶದಾಗ. ಸೇಮ್ ಮಧ್ಯಪ್ರದೇಶದಾಗ ಉರಿ ಮತ್ತು ಅಮ್ರಿ ಅಂತ ಬರ್ತೈತಿ. ಡೈರೆಕ್ಟ್ ಎಲ್ಲರ ಹಳ್ಳಿಗಳ್ನ ಹೋಗಿದ್ರೆ ನಾಳೆ ಚೌರಿವಾಲ, ಉರಿ, ಅಮ್ರಿ ಮತ್ತು ನರ್ಸಂದ್ಕೂರ್ ಅಂತ ಬರ್ತಾವೆ. ಇವು ನರ್ಕುಂದರ್ ಅಂತ ಬರ್ತಾವೆ. ಇವು ಎದಕ್ಕೆ ಸಂಬಂಧಿಸಿ ಅಥವಾ ಏನು ಇವು ಅಂತ ಕೇಳಿರ್ತೇನೆ. ಸಣ್ಣ ಹಳ್ಳಿಗಳು ಅದ್ರೊಳಗೆ ಏನು ಮಾಡತ್ತಾರ ಅಂದ್ರೆ ಫಿಜಿಟಲ್ ಸರ್ವಿಸ್ ಅಥವಾ ಭಾರತ್ ಫಿಜಿಟಲ್ ಸರ್ವಿಸ್ ಅಂತ ಕರೀತಾರೆ. ಈ ಫಿಜಿಟಲ್ ಸರ್ವಿಸ್ ಎದಕ್ಕೆ ಅಂದ್ರೆ ಫಿಸಿಕಲ್ ಮತ್ತು ಡಿಜಿಟಲ್ ಸರ್ವಿಸ್ಗಳನ್ನ ಕೊಡಾಕ. ನಮ್ಮಲ್ಲಿ ಹೆಂಗಂದ್ರೆ ಜನ್ ಸೇವಕ ಅಂತ ಬರ್ತೈತಿಲ್ಲ, ಮನೆ ಮನೆಗೆ ಸೇವೆಗಳನ್ನ ಒದಗಿಸಾಕ ಯಾವ್ದಂದ್ರೆ ಜನ್ ಸೇವಕ. ಜನ್ ಸ್ಪಂದನ ಎದಕ್ಕೈತೆ ಅಂದ್ರೆ ಜನ್ ಸ್ಪಂದನ ಎದಕ್ಕೈತೆ ಅಂದ್ರೆ ಕುಂದುಕೊರತೆಗಳನ್ನ ನಿವಾರಿಸಾಕ. ಈಗ ಜನ್ ಸೇವಕ ಏನೋ ಮಾಡಿದ್ವು ಮತ್ತು ಅವ್ರಿಗೆ ಸಮಸ್ಯೆಗಳು ಬರತ್ರ ಯಾರಿಗೆ ಮಾಡ್ಬೇಕು? ಅದನ್ನ ಜನ್ ಸ್ಪಂದನ ಮಾಡ್ಬೇಕಲ್ಲ, ಅದಕ್ಕೆ ಜನ್ ಸ್ಪಂದನ ಅಂತ ಕರೀತಾರೆ. ನೆನಪಿಟ್ಕೊಡು. ನೆಕ್ಸ್ಟ್ ಮಿಷನ್ ಸಂಜೂರಿ ಹೇಳ್ರಲ್ಲ, ರೀಸೆಂಟಾಗಿ ತಾಯಿ ಹೆಸರಿನಲ್ಲಿ ಒಂದು ಮರ ಆತೈತಿಲ್ಲ ಕರ್ನಾಟಕದಾಗ, ಎಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ರೀಸೆಂಟಾಗಿ ಹೇಳತ್ನ ಜೂನ್ 5 ಪರಿಸರ ದಿನದ ದಿನ. ಎಲ್ರಿ ಎಲ್ಲಿ? ಚಿಕ್ಕ ಜೋಗಿಹಳ್ಳಿ. ಎಲ್ಲಿ ಬರ್ತಿದ್ದು? ವಿಜಯನಗರದ ಚಿಕ್ಕ ಜೋಗಿಹಳ್ಳಿದಾಗ ರೀಸೆಂಟಾಗಿ ತಾಯಿ ಹೆಸರಿನಲ್ಲಿ. ಯಾಕೆ ಕೇಳ್ಬೋದು ಅಂದ್ರೆ ಜೂನ್ 5 ಏನಂತ ಆಚರಿಸ್ತೀವಿ ರೀ? ಪರಿಸರ ದಿನ ಅಂತ ಆಚರಿಸ್ತೀವಲ್ಲ. ಈ ಪರಿಸರ ದಿನಕ್ಕೆ ಈ ವರ್ಷ ಯಾವ ಒಂದು ಕಂಟ್ರಿ ಆತಿಥ್ಯ ವಹಿಸಿತ್ತು? ಅಜರ್ಬೈಜಾನ್ನ ಬಾಕುದಾಗ ಆಗಿತ್ತು. ನೆನಪಿಟ್ಕೋರಿ, ಅಜರ್ಬೈಜಾನ್ನ ಬಾಕುದಾಗ ಏನಂದ್ರೆ ಪ್ರತಿ 2026 ಪರಿಸರ ದಿನಾಚರಣೆಯಲ್ಲಿ ಅಂದ್ರೆ ಅಜರ್ಬೈಜಾನ್ನ ಬಾಕುದಾಗ. ಹಂಗೆ ಇಂಡಿಯಾದಾಗ ಬಂದಾಗ ನಮ್ಮಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಮರ ಅಂತಂದಿರಲ್ಲ, ಏನಂತಾರ ಅದಕ್ಕೆ ಏಕ್ ಪೇಡ್ ಮಾಕೆ ನಾಮ ಅಥವಾ ತಾಯಿ ಹೆಸರಿನಲ್ಲಿ ಒಂದು ಮರ ಅಂತಾರಲ್ಲ. ಅದನ್ನ ಈಗ ಜೂನ್ 5 ಕರ್ನಾಟಕದಾಗ ಬಂದು ಯಾವೊಬ್ರು ಮಿನಿಸ್ಟರ್ ಮಾಡ್ತಾರಂದ್ರೆ ನಿರ್ಮಲಾ ಸೀತಾರಾಮನ್. ಎಲ್ಲಿ ಅಂದ್ರೆ ವಿಜಯನಗರ. ಅವ್ರು ವಿಜಯನಗರಕ್ಕೆ ಹೈಯೆಸ್ಟ್ ಬರತ್ತಾರ. ನೀನು ಏನ್ರ ಐತನಲ್ಲಿ ವಿಜಯ ಅಲ್ಲೇ ಮಾಡಿದ್ರಲ್ಲ. ವಿಜಯ ಎಲ್ಲಿ ಮಾಡಿದ್ರ? ವಿಜಯ ಪತ್ ಕರಿತಾರ ನೋಡ್ರಿ. ವಿಜಯ ಪತ್ ಎದಕ್ಕೆ ಮಾಡಿದ್ರ? PM ಶ್ರೀ ಸ್ಕೂಲ್ಸ್ ಅಂತ ಬರ್ತಾವ. ನೆನಪೈತಿ? PM ಶ್ರೀ ಸ್ಕೂಲ್ ಅಂದ್ರೆ ಏನ್ ಹೇಳ್ರಿ? ಪ್ರಧಾನ ಮಂತ್ರಿ ರೈಸಿಂಗ್ ಸ್ಕೂಲ್ ಫಾರ್ ಇಂಡಿಯಾ ಅಂತ ಕರೀತಾರೆ. PM ಶ್ರೀ ಸ್ಕೂಲ. ಇದ್ದಿದ್ದ ಸ್ಕೂಲ್ ಒಳಗೆ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚು ಮಾಡೋದು ಅಥವಾ ಹೊಸ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡೋದು ಅಥವಾ ಅಡಾಪ್ಟ್ ಮಾಡೋದು, ಡಿಜಿಟಲ್ ಬೋರ್ಡ್ ಕೊಡೋದು ಯಾವ್ದಂದ್ರೆ PM ಶ್ರೀ ಸ್ಕೂಲ್ ಅಂತ ಬರ್ತದೆ. ಅದರ ಅಂಡರ್ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕದ ಬಂದ ವಿಜಯ ಪತ್ ಅಂತ ಮಾಡ್ತಾರೆ. ರಿಲೇಟೆಡ್ ಒಂದು ಲ್ಯಾಬ್ ಇದನ್ನ ಮಾಡೋಗ್ಯಾರ. ಎಲ್ಲಿ ಅಂದ್ರೆ ವಿಜಯನಗರದ. ಎಲ್ಲದ? ಹೊಸಪೇಟೆ ಒಳಗ. 2 ವಿಜಯನಗರದಾಗ. ವಿಜಯನಗರಕ್ಕೆ ವಿಜಯನಗರದ ಯಾವ್ದು? ಅಮರಾವತಿ ಸ್ಕೂಲ್ ಇರ್ಬೇಕು ನೋಡೋದು. ವಿಜಯನಗರದಾಗ ಇಲ್ಲ ನೋಡು. ವಿಜಯ ಪತ್ ಹೊಸಪೇಟೆ ಅಟ್ಟ ಕೇಳಿನ ವಿಜಯ ಪತ್ ಅದು ನೋಡ್ಬೇಕು. ಆ ಸ್ಕೂಲ್ ಒಳಗೆ ಮಾಡ್ದ ಅಮರಾವತಿ ಗರ್ಲ್ಸ್. ಅದು ನೋಡಿ ಅತ್ತ ವಿಜಯ ಪತ್ ನೆನಪಿಟ್ಕೋರಿ. ಎಲ್ಲಂದ್ರೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆ ಸದಸ್ಯರಾದಾರ ಏನು ಲೋಕಸಭೆದ? ರಾಜ್ಯಸಭೆದ. ಕರ್ನಾಟಕದಿಂದ ನಾಮಿನೇಟೆಡ್ ಏನು ಎಲೆಕ್ಟೆಡ್ ಮತ್ತೆ ನೆನಪಿಟ್ಕೋರಿ. ಕರ್ನಾಟಕದಿಂದ ಎಷ್ಟು ಎಲೆಕ್ಟೆಡ್ ಆಕಾರ? 12 ಜನ. ಈ ಕ್ವಶನ್ ಕೇಳ್ಬೋದು ಏನಂದ್ರೆ ವಿಧಾನ ಪರಿಷತ್ ನ್ಯೂಸ್ನಾಗ ಐತಲ್ಲ, ಇಂಡಿಯಾದಾಗ ವಿಧಾನ ಪರಿಷತ್ಗಳು ಹೊಂದಿದ್ದು ಎಷ್ಟು ಕಂಟ್ರಿಗಳದಾವ? ಸರಿ, ಎಷ್ಟು ಸ್ಟೇಟ್ಗಳದಾವ? 6 ಸ್ಟೇಟ್ಗಳದಾವ. ಯಾವ? ಉತ್ತರ ಪ್ರದೇಶ್, ಬಿಹಾರ. ಉತ್ತರ ಪ್ರದೇಶ, ಬಿಹಾರ 2 ಅಲ್ಲೇ ಬಂದು. 2 ಜಾಯಿಂಟ್ ಮಾಡೀನಿ. ಉತ್ತರ ಪ್ರದೇಶ್, ಬಿಹಾರ್. ಮಹಾರಾಷ್ಟ್ರ
ಕರ್ನಾಟಕ ಹೇಳಿದ್ನಲ್ಲ, ಮಹಾರಾಷ್ಟ್ರ ಕರ್ನಾಟಕ ಉತ್ತರ ಪ್ರದೇಶ್ ಬಿಹಾರ್ ಇನ್ನೆರಡು, ಆಂಧ್ರ ತೆಲಂಗಾಣ ಎರಡು ಹಿಂಗೆ ಕಂಪೇರ್ ಇದನ್ನ ಜಾಯಿಂಟ್ ಮಾಡತ್ ನೆನಪಿಟ್ಕೋರಿ. ಎರಡು ಕಂಟ್ರಿಗಳು ಸಾರಿ 2 ಸ್ಟೇಟ್, 6 ಸ್ಟೇಟ್ಗಳು ಬರ್ತಾವೆ. ಈಗ ಹೇಳ್ರಿ, ವಿಧಾನ ಪರಿಷತ್ ಎಲೆಕ್ಷನ್ನ ಕಂಡಕ್ಟ್ ಮಾಡೋರು ಯಾರು? ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಯಾಕಂದ್ರೆ ನಮ್ಮಲ್ಲಿ ವಿಧಾನ ಪರಿಷತ್ ಈಗ ರೆಸಾರ್ಟ್ ರಾಜಕಾರಣ ನಡೆದೈತಿಲ್ಲ, ರೆಸಾರ್ಟ್ ಒಳಗೆ ರೀಸೆಂಟಾಗಿ ಈ ಎಲೆಕ್ಷನ್ ಕಮಿಷನ್ ಏನು ಬೇಕಾದ್ ಕೇಳ್ಬೋದು. ಯಾಕಂದ್ರೆ ಕರ್ನಾಟಕದಾಗ ವಿಧಾನ ಪರಿಷತ್ ಎಲೆಕ್ಷನ್ ನಡೆದೈತ್ರಿ. ಈಗ ಹೇಳ್ರಿ ನೋಡು, ಬಡ ಎಲೆಕ್ಷನ್ ಎಲೆಕ್ಟೆಡ್ ಮೆಂಬರ್ದಿಂದ ಎಲೆಕ್ಟೆಡ್ ಆಗಾರ ಎಷ್ಟು ಜನ ಅಂದ್ರೆ ಎಷ್ಟು ಪರ್ಸೆಂಟ್, ಎಷ್ಟು ರೇಷಿಯೋ ತರ್ತಾರೆ ಹೇಳ್ರಿ? ಬಡ 1/3 ನೆನಪಿರ್ತೈತಲ್ಲ. ಎಲೆಕ್ಟೆಡ್ ಮೆಂಬರ್ದಿಂದ ವಿಧಾನಸಭೆದಿಂದ ಏನು ವಿಧಾನಸಭೆ ಇದನ್ನ ಚುನಾಯಿತರ ಸದಸ್ಯರದಾರಲ್ಲ ಅವರಿಂದ ಆದವ್ರು ಎಷ್ಟಂದ್ರೆ 1/3. ನೆಕ್ಸ್ಟ್ 1/3 ಯಾರಿಂದ? ಸ್ಥಳೀಯ ಸರ್ಕಾರಗಳಿಂದ 1/3 ಆತ. 1/6 ಯಾರದಿಂದ? ರಾಷ್ಟ್ರಪತಿ ಅಲ್ಲ, ರಾಜ್ಯಪಾಲದಿಂದ ಎಷ್ಟು ಜನ? 11 ಜನ ನೆನಪಿಟ್ಕೋರಿ. ಆಮೇಲೆ ಇನ್ನು ಉಳಿದವ್ರು 1/12 ಯಾರಿಂದ ಅಂದ್ರ ಯಾರ? ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಣ. ಇದ್ರೊಳಗೆ ಯಾರೆಲ್ಲರ ಡೈರೆಕ್ಟ್ ಎಲೆಕ್ಷನ್ ಕನ್ಫ್ಯೂಸ್ ಏನಾಕಿರ್ತದೆ ಗೊತ್ತಾ? ಡೈರೆಕ್ಟ್ ಎಲೆಕ್ಟೆಡ್ ಅಂತ ಕೇಳಿರತ್ತೇಳಿ, ಆ ಹೇಳಿಕೆ ಹೆಂಗೆ ಕೇಳಿರ್ತಾರಲ್ಲ, ಆ ಕ್ವಶನ್ ಹೆಂಗೆ ಕೇಳಿರ್ತಾರೆ ಅದ್ರ ಮೇಲೆ ಅನಲೈಸ್ ಮಾಡ್ರ. ಡೈರೆಕ್ಟ್ ಎಲೆಕ್ಟೆಡ್ ಎಲ್ಲರಿಗೆ ಅದು ಕೇಳಿರತ್ತೇಳಿ, ಎದ್ರೊಳಗೂ ಬರಂಗಿಲ್ಲ. ಬಟ್ ಇವು ಎಲ್ಲ ಕಂಪೇರ್ ಮಾಡಿದಾಗ ಇಲ್ಲಿ ನಾಮಿನೇಟೆಡ್ ಅಂದ್ರೆ 1/6 ಬರ್ತಾರೆ. ಯಾರಂದ್ರೆ ಗವರ್ನರ್ದಿಂದ. ಆಮೇಲೆ ಇಲ್ಲಿ ಎಲೆಕ್ಟೆಡ್ ಮೆಂಬರ್ದಿಂದ ಬರ್ತಾರೆ. ಡೈರೆಕ್ಟ್ ಅಂದ್ರೆ ಈಗ ಚುನಾವಣೆ ನಾವು ಎಲ್ಲರ ಡಿಗ್ರಿ ಪದವೀಧರ ಇದ್ದು ಅಂತೇಳಿ ನಾವೇ ಎಲೆಕ್ಷನ್ದಾಗ ಓಟ್ ಹಾಕ್ತಿರ್ತೀವಿ, ಅದನ್ನು ಡೈರೆಕ್ಟ್ ಅದು ಕನ್ಸಿಡರ್ ಮಾಡ್ತಾರೆ. ಆ ಕ್ವಶನ್ ಹೆಂಗೆ ಕೇಳಿರ್ತಾರೆ ಅದ್ರ ಮೇಲೆ ಅನಲೈಸ್ ಮಾಡ್ರಿ. ಮತ್ತೆ ಡೈರೆಕ್ಟ್ ಎಲೆಕ್ಷನ್ ಇಲ್ಲತ್ತಲ್ಲ, ಡೈರೆಕ್ಟ್ ಎಲೆಕ್ಷನ್ ಇದ್ರೊಳಗೆ ಇರ್ತೈತಿ. ಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ಯಾರಿಗಂದ್ರೆ ಪದವೀಧರ ಕ್ಷೇತ್ರದಿಂದ ಏನಾಗಿರ್ಬೇಕಂದ್ರೆ 2 ವರ್ಷ 3 ವರ್ಷ ಐತೆ ಅದು, ಆ 3 ವರ್ಷದಿಂದ ಪದವೀಧರ ಕ್ಷೇತ್ರ ಆಗಿವತ್ತೇಳಿ ಅದಕ್ಕೊಂದು ID ತಗೊಂಡಿರ್ತಾರ ಅವ್ರ. ಮತ್ತೆ ಅದನ್ನ ಬಿಟ್ರೆ ಇನ್ನೊಂದು ಏನಂದ್ರೆ ಟೀಚರ್ದಿಂದ ಇದನ್ನಾಗಿರ್ತಾರಲ್ಲ, ಟೀಚರ್ ಕ್ಷೇತ್ರ ಅಥವಾ ಏನಂತಾರ ಅದಕ್ಕೆ ಶಿಕ್ಷಕರ ಕ್ಷೇತ್ರದಿಂದ ಅವ್ರಿಗೆ ಒಂದು ಸಪ್ರೇಟ್ ಆಗಿ ಐಡೆಂಟಿಫಿಕೇಶನ್ ಇರ್ತದೆ. ಇವು ಎರಡು ಐಡೆಂಟಿಫಿಕೇಶನ್ ಮಾಡಿ ಡೈರೆಕ್ಟ್ ಎಲೆಕ್ಷನ್ ಆಗ್ತದೆ. ಅದು ಡೈರೆಕ್ಟ್ ಎಲೆಕ್ಟೆಡ್. ಅದ್ರ ಕ್ವಶನ್ ಹೆಂಗೆ ಕೇಳಿರ್ತಾರಲ್ಲ ಆ ಟೈಮ್ನಾಗ ಎಕ್ಸಾಮ್ನಾಗ ಆ ಕ್ವಶನ್ ಹೆಂಗೆ ಕೇಳಿರ್ತಾರ ಅದ್ರ ಮೇಲೆ, ಅಥವಾ ಏನು ಕೇಳಿರ್ತಾರ ವಿಧಾನ ಪರಿಷತ್ ಎಲೆಕ್ಷನ್ನಾಗ ರಾಜ್ಯದ ಎಲ್ಲ ನಾಗರಿಕರು ಯಾರಿಗೆ ಎಲೆಕ್ಟೆಡ್ ಮಾಡ್ಬೋದು ಅಂತ ಕೇಳಿರ್ತೀನಿ, ಯಾರಿಗೆ ಮಾಡಕ್ ಬರಂಗಿಲ್ಲ ಹಾಕ್ರಿ. ಅಕಸ್ಮಾತ್ ಎಲ್ಲರ ಎಲೆಕ್ಟೆಡ್ ಡೈರೆಕ್ಟ್ ಆಗುವುದ ತಟ್ಟ ಕೇಳಿದಾಗ ಇವೆರಡೂ ಡೈರೆಕ್ಟ್ ಎಲೆಕ್ಟೆಡ್ ಥಿಂಕ್ ಮಾಡಕ್ ಗೊತ್ತಾಗತ್ತಲ್ಲ, ವಿಧಾನ ಪರಿಷತ್ದಾಗ ಬರ್ತೈತಿ. ಸಾಕಲ್ಲ.